ನಮಸ್ಕಾರ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು ನಿನ್ನೆ ನಡೆದಿರುವಂಥ ಒಂದು ಕೆಸೆಟ್ ಪೇಪರ್ ಬಗ್ಗೆ ಕೀ ಆನ್ಸರ್ ಅಂತ ಒಂದೊಂದು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ನಿಮಗೆ ಪ್ರತಿ ಒಂದು ಪ್ರಶ್ನೆಗೆ ನಾನು ವಿಶ್ಲೇಷಣೆಯ ಮುಖಾಂತರ ಪ್ರತಿ ಒಂದು ಪ್ರಶ್ನೆಗೆ ಆನ್ಸರನ್ನು ಹೇಳ್ತೀನಿ. ನೋಡ್ರಲ್ಲಿ ಈ ಜನರಲ್ ಪೇಪರ್ನಲ್ಲಿ ನಾವು 50 ಪ್ರಶ್ನೆಗಳನ್ನು ನೋಡ್ತೀವಿ, 100 ಮಾರ್ಕ್ಸ್ಗಳು ಇರುತ್ತವೆ. ಇನ್ನು ಡೈರೆಕ್ಟಾಗಿ ಕ್ವಶನ್ಗೆ ಹೋಗೋಣ. ಇದು ನೋಡ್ರಲ್ಲಿ ವರ್ಷನ್ ಕೋಡ್ ಯಾವುದಿದೆ, A2 ಅಂತ ಇದೆ. ಪ್ರತಿಯೊಬ್ಬರು ವಿದ್ಯಾರ್ಥಿಯು ಅಂದರೆ A1 A2 A3 ಈ ರೀತಿ ಪ್ರಶ್ನೆ ಪತ್ರಿಕೆಗಳನ್ನು ಬಂದಿರುವಂಥದ್ದು. ಅದಕ್ಕೆ ನೋಡ್ರಲ್ಲಿ ನಿಮಗೆ ಯಾವ ಒಂದು ಪ್ರಶ್ನೆಗೆ ಆನ್ಸರ್ ಏನಾಗುತ್ತೆ ಅಂತ ನೋಡಬೇಕು. ಇಲ್ಲಿ A2 ಕ್ವಶನ್ ಪೇಪರ್ ಇರುವಂಥದ್ದು, ಅಂದರೆ ನಿಮಗೆ ಸುಮ್ಮನೆ ಶಾರ್ಟಾಗಿ ಇರಲಿ ಅಂತಂದ, ಅಂದರೆ ನಿಮಗೆ ಗೊತ್ತಾಗಲಿ ಕನ್ಫರ್ಮ್ ಆಗಲಿ ಅಂತಂದ ಈ ಒಂದು ಕ್ಲಾಸನ್ನು ನಡೆಸ್ತಾ ಇರುವಂಥದ್ದು. ನೋಡ್ರಲ್ಲಿ ಮೊದಲೇ ಪ್ರಶ್ನೆಯನ್ನು ನೋಡೋಣ ಡೈರೆಕ್ಟಾಗಿ. ಮೊದಲೇ ಪ್ರಶ್ನೆ ನೋಡ್ರಿ, ಏನು ಕೊಟ್ಟಿದ್ದಾರೆ, ಈ ಕೆಳಗಿನ ಸರಣಿಯಲ್ಲಿ ಮುಂದೆ ಏನು ಬರುತ್ತದೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಇಲ್ಲಿ ZBIJ ಅಂತ ಒಂದು ಶಬ್ದವನ್ನು ಕೊಟ್ಟಿದ್ದಾರೆ, WDKL ಅಂತ ಕೊಟ್ಟಿದ್ದಾರೆ, TGMN ಅಂತ ಕೊಟ್ಟಿದ್ದಾರೆ, QKOP ಅಂತ ಕೊಟ್ಟಿದ್ದಾರೆ. ಮುಂದಿನ ಒಂದು ಶಬ್ದವನ್ನು ಅಂದರೆ ಈ ಒಂದು ಸಂಕೇತಗಳನ್ನು ಸರಣಿಯನ್ನು ಕಂಡುಹಿಡಿಯಿರಿ ಅಂತಂದು ನೋಡಬೇಕು ನಾವು. ಇಲ್ಲಿ ನಮಗೆ ಈ ಜೆಡ್ ಅನ್ನಂತೂ ಒಂದು ಶಬ್ದವನ್ನು ಕೊಟ್ಟಿದ್ದಾರೆ, ಈ ಒಂದು ಅಕ್ಷರ ಸಂಕೇತವನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಯಾವ ರೀತಿ ಕಂಡುಹಿಡಿಬೇಕು ಅಂದರೆ ಹಿಂದಿನ ಅಕ್ಷರ ನೋಡ್ಕೋರಿ. ಜೆಡ್ ಹಿಂದಿನ ಅಕ್ಷರ Y ಆಗುತ್ತೆ, Yನ ಹಿಂದಿನ ಅಕ್ಷರ ಯಾವುದು, W ಆಗುತ್ತೆ. ಅಂದರೆ ನಿಮಗೆ ಇಲ್ಲಿ ಹಿಂದಿನಿಂದ ಬರುವುದಕ್ಕಿಂತ ಅಂದರೆ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ಹಿಂದಿಂದ ಅಂದರೆ ಪೈಪಟ್ ಇರೋಂಗಿಲ್ಲ. ಅಂದರೆ ABCD ಅಂತಂದು ನೀವು ಯಾವ ರೀತಿ ಒಂದು ಪ್ರಶ್ನೆಗಳನ್ನು ಓದ್ತಿರಲ್ಲ ಅದೇ ರೀತಿ ನೀವು ಹಿಂದಿನಿಂದ ರಿಪೀಟಾಗಿ ಸ್ಪೀಡಾಗಿ ಬರೋದಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು, ಇಲ್ಲಿ ನೋಡ್ರಲ್ಲಿ ಕ್ಯೂ ಇದೆ, ಕ್ಯೂ ಅಂತ ಕೊಟ್ಟಿದ್ದಾರೆ ಅವರು. ಇಲ್ಲಿ ಬರೀ ತೋರಿಸ್ತೀನಿ ನೋಡ್ರಲ್ಲಿ, ಕ್ಯೂ ಅಂತ ಕೊಟ್ಟಿದ್ದಾರೆ. ಕ್ಯೂನ ನಂತರ ಯಾವುದಿದೆ, ಟಿ ಕೊಟ್ಟಿದ್ದಾರೆ. ನಂತರ ಯಾವ್ದು ಕೊಟ್ಟಿದ್ದಾರೆ, W ಅಂತ ಕೊಟ್ಟಿದ್ದಾರೆ. ಈ ರೀತಿ ನೀವು ಬರ್ಕೊಡ್ರಿ. ಸೇಮ್ ಇದೆ, ಅಂದರೆ ನಾವು ಉಲ್ಟಾ ಬರ್ಕೊಂತೀವಿ ಇಷ್ಟೇ, ಮತ್ತೇನೂ ಇಲ್ಲ. ನೋಡ್ರಿ ಕ್ಯೂನ ಒಂದು ನಂತರ ಯಾವ ಶಬ್ದ ಆಗುತ್ತೆ, ನೋಡ್ರಲ್ಲಿ QTWZ ಅಂತ ಬರ್ಕೊಳ್ತೀರಿ. ಅಂದರೆ ನಮಗೆ ಕ್ಯೂನ ಹಿಂದಿನ ಅಕ್ಷರ ಬೇಕು. ಕ್ಯೂನ ಹಿಂದಿನ ಅಕ್ಷರ ಬೇಕಾದರೆ ನಮಗೆ ಈ 4 ಅಕ್ಷರಗಳ ಒಂದು ನಡುವಿನ ಗ್ಯಾಪನ್ನು ನೋಡ್ಕೋಬೇಕು. ಕ್ಯೂ ನಂತರ ನೆಕ್ಸ್ಟ್ ಯಾವ ಶಬ್ದ ಬರುತ್ತೆ ನೋಡ್ರಿ, RST. ಅಂದರೆ ಇಲ್ಲಿ ನೋಡ್ರಿ ಮಾರ್ಕನ್ನು ತೋರಿಸ್ತೀನಿ. ಈ 2 ಅಕ್ಷರಗಳ ನಂತರ ಅಂದರೆ 2 ಅಕ್ಷರಗಳು ಬಿಟ್ಟು ಈ ರೀತಿ ಒಂದು ಶಬ್ದವನ್ನು ಕೊಟ್ಟಿದ್ದಾರೆ, ಈ ಅಕ್ಷರವನ್ನು ಕೊಟ್ಟಿದ್ದಾರೆ. ನೋಡ್ರಲ್ಲಿ QRST ಆಯಿತು. ಅದೇ ನಂತರ ಯಾವ್ದು ನೋಡ್ರಿ, UPW. ಇನ್ನು W ಆಗಂಟೆ XYZ. ಈ ರೀತಿ ನಾವು 2 ಅಕ್ಷರಗಳನ್ನು ಕೊಟ್ಟಿದ್ದಾರೆ ಅವರು. ನಂತರ ನಾವು ಇಲ್ಲಿ ಕ್ಯೂನ ಹಿಂದಿನ ಅಕ್ಷರ ಯಾವುದು, PON. ನೋಡ್ರಲ್ಲಿ ನಾವು NOPQ ಅಂದರೆ ನಮಗೆ ಇಲ್ಲಿ ಯಾವ ಅಕ್ಷರ ಬಂತು, N ಅಕ್ಷರ ಬಂತು. ನಮಗೆ N ಅಕ್ಷರವನ್ನು ನಾವು ಎಲ್ಲಿ ಬರ್ಕೊಳ್ತೀವಿ, ಮೊದಲೇ ಒಂದು ಶಬ್ದದಲ್ಲಿ ಅಂದರೆ ಮೊದಲೇ ಒಂದು ಆಪ್ಷನ್ಸ್ನಲ್ಲಿ ನೋಡ್ತೀರಿ N ಅನ್ನೋದು. ಮೊದಲೇ ಒಂದು ಆಪ್ಷನ್ಸ್ನಲ್ಲಿ N ಎಲ್ಲಿದೆ, 4 ಮತ್ತು 1ರಲ್ಲಿ ಇದೆ N ಅನ್ನೋದು. ನಂತರ ನಮಗೆ ನೆಕ್ಸ್ಟ್ ಒಂದು ಶಬ್ದ ಬೇಕು. ನೆಕ್ಸ್ಟ್ ಶಬ್ದ ಬರಬೇಕಾದ್ರೆ ಏನು ಮಾಡಬೇಕು ನಾವು, ಇಲ್ಲಿ ನೋಡಲಿ ಏನು ಕೊಟ್ಟಿದ್ದಾರೆ ಅವರು, B ಕೊಟ್ಟಿದ್ದಾರೆ, D ಕೊಟ್ಟಿದ್ದಾರೆ, G ಕೊಟ್ಟಿದ್ದಾರೆ, K ಕೊಟ್ಟಿದ್ದಾರೆ. ಇವುಗಳ ಒಂದು ಡಿಫ್ರೆಂಟ್ ನೋಡ್ಕೊರಿ. B ಆಗಂಟಿ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, BW. ನೋಡಲಿ W ಅಲ್ಲ, D ಆಗಬೇಕದು. BC ಆಗಂಟಿ ಏನು, D ಆಯಿತು. D ಆಗಂಟಿ ಏನು, G ಕೊಟ್ಟಿದ್ದಾರೆ. G ಆಗಂಟಿ ನೋಡ್ರಿ, D ಆಗಂಟಿ ಯಾವ ಶಬ್ದ ಬರುತ್ತೆ, EFG. ನಮಗೆ ಒಂದು ಅಕ್ಷರ ಕೊಟ್ಟರು, ಅಂದರೆ ಮೊದಲೇ ಒಂದು ಶಬ್ದ ಬರಬೇಕಾದ್ರೆ ಒಂದು ಅಕ್ಷರ ಕೊಟ್ಟಿದ್ದಾರೆ. ನೆಕ್ಸ್ಟ್ ಶಬ್ದ ಬರಬೇಕಾದ್ರೆ 2 ಅಕ್ಷರ ಕೊಟ್ಟಿದ್ದಾರೆ. ಈ ನೆಕ್ಸ್ಟ್ ಬರಬೇಕು ಎಷ್ಟು, 3 ಶಬ್ದಗಳು ಬರಬೇಕು. 3 ಶಬ್ದಗಳು ಯಾವ್ಯಾವ ಬರ್ತಾವು, HIJ. ನಂತರ ಯಾವ್ದು ಬಂತು, K ಬಂತು. ನಮಗೆ K ನಂತರ ನಾವು 4 ಶಬ್ದಗಳು ಬೇಕು. ಇಲ್ಲಿ ನೋಡ್ರಿ ಮೊದಲು 1, ನಂತರ 2, ನಂತರ 3 ಶಬ್ದಗಳಿವೆ. ನಂತರ 4 ಶಬ್ದಗಳ ಬಿಟ್ಟು 5ನೇ ಶಬ್ದ ಯಾವುದಾಗುತ್ತೆ ಅಂತ ನೋಡ್ಕೋಬೇಕು ನಾವು. ಇಲ್ಲಿ 5ನೇ ಶಬ್ದ ಯಾವುದಾಗುತ್ತೆ ನೋಡ್ರಿ, LM
ಎನ್ ಒ ಪಿ ಅಂದರೆ ನಮಗೆ 5ನೇ ಶಬ್ದ ಯಾವುದು ಪಿ ಆಗುತ್ತೆ. ಈ 4 ಒಂದು ಶಬ್ದಗಳನ್ನು ಬಿಡಬೇಕು. ಯಾಕಂದರೆ ಇಲ್ಲಿ ಮೊದಲೇ ಒಂದು ಶಬ್ದ ಬಿಟ್ಟಿದ್ದಾರೆ, ನಂತರ 2 ಶಬ್ದಗಳನ್ನು ಬಿಟ್ಟಿದ್ದಾರೆ, ನಂತರ 3 ಅಂದರೆ ಅಂದ್ರೆ ಅಕ್ಷರಗಳನ್ನು ಬಿಟ್ಟಿದ್ದಾರೆ, ನಂತರ ಇಲ್ಲಿ 4 ಅಕ್ಷರಗಳನ್ನು ಬಿಟ್ಟು ಏನು ಮಾಡಿದ್ದಾರೆ 5ನೇ ಅಕ್ಷರ ಬರೆದುಕೊಳ್ಬೇಕು. ಅಂದರೆ ನಮಗೆ ಆನ್ಸರ್ ಯಾವುದಾಗುತ್ತೆ ನೋಡ್ರಿ, ಇಲ್ಲಿ ಪಿ ಬಂದಿತ್ತು. ಅಂದರೆ ಪಿ ಬಂದಾಗ ನಾವು ಏನು ಮಾಡ್ತೀವಿ, ಪಿ ಬಂದಾಗ ಏನು ಮಾಡ್ತೀರಿ, ಎನ್ ಬಂತು, ಮೊದಲು ಎನ್ ಬಂತು, ನಂತರ ಪಿ ಸಿಕ್ತು. ಅಂದರೆ ನಮಗೆ ಆಪ್ಷನ್ಸ್ಗಳು ಯಾವ್ಯಾವ ಇದ್ದು, ಎ ಮತ್ತು 1 ಮತ್ತು 4 ಇತ್ತು. 1 ಮತ್ತು 4 ಇದ್ದಾಗ ನಾವು ಏನು ಮಾಡಿದ್ವಿ, ಇಲ್ಲಿ ಎನ್ ಮತ್ತು ಪಿ ಯಾವುದು ಮೊದಲಿದೆ, ಎನ್ ಮತ್ತು ಪಿ ಅನ್ನೋದು ನಮಗೆ ಆಪ್ಷನ್ಸ್ 1 ಆಗುತ್ತೆ. ಕರೆಕ್ಟ್ ಆಗಿರುವಂಥ ಆಪ್ಷನ್ಸ್ ಯಾವುದು, ಎ ಅಂದರೆ 1 ಆಗುತ್ತೆ. ಇದು ಕರೆಕ್ಟ್ ಆಗುತ್ತೆ, ಇದು ತಪ್ಪಾಗುತ್ತೆ. ಇನ್ನು ಸೆಕೆಂಡ್ ಪ್ರಶ್ನೆ ನೋಡೋಣ. ಸೆಕೆಂಡ್ ಪ್ರಶ್ನೆ ಏನಿದೆ ನೋಡಲಿ, ಒಂದು ನಿರ್ದಿಷ್ಟ ನೋಡ್ಬೋದು, ಇಲ್ಲಿ ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಕಾಪಿಯನ್ನು 3156 ನೋಡಲಿ 315655 ಅಂತ ಇದೆ ಎಂದರೆ ಬರೆದರೆ ಅದೇ ಭಾಷೆಯಲ್ಲಿ ಟಿ ಅನ್ನು ಹೇಗೆ ಬರೆಯುತ್ತೀರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಒಂದು ಸ್ವಲ್ಪ ನೀವು ಈ ಕೋಡಿಂಗ್ ಮತ್ತು ಡಿ ಕೋಡಿಂಗನ್ನು ಯಾವ ರೀತಿ ಕೊಟ್ಟಿರ್ತಾರೆ ಅಂದರೆ, ಇಲ್ಲಿ ನಿಮಗೆ ಸಂಖ್ಯೆಗಳನ್ನು ಆ ಒಂದು ಈ ಅಂದರೆ ಸ್ಪೆಲ್ಲಿಂಗ್ಗಳ ಒಂದು ನಂಬರನ್ನು ಕೊಡ್ತಾರೆ. 26 ಅಕ್ಷರಗಳಿವೆ. ಜೆಡ್ ಅನ್ನುವಂಥದ್ದು ಎಷ್ಟನೇ ಅಕ್ಷರ, 26ನೇ ಅಕ್ಷರ. ಎ ಅನ್ನೋದು 1ನೇ ಅಕ್ಷರ. ಈ ರೀತಿ ನೋಡಬೇಕು ನಾವು. ನೋಡ್ಕೊಳ್ರಿ, ಇಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅವರು. ಸಿ ಅನ್ನೋದು ಎಷ್ಟನೇ ಅಕ್ಷರ, 3ನೇ ಅಕ್ಷರ. ಸಿ ಅನ್ನೋದು ಎಷ್ಟು, 3ನೇ ಅಕ್ಷರ ಅವ್ರು ಕೊಟ್ಟಿದ್ದಾರೆ. ಓ ಅನ್ನೋದು ಎಷ್ಟು, 15ನೇ ಅಕ್ಷರ. ಓ ಅನ್ನೋದು 15. ಎಫ್ ಅನ್ನೋದು ಎಷ್ಟು, 6ನೇ ಅಕ್ಷರ. ಎಫ್ ಅನ್ನೋದು 6ನೇ ಅಕ್ಷರ. ಇ ಅನ್ನೋದು 5ನೇ ಅಕ್ಷರ. ಇ ಅನ್ನೋದು 5ನೇ ಅಕ್ಷರ. ಅವ್ರು ಏನು ಕೊಟ್ಟರು ನಮಗೆ ಇಲ್ಲಿ ಈ ಒಂದು ಸಂಖ್ಯೆಗಳ ಈ ಅಕ್ಷರಗಳ ಒಂದು ಸಂಖ್ಯೆಗಳನ್ನು ಕೊಟ್ಟಾರ, ಅಂದ್ರೆ ನಂಬರ್ಗಳನ್ನು ಕೊಟ್ಬಿಟ್ಟಾರ ಅವರು. ಸಿ ಎಷ್ಟನೇ ಅಕ್ಷರ ಆಕತಿ, ಓ ಎಷ್ಟನೇ ಅಕ್ಷರ ಆಕತಿ, ಎಫ್ ಎಷ್ಟನೇ ಅಕ್ಷರ ಆಕತಿ, ಇ ಎಷ್ಟನೇ ಅಕ್ಷರ ಆಕತಿ ಅಂತ ಈ ರೀತಿ ಒಂದು ನಂಬರನ್ನು ಕೊಟ್ಟುಬಿಟ್ಟಿದ್ದಾರೆ ಅವರು. ಅದೇ ರೀತಿ ನಮಗೆ ಟಿ ಅನ್ನು ನಾವು ಕಂಡುಹಿಡಿಬೇಕು. ಟಿಗೆ ಎಷ್ಟನೇ ಅಕ್ಷರ ಆಗುತ್ತೆ, 20. ಟಿಗೆ ನಾವು 20 ಅಂತ ನೋಡ್ತೀವಿ. ಈ ಟಿ ಅನ್ನೋದು ಎಷ್ಟನೇ ಅಕ್ಷರ, 20ನೇ ಅಕ್ಷರ. ಇ ಅನ್ನೋದು 5ನೇ ಅಕ್ಷರ. ಇ ಅನ್ನೋದು 1ನೇ ಅಕ್ಷರ. ಆನ್ಸರ್ ಏನು ಬಂತು ನಮಗೆ 2051 ಅಂದರೆ 2051 ಅಂತ ನೋಡ್ತೀವಿ. ಆಪ್ಷನ್ಸ್ ನೋಡ್ಬೋದು. ಆಪ್ಷನ್ಸ್ ನಮಗೆ 3ನೇ ಆಪ್ಷನ್ಸ್ ಕರೆಕ್ಟ್ ಆಗಿರುವಂಥದ್ದು. ಇನ್ನು ಥರ್ಡ್ ಪ್ರಶ್ನೆ ನೋಡ್ಕೊರಿ. ಥರ್ಡ್ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅವರು, ಒಂದು ಕಾರು 6 ಗಂಟೆಯಲ್ಲಿ 50 ಕಿಲೋಮೀಟರ್ ವೇಗದಲ್ಲಿ ಒಂದು ನಿರ್ದಿಷ್ಟ ದೂರವನ್ನು ಕ್ರಮಿಸುತ್ತದೆ ಅಂತ ಕೊಟ್ಟಿದ್ದಾರೆ. 4 ಗಂಟೆಗಳಲ್ಲಿ ಅದೇ ದೂರವನ್ನು ಕ್ರಮಿಸಲು ಅದು ಯಾವ ಒಂದು ವೇಗದಲ್ಲಿ ಕ್ರಮಿಸಬೇಕಾಗುತ್ತದೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಇಲ್ಲಿ ನಾವು ಒಂದು ಪ್ರಶ್ನೆ ಏನಿದೆ, ಸೂತ್ರವನ್ನು ನೋಡ್ಕೋಬೇಕು. ಸೂತ್ರ ಏನು ಕೊಟ್ಟಿದ್ದಾರೆ, ವೇಗವನ್ನು ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು ನಾವು, ಇಲ್ಲಿ ದೂರವನ್ನು ಕಂಡುಹಿಡಿಬೇಕಾದ್ರೆ ನಾವು ಸೂತ್ರ ಏನು ಬಳಸ್ತೀವಿ, ವೇಗ ಇಂಟು ಸಮಯ ಅಂತ ನೋಡ್ತೀವಿ. ಮೂರನೇ ಒಂದು ಪ್ರಶ್ನೆ ನೋಡ್ರಿ. ಒಂದು ಕಾರು 6 ಗಂಟೆಗಳಲ್ಲಿ 50 km/h ವೇಗದಲ್ಲಿ ಒಂದು ನಿರ್ದಿಷ್ಟ ದೂರವನ್ನು ಕ್ರಮಿಸುತ್ತದೆ. 4 ಗಂಟೆಗಳಲ್ಲಿ ಅದೇ ದೂರವನ್ನು ಕ್ರಮಿಸಲು ಅದು ಯಾವ ಒಂದು ವೇಗದಲ್ಲಿ ಕ್ರಮಿಸಬೇಕಾಗುತ್ತದೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ಸ್ಗಳನ್ನು ನೋಡ್ರಿ. 1 60, 2 80 km, ಮೂರನೇದೇನು 70 km, ನಾಲ್ಕನೇ ಆಪ್ಷನ್ 75 km ಇದೆ. ಇಲ್ಲಿ ನಾವು ವೇಗದ ಒಂದು ಸೂತ್ರವನ್ನು ಕಂಡುಹಿಡಿಬೇಕು. ವೇಗದ ಒಂದು ಸೂತ್ರ ಏನಿದೆ ನೋಡ್ರಿ. ಮೊದಲು ನಾವು ದೂರ = ವೇಗ ಇಂಟು ಸಮಯ ಅಂತ ನೋಡಬೇಕು. ಇಂಟು ಸಮಯ. ಇಲ್ಲಿ ನಾವು ವೇಗವನ್ನು ಕೇಳಿದ್ದಾರೆ ಅವರು. ವೇಗವನ್ನು ಕೇಳಿದಾಗ ನಾವು ಏನು ಬರ್ಕೋತೀವಿ, ವೇಗ = ದೂರ ಡಿವೈಡೆಡ್ ಬೈ ಸಮಯ. ಏನು, ದೂರ ಡಿವೈಡೆಡ್ ಬೈ ಸಮಯ ಅಂತಂದು ಬರ್ಕೊಳ್ತೀವಿ ನಾವು. ಇಲ್ಲಿ ನೋಡ್ರಲ್ಲಿ ಬಿಡಿಸ್ತೀನಿ. ಯಾವ ರೀತಿ ಅಂದರೆ, ನಮಗೆ ಏನು ಕೊಟ್ಟಿದ್ದಾರೆ ಅವರು, ಒಂದು ಕಾರು 6 ಗಂಟೆಗಳಲ್ಲಿ 50 km/h ವೇಗದಲ್ಲಿ ಚಲಿಸುತ್ತದೆ. ಅಂದರೆ ನಮಗೆ ದೂರ ಕಂಡುಹಿಡಿಬೇಕು ನಾವು. ದೂರ ಕ್ರಮಿಸುತ್ತದೆ. ದೂರ ಎಷ್ಟು ಕಿಲೋಮೀಟರ್ ಅಂತ ಕೊಟ್ಟಿಲ್ಲ ಅವರು. ಏನು, ಈ 6 ಗಂಟೆಗಳಲ್ಲಿ ಹೋಗುವಂಥ ಕಾರ
50 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಹೊಂಟೈತೆ ಅದು. ಅಂದರೆ ಇಲ್ಲಿ 6 ಇಂಟು 50 ಮಾಡಿದಾಗ ನಿಮಗೆ ನೋಡ್ರಿ, ನಾವು ಏನು ಹೇಳಿದೆ, ದೂರವನ್ನು ಕಂಡುಹಿಡಿಬೇಕಾದ್ರೆ ಏನು ಮಾಡ್ಬೇಕಂತ ಹೇಳಿನಿ, ಸಮಯ ಇಂಟು ವೇಗ ಇಂಟು ಸಮಯ ಅಂತ ಹೇಳಿದ್ದೆ. ಇಲ್ಲಿ ನೀವು ಏನು ಬರ್ಕೊಳ್ತೀರಿ, ವೇಗ ಎಷ್ಟಿದೆ 50 ಬರ್ಕೊಳ್ತೀರಿ. ಅದೇ ರೀತಿ ಸಮಯ ಏನು ಕೊಟ್ಟಿದ್ದಾರೆ, 6 ಗಂಟೆ ಕೊಟ್ಟಿದ್ದಾರೆ. 6 ಗಂಟೆ ಕೊಟ್ಟಾಗ ನಾವು ಏನು ಮಾಡ್ತೀವಿ, ಇಂಟು ಮಾಡ್ಕೊಳ್ತೀವಿ. 50 ಇಂಟು 6 ಮಾಡಿದಾಗ ಎಷ್ಟಾಗುತ್ತೆ ನೋಡ್ರಿ, 6 5 30, ಅಂದರೆ 300 ಕಿಲೋಮೀಟರ್. ಎಷ್ಟು ಕಿಲೋಮೀಟರ್, 6 ಗಂಟೆಗೆ ಎಷ್ಟು ಕಿಲೋಮೀಟರ್ ಹೋಗೈತೆ ಅದು, 300 ಕಿಲೋಮೀಟರ್ ಹೋಗುತ್ತದೆ. ಅವ್ರು ಏನು ಕೇಳಿದ್ದಾರೆ, ಅದೇ ಒಂದು ನೋಡಲಿ 4 ಗಂಟೆಗಳಲ್ಲಿ ಅದೇ ದೂರವನ್ನು ಅಂದರೆ 300 ಕಿಲೋಮೀಟರ್ ಹೋಗಬೇಕಾದ್ರೆ 4 ಗಂಟೆಗೆ ಎಷ್ಟು ವೇಗದಲ್ಲಿ ಹೋಗ್ತೈತಿ ಅಂತಂದು ಕೇಳ್ಯಾರ ಅವ್ರು. ಈ 300 ಕಿಲೋಮೀಟರ್ ಹೋಗಬೇಕಾದ್ರೆ 4 ಗಂಟೆಗಳಲ್ಲಿ ಎಷ್ಟು ವೇಗದಲ್ಲಿ ಹೋಗುತ್ತದೆ ಅಂತ ಕೇಳಿದ್ದಾರೆ. ನಾವು ಏನು ಮಾಡ್ಕೊಳ್ಬೇಕು, 300 ಡಿವೈಡೆಡ್ ಬೈ 4 ಅಂತ ಮಾಡ್ಕೊಳ್ಬೇಕು. 300 ಡಿವೈಡೆಡ್ ಬೈ 4 ಅಂತ ಯಾಕೆ ಮಾಡ್ಕೊಳ್ತೀವಿ ನಾವು, ಇಲ್ಲಿ ಅವರು ವೇಗವನ್ನು ಕೇಳಿದ್ದಾರೆ. ವೇಗವನ್ನು ಕೇಳಿದಾಗ ನಾವು ಏನು ಬರ್ಕೋಬೇಕು, ಸೂತ್ರ ವೇಗ ಈಕ್ವಲ್ ಟು ದೂರ ಡಿವೈಡೆಡ್ ಬೈ ಸಮಯ ಅಂತಂದು ಬರ್ಕೊಳ್ತೀವಿ. ದೂರ ಡಿವೈಡೆಡ್ ಬೈ ಸಮಯ ಅಂತ ಬರ್ಕೊಳ್ತೀವಿ. ದೂರ ಎಷ್ಟಿದೆ, 300 ಕಿಲೋಮೀಟರ್ ಇದೆ. ದೂರ ಎಷ್ಟು, 300 ಕಿಲೋಮೀಟರ್ ಐತಿ. ಅವ್ರು ಎಷ್ಟು ಕೇಳ್ಯಾರು, ಸಮಯ ಎಷ್ಟು ಕೊಟ್ಟಾರು, 4 ಕಿಲೋಮೀಟರ್ 4 ಗಂಟೆ ಕೊಟ್ಟಾರು. ನಾವು ಎಷ್ಟು ವೇಗವನ್ನು ಕಂಡುಹಿಡಿಬೇಕು, ಇಲ್ಲಿ ವೇಗವನ್ನು ಕಂಡುಹಿಡಿಬೇಕಾದ್ರೆ ನಾವು ಏನು ಮಾಡಬೇಕು, ಡಿವೈಡೆಡ್ ಬೈ ಮಾಡ್ಕೊಳ್ತೀವಿ. ಈ ರೀತಿ ಒಂದು ಸೂತ್ರ ಬರ್ಕೊಳ್ತೀವಿ. 4 1 ಎಷ್ಟು, 4 7 ಎಷ್ಟು, 4 5 20, 4 6 24, 4 7 28 ಆಯಿತು. 4 7 ಎಷ್ಟು, 28. ಇನ್ನು ಎರಡು ಉಳಿತು. 2 ಉಳಿದಾಗ ನಾವು ಏನು ಮಾಡ್ತೀವಿ, 20 ಆಯಿತು ಅದು. ನೋಡ್ರಿ, ಈ 30ರಾಗ 28 ಕಳೆದ್ರೆ ಎಷ್ಟು, 2 ಉಳಿತಿ. ಅಂದರೆ ಇಲ್ಲಿ ಮುಂದೊಂದು ಪೂಜೆ ಇದೆ, 0 ಇದೆ. 20 ಆಯಿತು, ಅಂದರೆ 4 5 20. ಆನ್ಸರ್ ಏನು ಬಂತು ನಮಗೆ, 75 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ. ಆನ್ಸರ್ ಏನಾಗುತ್ತೆ ನಮಗೆ, 4ನೇ ಒಂದು ಆಪ್ಷನ್ಸ್ ಕರೆಕ್ಟ್ ಆಗಿರುವಂಥದ್ದು, 75 ಕಿಲೋಮೀಟರ್ ಪರ್ ಅವರ್ ವೇಗ. ಇನ್ನು ಈ 4ನೇ ಒಂದು ಪ್ರಶ್ನೆ ನೋಡೋಣ. 4ನೇ ಪ್ರಶ್ನೆ ಏನಿದೆ, 4 ವರ್ಷಗಳಲ್ಲಿ ಒಂದು ಮೊತ್ತವು ಚಕ್ರ ಬಡ್ಡಿ ದರದಲ್ಲಿ ತಾನಾಗಿಯೇ ದ್ವಿಗುಣಗೊಳ್ಳುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಎ ಅನ್ನು ಕೊಟ್ಟಿದ್ದಾರೆ, ಆ ಮೊತ್ತವು ತಾನಾಗಿ 4 ಪಟ್ಟು ಹೆಚ್ಚಾಗಲು 8 ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ ಅಂತ ಕೊಟ್ಟಿದ್ದಾರೆ. ಬಿ ಏನು ಕೊಟ್ಟಿದ್ದಾರೆ, ಆ ಮೊತ್ತವು ತಾನಾಗಿ 8 ಪಟ್ಟು ಹೆಚ್ಚಾಗಲು 12 ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಸಿ, ಆ ಮೊತ್ತವು ತಾನಾಗಿಯೇ 16 ಪಟ್ಟು ಹೆಚ್ಚಾಗಲು 16 ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಡಿ, ಆ ಮೊತ್ತವು ತಾನಾಗಿ 32 ಪಟ್ಟು ಹೆಚ್ಚಾಗಲು 20 ವರ್ಷಗಳು ತೆಗೆದುಕೊಳ್ಳುತ್ತಾ ಅಂತ ಇದೆ. ಇಲ್ಲಿ ಆಪ್ಷನ್ಸ್ಗಳನ್ನು ನೋಡ್ಬೋದು. ಆಪ್ಷನ್ಸ್ಗಳು ಯಾವುದು ಆಗುತ್ತೆ ಅಂದರೆ ಯಾವ ಕರೆಕ್ಟ್ ಆಗಿರುವಂಥದ್ದು ಅಂತ ಕೇಳ್ತಾರೆ. ಇವುಗಳನ್ನು ಯಾವುದು ಎಷ್ಟು, ಇವು 4 ಪ್ರಶ್ನೆಗಳನ್ನು ಕರೆಕ್ಟ್ ಹಾಕವು, ಏನು 2 ಕರೆಕ್ಟು, ಏನು 3 ಕರೆಕ್ಟು, 1 ಕರೆಕ್ಟ್ ಆಯಿತು ಅಂತ ಈ ರೀತಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, 4 ಪಟ್ಟು ಹೆಚ್ಚಾಗಲು ಎಷ್ಟು ವರ್ಷ ಬೇಕು ನಮ್ಗೆ, 8 ವರ್ಷ ಬೇಕು ಕರೆಕ್ಟ್ ಆಗಿರುವಂಥದ್ದು. ಅಂದರೆ ಇಲ್ಲಿ 2 ಸ್ಕ್ವೇರ್ ಏನಾಗುತ್ತೆ, 2 2 ಇಂಟು 2 4 ಅಂದರೆ 4 ವರ್ಷ. ಇಲ್ಲಿ 4 ಇಂಟು 2 ಮಾಡಿದಾಗ ಎಷ್ಟಿತ್ತು, 8 ವರ್ಷ. ಅಂದರೆ ಡಬಲ್ ಆಗ್ಬೇಕದು ಚಕ್ರಬಡ್ಡಿ. ಅಂದರೆ ಅದರ ಹಿಂದಿನ ವರ್ಷದ ಒಂದು ಕೂಡಿಸ್ಕೊಂಡು ಅದಕ್ಕೆ ಮತ್ತೆ ಚಕ್ರಬಡ್ಡಿ ಹಾಕ್ತೀವಿ ನಾವು. ಚಕ್ರಬಡ್ಡಿ ಹಾಕಿದಾಗ ಏನಾಗುತ್ತೆ, 4 ಪಟ್ಟ ಆಗುತ್ತೆ. ಅಂದರೆ 4 ಪಟ್ಟ ಆದಾಗ ಏನಾಗುತ್ತೆ, 4 ವರ್ಷಗಳು ಅಂದರೆ 8 ವರ್ಷಗಳಾಗುತ್ತೆ. ಇಲ್ಲಿ 4 ಪಟ್ಟಕ್ಕೆ ಇಲ್ಲಿ ನಾವು ಡೈರೆಕ್ಟ್ ಆನ್ಸರನ್ನು ಹೇಳ್ತೀವಿ ನೋಡ್ರಿ. ಈ 4 ಪಟ್ಟು ಆದಾಗ 8 ವರ್ಷ ಆಗುತ್ತೆ. ಇಲ್ಲಿ ಮತ್ತೆ ನೆಕ್ಸ್ಟ್ ಎಷ್ಟು ಪಟ್ಟ ಆಯಿತು, 4 ಪಟ್ಟ ಹೆಚ್ಚಾಯಿತು. ಮತ್ತೆ 4 ಪಟ್ಟ ಅಂದರೆ 8 ಪಟ್ಟ ಆಯ್ತು ನೋಡ್ರಿ. ಇಲ್ಲಿ ಎರಡನೇ ಒಂದು ಬಿ ಅನ್ನು ನೋಡ್ರಿ, ಬಿ ಅನ್ನು ನೋಡಿದಾಗ ನೀವು 8 ಪಟ್ಟ ಆಯಿತು. ಇಲ್ಲಿ 8 ಪಟ್ಟಾದಾಗ ಇಲ್ಲಿ 4 ವರ್ಷಗಳು ಮತ್ತೆ ಜಾಸ್ತಿ ಆಯಿತು. ನಮಗೇನಾಗಿದೆ ನೋಡ್ರಿ, 2 ಪಟ್ಟು ಇದ್ದಾಗ ನಮ್ಮದು 4 ವರ್ಷ ಆಗಿತ್ತು. ನೆಕ್ಸ್ಟ್ 2 ಪಟ್ಟು ಹೆಚ್ಚಾಯಿತು, ಸಾರಿ 1 ಪಟ್ಟು ಇದ್ದಾಗ ನಮ್ಮದೇನು 4 ವರ್ಷ ಆಗಿತ್ತು. 4 ಪಟ್ಟು ಹೆಚ್ಚಾಯ್ತು. 4 ಪಟ್ಟು ಹೆಚ್ಚಾಯ್ತು ಅಂದರೆ ಇನ್ನು 3 ಪಟ್ಟು ಹೆಚ್ಚು ಕುಡ್ಕೊಂಡಾಗ 4 ಪಟ್ಟು ಆದಾಗ ನಮ್ಗೆ 8 ವರ್ಷ ಆಯಿತು. ಡಬಲ್ ಆಯ್ತು. ಇಲ್ಲಿ ಕೂಡಿಸ್ಕೊಂತೀವಿ. ಇನ್ನು 4 ಪಟ್ಟು ಮತ್ತೆ ಹೆಚ್ಚಾಕೈತಿ. 4 ಪಟ್ಟು ಹೆಚ್ಚಾದಾಗ ಏನು ಮಾಡ್ತೀವಿ, 4 ವರ್ಷ ಹೆಚ್ಚಾಕೈತಿ. ಮತ್ತೆ ಇದು ಕರೆಕ್ಟ್ ಆಗಿರುವಂಥದ್ದು 12 ವರ್ಷ. ಇನ್ನು ಸಿ ಅನ್ನು ನೋಡ್ರಿ, ಸಿನೂ ಸಹಿತ ಇಲ್ಲಿ 8 2 ಎಷ್ಟು 16 ಪಟ್ಟು ಅಂದರೆ 8 ಏನಾಯಿತು, ಜಾಸ್ತಿ ಆಯಿತು, ಡಬಲ್ ಆಯ್ತು. ಅದು ಡಬಲ್ ಆದಾಗ ಏನು ಮಾಡ್ತೀವಿ, 4 ವರ್ಷ ಜಾಸ್ತಿ ಆಯಿತು. 12ಕ್ಕೆ 4 ಕೂಡಿಸಿದಾಗ ಎಷ್ಟು ಆಯಿತು,
16 ಆಯಿತು. 16 ಅಂದರೆ 16 ವರ್ಷ ಜಾಸ್ತಿ ಆಯಿತು. ಇದು ಸಹಿತ ಕರೆಕ್ಟಾಗಿದೆ. ಇನ್ನು 32 ಪಟ್ಟು 32 ಪಟ್ಟದ್ನಾಗ 20 ವರ್ಷ ಬೇಕಾಗ್ತೈತಿ. ಅದಕ್ಕೆ ನಾವು ಆನ್ಸರ್ ಏನಾಗುತ್ತೆ, ಇದು ಆಪ್ಷನ್ಸ್ ಎ ಕರೆಕ್ಟ್ ಆಗಿರುವಂಥದ್ದು. ಇನ್ನು 5ನೇ ಒಂದು ಪ್ರಶ್ನೆ ನೋಡ್ರಿ. 5ನೇ ಪ್ರಶ್ನೆ ಏನಿದೆ, ಒಂದು ಗ್ರಂಥಾಲಯವು ಭಾನುವಾರಗಳಂದು ಸರಾಸರಿ 400 ಸದಸ್ಯರನ್ನು ಮತ್ತು ಬೇರೆ ದಿನದಂದು 100 ಸಂದರ್ಶಕರುಗಳನ್ನು ಹೊಂದಿದೆ. ಶನಿವಾರದಿಂದ ಪ್ರಾರಂಭವಾಗುವ 30 ದಿನಗಳಿರುವ ಒಂದು ತಿಂಗಳಿನಲ್ಲಿ ದಿನವೊಂದರ ಸರಾಸರಿ ಸಂದರ್ಶಕರ ಒಂದು ಕಂಡುಹಿಡಿಯುವ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಏನು ಮಾಡಬೇಕು, 30 ದಿವಸನ್ಯಾಗ 400 ಅಂದರೆ ಒಂದು ದಿವಸ ಭಾನುವಾರ ದಿನದಿಂದ 400 ಜನರು ಬರ್ತಾರೋ, ಉಳಿದ ದಿನಗಳಲ್ಲಿ ಏನು ಮಾಡ್ತಾರೆ 100 ಜನರು ಬರ್ತಿರ್ತಾರೆ. 5-6 ದಿವಸ ಅಷ್ಟೇ ಏನು ಮಾಡ್ತಾರೋ 400 ಮಂದಿ ಬರ್ತಾರೋ, ಉಳಿದ ದಿನಗಳು 6 ದಿನಗಳು ಏನು ಮಾಡ್ತಾರೋ 100 ಮಂದಿ ಬರ್ತಾರೋ, 100 ಜನ ಬರ್ತಿರ್ತಾರೋ. ಅಂದರೆ 30 ದಿನಗಳಲ್ಲಿ ಎಷ್ಟು ಜನರು ಅಂದರೆ ಸರಾಸರಿ ಕಂಡುಹಿಡಿಬೇಕು. ನಾವು ಇಲ್ಲಿ ಸರಾಸರಿಯನ್ನು ಕಂಡುಹಿಡಿಬೇಕಾದ್ರೆ ನಾವು ಏನು ಮಾಡಬೇಕು, ಇಲ್ಲಿ 30 ದಿನಗಳನ್ನು ಕೊಟ್ಟಿದ್ದಾರೆ ಅವರು. 30 ದಿನಗಳನ್ನು ಕೊಟ್ಟಾಗ ನಾವು ಏನು ಮಾಡ್ತೀವಿ, ಭಾನುವಾರ ಅಂದರೆ ಭಾನುವಾರ ನೋಡ್ರಿ. ಮತ್ತು ಅದು ಏನು ಕೊಟ್ಟಿದ್ದಾರೆ ಅವರು, ಶನಿವಾರದಿಂದ ಪ್ರಾರಂಭವಾಯಿತು. 1ನೇ ತಾರೀಕು ಶನಿವಾರ ಅಂತ ತಿಳ್ಕೊಬೇಕು ನೀವು. ಇಲ್ಲಿ ಶನಿವಾರ 1ನೇ ತಾರೀಕು, 2ನೇ ತಾರೀಕು ಯಾವುದು ಭಾನುವಾರ. ಶನಿವಾರ 1ನೇ ತಾರೀಕು ಅಂತ ತಿಳ್ಕೊಬೇಕು, 2ನೇ ತಾರೀಕು ಭಾನುವಾರ. ಇನ್ನು ನೆಕ್ಸ್ಟ್ ಭಾನುವಾರ ಯಾವ ಒಂದು ದಿನ ಬರ್ತೈತಿ ನೋಡ್ರಿ, ಎಷ್ಟನೇ ತಾರೀಕು ಬರುತ್ತೆ ಅಂದರೆ ಇಲ್ಲಿ 2ಕ್ಕೆ ನಾವು 7ನ್ನು ಕೂಡಿಸ್ಕೊಂಡಾಗ ಎಷ್ಟಾಗೈತಿ ನೋಡ್ರಿ, 2ಕ್ಕೆ 7ನ್ನು ಕೂಡಿಸ್ಕೊಂಡಾಗ ಎಷ್ಟು, 9ನೇ ತಾರೀಕು ಏನಾಗೈತಿ ಭಾನುವಾರ ಬರ್ತೈತಿ ನೋಡ್ರಲ್ಲ, ಚೆಕ್ ಮಾಡಿರಿ. 9ನೇ ತಾರೀಕು ಭಾನುವಾರ ಬರ್ತೈತಿ. ನೆಕ್ಸ್ಟ್ ನಮಗೆ ಮತ್ತು 9ಕ್ಕೆ 7ನ್ನು ಕೂಡಿಸ್ಕೊಂಡ್ರೆ ಎಷ್ಟಾಗೈತಿ, 9ಕ್ಕೆ 7ನ್ನು ಕೂಡಿಸ್ಕೊಂಡ್ರೆ ಎಷ್ಟು, 16. 16ನೇ ತಾರೀಕು ಏನಾಗೈತಿ ನಮ್ಮದು, 16ನೇ ತಾರೀಕು ಏನಾಗೈತಿ ಭಾನುವಾರ ಆಗೈತಿ. ನೆಕ್ಸ್ಟ್ 16ಕ್ಕೆ ಮತ್ತೆ 7ನ್ನು ಕೂಡಿಸ್ಕೋರಿ, ಎಷ್ಟಾಗೈತಿ ನೋಡ್ರಿ, 16ಕ್ಕೆ 7ನ್ನು ಕೂಡಿಸ್ಕೊಂಡ್ರೆ ಎಷ್ಟು, 22. 22ನೇ ತಾರೀಕು ಎಷ್ಟಾಗೈತಿ ಭಾನುವಾರ ಆಗೈತಿ. ಮತ್ತು 22ನೇ ತಾರೀಕು ಸಹಿತ ಭಾನುವಾರ. ನೆಕ್ಸ್ಟ್ 22ಕ್ಕೆ 7ನ್ನು ಕೂಡಿಸ್ಕೋರಿ, ಸಾರಿ 26ಕ್ಕೆ 7ನ್ನು ಕೂಡಿಸ್ಕೊಂಡ್ರೆ 23ನೇ ತಾರೀಕು ಆಗೈತಿ. ಸಾರಿ 23ನೇ ತಾರೀಕು ಆಗುತ್ತೆ. 23ನೇ ತಾರೀಕು ನಾವು 23ನೇ ತಾರೀಕು ಭಾನುವಾರ ಆಗಿರ್ತೈತಿ. 23ಕ್ಕೆ ಮತ್ತೆ 7ನ್ನು ಕೂಡಿಸ್ಕೊಂಡ್ರೆ ಎಷ್ಟಾಗೈತಿ ನೋಡ್ರಿ, 7 ಕೂಡಿಸ್ಕೊಂಡಾಗ 30 ಆಯಿತು. ಅಂದರೆ ಅವ್ರು ಏನು ಕೇಳಿದ್ರೆ 30 ದಿವಸ ಲಾಸ್ಟ್ ಆಯ್ತು ನೋಡ್ರಿ. ಇಲ್ಲಿ 30ನೇ ತಾರೀಕು ಸಹಿತ ನಮಗೆ ಭಾನುವಾರ ಬರ್ತೈತಿ. ಇಲ್ಲಿ ಎಷ್ಟು ಭಾನುವಾರಗಳು ಬಂದು ನೋಡ್ಕೋಬೇಕು ನಾವು ಮೊದಲು. ಇಲ್ಲಿ ಎಷ್ಟು ಭಾನುವಾರಗಳು ಬಂದಿವೆ, 1 2 3 4 5 5 ಭಾನುವಾರಗಳನ್ನು ನೋಡ್ಕೋತೀವಿ ನಾವು. 5 ಭಾನುವಾರಗಳನ್ನು ನೋಡ್ಕೊಂಡಾಗ ನಾವು 5 ಭಾನುವಾರಗಳನ್ನು ನೋಡ್ಕೋತೀವಿ. 30ರಾಗ ನಾವು 5ನ್ನು ಕಳೆದರೆ ಎಷ್ಟು, 25 ಉಳಿದ ದಿನಗಳನ್ನು ನೋಡ್ತೀವಿ. ಏನು 5 ಭಾನುವಾರಗಳು ಬರ್ತಾವೆ, 25 ದಿವಸ ಉಳಿದ ದಿನಗಳನ್ನು ನೋಡ್ತೀವಿ, 6 ದಿವಸಗಳ. ಅಂದರೆ ನಾವು ಇಲ್ಲಿ ಸರಾಸರಿಯನ್ನು ಕಂಡುಹಿಡಬೇಕಾದ್ರೆ ಏನು ಮಾಡಬೇಕು ಅಂದರೆ, ಟೋಟಲ್ ಆಗಿ ನೋಡ್ರಿ, 5 ದಿವಸ ಭಾನುವಾರ ದಿವಸ ಎಷ್ಟು ಜನರು ಬರ್ತಾರೋ 400 ಇಂಟು 5 ಭಾನುವಾರಗಳು ಎಷ್ಟಾಗೈತಿ ನೋಡ್ರಿ, 4 5 20 ಅಂದರೆ 2000 ಮಂದಿ ಬರ್ತೈತಿ. ಎಷ್ಟು ಭಾನುವಾರ ದಿನದಂದು 5 ಭಾನುವಾರಗಳಲ್ಲಿ. ಇನ್ನು 25 ದಿವಸಿಗೆ ಎಷ್ಟಾಗೈತೆ ನೋಡ್ರಿ, 25 ದಿವಸಗಳಲ್ಲಿ ಎಷ್ಟು ಮಂದಿ ಬರ್ತಾರೋ 100 ಮಂದಿ ಬರ್ತಾರೆ. 25 ದಿವಸಗಳಲ್ಲಿ 100 ಮಂದಿ ಬಂದಾಗ ಎಷ್ಟಾಗೈತಿ ನಮಗೆ, 2500 ಮಂದಿ ಆಕೈತಿ. ಭಾನುವಾರಗಳಿಂದ ಎಷ್ಟು ದಿನ ಬಂದರು, 2000 ಬಂದರು. ಉಳಿದ ದಿನಗಳಲ್ಲಿ ಎಷ್ಟು ಬಂದರು, 2000 ಬಂದರು. ಅಂದರೆ ಟೋಟಲ್ ಆಗಿ ಕೂಡಿಸ್ಕೊರಿ, 2000 ಮತ್ತು 2500 2000 2500 ಕೂಡಿಸ್ಕೊಡ್ರಿ, 4500 ಮಂದಿ. 4500 ಆಗೈತಿ. 4500 ಅಂದರೆ ನಮಗೆ ಇವುಗಳನ್ನು ಡಿವೈಡೆಡ್ ಬೈ ಮಾಡಬೇಕು. ಎಷ್ಟು ದಿನಗಳಿವೆ, 30 ದಿನಗಳು. 30 ದಿನಗಳಿಂದಾಗ ಏನು ಮಾಡ್ತೀವಿ, ಡಿವೈಡೆಡ್ ಬೈ ಮಾಡ್ತೀವಿ. ಈ ಜೀರೋ ಹೋಯ್ತು ನಮಗೆ. ಇಲ್ಲಿ 3 1 3 1 ಉಳಿಯುತ್ತೆ, 15 ಆಯಿತು. 3 5 15, ಇದು ಒಂದು ಜೀರೋ. ಎಷ್ಟು ಬಂತು ಆನ್ಸರ್ ನಮಗೆ, 150. ನೋಡ್ಬೋದು ಇಲ್ಲಿ ಆಪ್ಷನ್ಸ್ ನೋಡ್ಬೋದು. ಆಪ್ಷನ್ಸ್ ನಮಗೆ ಎರಡನೇ ಒಂದು ಆಪ್ಷನ್ಸ್ ಕರೆಕ್ಟ್ ಆಗಿರುವಂಥದ್ದು. ನಮಗೆ ನೋಡ್ರಲ್ಲಿ ಭಾನುವಾರಗಳು ಎಷ್ಟು ಬರ್ತಾವೆ, 5 ಭಾನುವಾರಗಳು ಬರ್ತಾವೆ. 5 ಭಾನುವಾರಗಳು ಬಂದಾಗ ನಾವು ಸರಾಸರಿ ಎಷ್ಟಾಗೈತೆ ನಮಗೆ, 2000 ಜನರು ಬರ್ತಾರೆ. ಸರಾಸರಿ ಎಷ್ಟಾಗೈತೆ ನಮಗೆ, 2000 ಆಗುತ್ತೆ.
ಇನ್ನು ಉಳಿದ ದಿನಗಳಲ್ಲಿ ಒಂದು ಸರಾಸರಿ ಎಷ್ಟಾಗುತ್ತೆ, 2,500 ಆಗುತ್ತೆ. ಎರಡೂ ಕೂಡಿಸ್ಕೊಳ್ತೀವಿ. ಎರಡೂ ಕೂಡಿಸ್ಕೊಂಡಾಗ ಒಟ್ಟು ದಿನಗಳಲ್ಲಿ ನಾವು ಡಿವೈಡೆಡ್ ಬೈ ಮಾಡ್ಕೊಳ್ತೀವಿ. ಡಿವೈಡೆಡ್ ಬೈ ಮಾಡ್ಕೊಂಡಾಗ ಎಷ್ಟು ಬರುತ್ತೆ ನಮಗೆ? 150. ಅಂದರೆ ಸರಾಸರಿ ಎಷ್ಟು ಬಂತು ನಮಗೆ? 150. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡಲಿ 6ನೇ ಪ್ರಶ್ನೆ ಏನಿದೆ, ಒಂದು ನಿರ್ದಿಷ್ಟ ಸಾಂಕೇತಿಕ ಭಾಷೆಯಲ್ಲಿ THR EAT ಅಂತ ಕೊಟ್ಟಿದ್ದಾರೆ, RHTTAE ಅಂತ ಎಂದು ಬರೆಯಲಾಗಿದೆ. ಈ ರೀತಿ ಒಂದು ಸಂಕೇತಾಕ್ಷರಗಳನ್ನು ಕೊಟ್ಟಾರ. ಇನ್ನು ಮುಂದಿನ ಒಂದು ಸಂಕೇತಾಕ್ಷರ ಏನಿದೆ ಅಂತ ನೋಡ್ಕೋಬೇಕು ನಾವು. ಮೊದಲು ನಾವು ಈ ಒಂದು ಸಂಕೇತಾಕ್ಷರವನ್ನು ಕಂಡುಹಿಡಿಯಬೇಕು. ಈ ಸಂಕೇತಾಕ್ಷರ ಏನು ಕೊಟ್ಟಿದ್ದಾರೆ ಅವರು? ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಬರೀ ಅದಲು ಬದಲು ಮಾತ್ರ ಮಾಡಿಕೊಟ್ಟಿದ್ದಾರೆ. ನೋಡ್ರಿ, ಅದಲು ಬದಲು ಮಾತ್ರ ಅಂದರೆ ಯಾವ ರೀತಿ ಕೊಟ್ಟಿದ್ದಾರೆ? ಇಲ್ಲಿ THR EAT ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೆಕ್ಸ್ಟ್ ನೋಡ್ಬೋದು, ಈ ಮೂರು ಒಂದು ಅಕ್ಷರಗಳನ್ನು ರಿಪೀಟ್ ಮಾಡಿದ್ದಾರೆ. ಅಂದರೆ RHT. ನೋಡ್ರಿ, R ಅನ್ನೋದು ಮೊದಲು ಬಂದಿದೆ, ನಂತರ ಈ R ಅನ್ನೋದು ಮೊದಲು ಬಂದಿದೆ, ನಂತರ ಏನು ಬಂದಿದೆ? H ಸೇಮ್ ಆಗಿರುವಂಥದ್ದು. ಸೇಮ್ ಎಲ್ಲಿರೋ ಅಲ್ಲೇ ಇದೆ, ಅದು ಸೇಮ್. ನಂತರ ಏನಾಗಿದೆ? ಇದು T ಅನ್ನೋದು ಈಚೆ ಕಡೆ ಬಂದಿರುವಂಥದ್ದು. ನೋಡ್ರಲ್ಲಿ RHT. ನಂತರ EAT ಅಂತ ಕೊಟ್ಟಿದ್ದಾರೆ. EAT ಅನ್ನು ಏನು ಮಾಡಿದ್ದಾರೆ? ಮತ್ತು ನೆಕ್ಸ್ಟ್ ಅವರು TA ಅಲ್ಲೇ ಇರುವಂಥದ್ದು, ಈ ಅನ್ನು ಈ ಕಡೆ ಬಂದಿರುವಂಥದ್ದು. ಅಂದರೆ ಅದಲು ಬದಲು ಮಾಡಿರುವಂಥದ್ದು. ಇನ್ನು ನೆಕ್ಸ್ಟ್ ನಾವು ಅದೇ ಒಂದು ನಮ್ಮ ಪ್ರಶ್ನೆಯನ್ನು ನೋಡ್ಕೋಬೇಕು. ಏನು ಕೊಟ್ಟಿದ್ದಾರೆ? PEARLY ಅಂತ ಕೊಟ್ಟಿದ್ದಾರೆ. PARLY ಅನ್ನು ನೋಡ್ರಲ್ಲಿ ನಾವು ಮೊದಲು A ಅಂತ ಬರ್ಕೋಬೇಕು, ನಂತರ ಈ ಸೇಮ್ ಆಗಿದೆ ಅಲ್ಲಿ, ಇನ್ನು P ಬರ್ಕೊಳ್ತೀರಿ, ಇಲ್ಲಿ ನೆಕ್ಸ್ಟ್ ಏನು ಬರ್ಕೋತೀರಿ? Y ಬರ್ಕೊಳ್ತೀರಿ, L ಬರ್ಕೋತೀರಿ, L ನಂತರ ಯಾವುದು? R. ನಮಗೆ ಈ ರೀತಿ AEPY LR ಅನ್ನು ಎಲ್ಲಿ ಬಂದಿದೆ ನೋಡ್ರಿ? AEPY ಇಲ್ಲಿ ನೋಡ್ರಿ, ಆಪ್ಷನ್ಸ್ ನಮಗೆ 3ನೇ ಆಪ್ಷನ್ಸ್ ಕರೆಕ್ಟ್ ಆಗಿರುವಂಥದ್ದು. ಇನ್ನು 7ನೇ ಪ್ರಶ್ನೆ ನೋಡ್ರಿ. 7ನೇ ಪ್ರಶ್ನೆ ಏನಿದೆ? ಒಂದು ತ್ರಿಜ್ಯವು ನೋಡ್ರಿ, ತ್ರಿಜ್ಯವು ವೈದ್ಯರನ್ನು ಸೂಚಿಸ್ತೈತೆ. ಏನು ಈ ತ್ರಿಜ್ಯ ಅನ್ನತಿಲ್ಲ, ವೈದ್ಯರನ್ನು ಸೂಚಿಸ್ತೈತಿ. ನಂತರ ವೃತ್ತವು ಆಟಗಾರರನ್ನು, ವೃತ್ತ ಏನು ಮಾಡ್ತೈತಿ? ಈ ಆಟಗಾರರನ್ನು ಸೂಚಿಸ್ತೈತಿ. ನಂತರ ಆಯತವು ಕಲಾವಿದರನ್ನು, ಆಯತ ಏನು ಮಾಡ್ತೈತಿ? ಇಲ್ಲಿ ಕಲಾವಿದರ ಅಂತಂದ್ರೆ ಸೂಚಿಸ್ತೈತಿ ಈ ಆಯತ ಅನ್ನೋದು. ಅವ್ರು ಏನು ಕೇಳಿದ್ದಾರೆ ಪ್ರಶ್ನೆ? ಹಾಗಾದರೆ ಯಾವ ಸಂಖ್ಯೆಯು ಆಟಗಾರರು ಅಲ್ಲದ? ಆಟಗಾರರು ಅಲ್ಲದ ಅಂದ್ರೆ ಏನು? ಇವರು ಆಟ ಆಡ್ತಾರೆ. ಇವರು ಯಾರು? ವೃತ್ತದಾಗಿದ್ದವ್ರು ಎಲ್ಲರೂ ಆಟ ಆಡ್ತಾರೆ. ಇವ್ರು ನಮಗೇನು ಸಂಬಂಧ ಇಲ್ಲ. ಅವ್ರು ಅಲ್ಲದ ಅಂತ ಕೇಳ್ಯಾರ ಅವರು. ಅಂದರೆ ನಮಗೆ ಇವು ಆಟ ಆಡೋರು ಬ್ಯಾಡ ನಮಗಿಲ್ಲಿ. ಅದೇ ರೀತಿ ವೈದ್ಯರು ಅಲ್ಲದ ಅಂತ ಕೇಳ್ಯಾರ ಅವರು. ವೈದ್ಯರು ಅಲ್ಲದ ಅಂದರೆ ವೈದ್ಯರು ಯಾರಿಲ್ಲಿ? ಈ ತ್ರಿಭುಜದಲ್ಲಿರುವಂಥ ವೈದ್ಯರು ಇವರೆಲ್ಲರೂ, ಇವರು ನಮಗೇನು ಸಂಬಂಧ ಇಲ್ಲ. ಈ ವೈದ್ಯರು ಸಹಿತ ನಮಗೆ ಸಂಬಂಧ ಇಲ್ಲ. ಅಂದರೆ ಅವರು ಅಲ್ಲದ, ವೈದ್ಯರು ಅಲ್ಲದ ಅಂತ ಕೇಳಿದ್ದಾರೆ. ಇನ್ನು ಕಲಾವಿದರನ್ನು ಸೂಚಿಸುತ್ತದೆ, ಪ್ರತಿನಿಧಿಸುತ್ತದೆ ಅಂತ ಯಾವ ಪ್ರಶ್ನೆ ಅಂತ ನೋಡ್ರಲ್ಲಿ? ಕಲಾವಿದರನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳಿದ್ದಾರೆ. ನೋಡ್ರಲ್ಲಿ ಏನಿದೆ ಪ್ರಶ್ನೆ? ನಾವು ಮೊದಲು ಪ್ರಶ್ನೆಯನ್ನು ವಿಚಾರ ಮಾಡಬೇಕು. ಯಾವ ಸಂಖ್ಯೆಯು ಆಟಗಾರರು ಅಲ್ಲದ? ನಮಗೆ ಆಟಗಾರರನ್ನು ಅಷ್ಟೇ ಕೊಟ್ಟಾರ ಅವರಲ್ಲಿ. ಅಲ್ಲದಂದ್ರೆ ಯಾರೂ ಇಲ್ಲ ಅಲ್ಲಿ. ವೈದ್ಯರನ್ನು ಅಲ್ಲದ, ವೈದ್ಯರು ಇಲ್ಲಿ ಕೊಟ್ಟಿದ್ದಾರೆ, ವೈದ್ಯರನ್ನು ಬಿಟ್ಟು ಬಿಡ್ಬೇಕಲ್ಲಿ ನಾವು. ಇನ್ನು ಕಲಾವಿದರನ್ನು ಪ್ರತಿನಿಧಿಸುತ್ತದೆ. ಕಲಾವಿದರನ್ನು ಪ್ರತಿನಿಧಿಸುತ್ತದೆ ಅಂದರೆ ಕಲಾವಿದರು ಬೇಕಾಗ್ಯಾರ ಅಂದಂಗೆ ನಮಗದು. ಕಲಾವಿದರನ್ನು ಎಲ್ಲಿ ಪ್ರತಿನಿಧಿಸ್ತೈತಿ? ಒಂದು ಅನ್ನುವುದು ಪ್ರತಿನಿಧಿಸ್ತದೆ. ಇದು ಮಾತ್ರ ಒಳದತ್ತಿಲ್ಲ ನಮಗೆ, ಒಂದು ಅನ್ನೋದು ಇಲ್ಲಿ. ಇದು ಸಹಿತ ಅಲ್ಲದ ಅಂದ್ರೆ ಇಲ್ಲಿ ಯಾವುದೂ ಅಲ್ಲ ಅಂತಂದು ಹಾಕ್ಬೋದಾಗಿತ್ತು. ಇಲ್ಲಿ ಯಾವುದೂ ಆಪ್ಷನ್ಸನೇ ಇಲ್ಲ. ಇಲ್ಲಿ ಏನು ಕೊಟ್ಟಿದ್ದಾರೆ? ಒಂದು ಮಾತ್ರ ಉಳಿದೈತಿ. ನಮಗೆ ಆನ್ಸರ್ ಏನಾಗೈತಿ? ಒಂದು ಕರೆಕ್ಟ್ ಆಗಿರುವಂಥದ್ದು. ಆನ್ಸರು ಒಂದೇ ಇದೆ, ಆಪ್ಷನ್ಸು ಒಂದೇ ಇದೆ. 7ನೇ ಪ್ರಶ್ನೆಗೆ ಆನ್ಸರ್ ಏನು ನಮಗೆ? 1. ಇನ್ನು 8ನೇ ಪ್ರಶ್ನೆ ನೋಡ್ರಿ. ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಲು ಕೆಳಗೆ ನೀಡಿರುವ ಒಂದು ಮಾಹಿತಿಯನ್ನು ಪರಿಗಣಿಸಿ ಅಂತ ಇದೆ. ಇಲ್ಲಿ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ಇದನ್ನು ಡೈರೆಕ್ಟಾಗಿ ಸ್ವಲ್ಪ ನಾನು ನೋಡಿರೋ ಪ್ರಕಾರ, ಅಂದರೆ ಗೂಗಲ್ನಲ್ಲಿ ಸರ್ಚ್ ಮಾಡಿದ ಪ್ರಕಾರ ನಾವು ಆಪ್ಷನ್ಸನ್ನು ಇಲ್ಲಿ ಡೌಟ್ ಇದು. ಇಲ್ಲಿ ಆಪ್ಷನ್ಸ್ ಡಿ ಅಂತ ಕೊಟ್ಟಿದ್ದಾರೆ ಅವರು. ಸ್ವಲ್ಪ ವಿದ್ಯಾರ್ಥಿಗಳಿಗೆ ಇಲ್ಲಿ ಕನ್ಫ್ಯೂಸ್ ಆಗಿದೆ ಅಂತ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಅಂತ ಡಿ ಅಂತ ನೋಡ್ರಿ. ಇಲ್ಲ ಸ್ವಲ್ಪ ಇದನ್ನು ಬಿಟ್ಬಿಡ್ರಿ. ಇಲ್ಲ 8ನೇ ಪ್ರಶ್ನೆಯನ್ನು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಏನಿದೆ? ಒಬ್ಬ ಪೊಲೀಸನು 20 ಕಿಲೋಮೀಟರ್ ಪೂರ್ವ ಎಕಡೆ ಆಕೈತಿ? ನಿಮ್ಮ ಬಲಗಡೆ ದಿಕ್ಕು ಯಾವುದೇನು? ಬಲಗಡೆ ಆಗುವಂಥ ದಿಕ್ಕು ಪೂರ್ವ ಆಕೈತಿ. ನೀವು ಕುಳ್ತಿರ್ತಾರಲ್ಲ, ನೀವು ಕುಳಿತಾಗ ನಿಮ್ಮ ಬುಕ್ ಮುಂದೈತಿ. ನಿಮ್ಮ ಬುಕ್ ಮುಂದಿದ್ದಾಗ ನಾವು ಏನು ಮಾಡ್ತೀರಿ? ಬಲಗಡೆ ಯಾವ್ದಾಗಬೇಕು? ನಿನಗೆ ಪೂರ್ವ ಆಕೈತಿ.
ಇದ್ಯಾವುದು ಪೂರ್ವ. ಇದು ನಿಮಗೆ ಪೂರ್ವ. ನೋಡ್ರಿ, ಎಡಗಡೆ ಏನಾಗಬೇಕು? ಪಶ್ಚಿಮ, ಮೇಲ್ಗಡೆ ಉತ್ತರ. ಇದು ಮೇನ್ ನಾವು ಕಲಿಬೇಕಾಗಿರುವಂಥದ್ದು ಇಲ್ಲಿ ದಕ್ಷಿಣ. ಈ ಪೂರ್ವ ಮತ್ತು ದಕ್ಷಿಣ ನಡುವೆ ಏನು? ಆಗ್ನೇಯ. ಮತ್ತು ದಕ್ಷಿಣ ಮತ್ತು ಪಶ್ಚಿಮದ ನಡುವೆ ನೈಋತ್ಯ. ಇದು ವಾಯುವ್ಯ, ಇದು ಈಶಾನ್ಯ. ಈ ರೀತಿ ನಾವು ದಿಕ್ಕುಗಳನ್ನು ಗೊತ್ತಿಟ್ಕೋಬೇಕು. ಇಲ್ಲಿ ನೋಡ್ರಿ, ಏನು ಈ ರೀತಿ ನೀವು ಇಟ್ಕೊಂಡ್ರಲ್ಲೋ ನೀವು ಎಕ್ಸಾಮ್ನಲ್ಲಿ ಬಿಡಿಸುವಾಗ ನಿಮಗೆ ಈಸಿ ಆಗುತ್ತೆ. ಏನು ಕೊಟ್ಟಿದ್ದಾರೆ ಅವರು? ಒಬ್ಬ ಪೊಲೀಸನು 20 ಕಿಲೋಮೀಟರ್ ಪೂರ್ವಕ್ಕೆ ಹೋಗ್ತಾನೆ. ಎಷ್ಟು ಕಿಲೋಮೀಟರ್ ಹೋಗ್ತಾನು? ಪೂರ್ವಕ್ಕೆ 20 ಕಿಲೋಮೀಟರ್ ಹೋಗ್ತಾನೆ. ನಂತರ ದಕ್ಷಿಣಕ್ಕೆ ತಿರುಗಿ 30 ಕಿಲೋಮೀಟರ್ ಹೋಗ್ತಾನೆ. ದಕ್ಷಿಣಕ್ಕೆ ತಿರುಗಿ ಅವನು ತೆಳಗೆ ಬರ್ತಾನೆ. ತೆಳಗೆ ಎಷ್ಟು ಬರ್ತಾನೆ? 30 ಕಿಲೋಮೀಟರ್ ಬರ್ತಾನೆ. ತದನಂತರ ಪುನಃ ತನ್ನ ಎಡಕ್ಕೆ ಅಂದ್ರೆ ಏನು? ಆತನು ಈ ಕಡೆ ಮರ್ಯಾಗ ನಿಂತಾನಂದ್ರೆ ಅವಂಗ ಬಲಗಡೆ ಇದಾಕೈತಿ. ಇದು ಬಲ ಅಂದ್ರೆ ಈ ಕಡೆ ಮರ್ಯಾಗ ನಿಂತಾನ. ಈ ಕಡೆ ಮರ್ಯಾಗ ನಿಂತಾಗ ಅವಂಗ ಎಡಗಡೆ ಈ ಕಡೆ ಆಕೈತಿ. ಈ ಕಡೆ ಅಂದಾಗ ನಾವು ಎಷ್ಟು ಕಿಲೋಮೀಟರ್ ಕೊಟ್ಟಾರ ಅವರು? 10 ಕಿಲೋಮೀಟರ್ ಕೊಟ್ಟಾರ. ಏನು ನೋಡ್ರಿ, ಪೂರ್ವಕ್ಕೆ 20 ಕಿಲೋಮೀಟರ್ ಬರ್ತಾನೆ ಒಬ್ಬ ಪೊಲೀಸ್. ನಂತರ ದಕ್ಷಿಣಕ್ಕೆ 30 ಕಿಲೋಮೀಟರ್ ಬರ್ತಾನೋ. ತನ್ನ ಎಡಕ್ಕೆ ತಿರುಗಿ ಏನು ಮಾಡ್ತಾನೋ? 10 ಕಿಲೋಮೀಟರ್ ಬರ್ತಾನೋ. ಅವನು ಪ್ರಾರಂಭದ ಒಂದು ಬಿಂದುವಿನಿಂದ ಎಷ್ಟು ದೂರದಲ್ಲಿ ಇದ್ದಾನೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ. ನೋಡ್ರಿ, ಇಲ್ಲಿಂದ ಇಲ್ಲಿಯವರೆಗೆ ಎಷ್ಟು ಕಿಲೋಮೀಟರ್ ಐತಿ ಅಂತಂದ ಕೇಳ್ಯಾರ ಅವರು. ಇದನ್ನು ಕಂಡು ಹಿಡಿಬೇಕಾದ್ರೆ ನಾವು ಏನು ಕಂಡು ಹಿಡಿಬೇಕು? ಏನು ಗೊತ್ತಿರಬೇಕು? ಪೈಥಾಗೋರಸನ ಪ್ರಮೇಯ ಗೊತ್ತಿರಬೇಕು. ಪೈಥಾಗೋರಸನ ಪ್ರಮೇಯ ಏನಿದೆ? ಸೂತ್ರ AC ಸ್ಕ್ವಯರ್ AB ಸ್ಕ್ವಯರ್ AC ಸ್ಕ್ವಯರ್ ಈಕ್ವಲ್ ಟು AB ಸ್ಕ್ವಯರ್ ಪ್ಲಸ್ BC ಸ್ಕ್ವಯರ್. ಇದು ಪೈಥಾಗೋರಸನ ಒಂದು ಪ್ರಮೇಯ. AC ಸ್ಕ್ವಯರ್ ಈಕ್ವಲ್ ಟು AB ಸ್ಕ್ವಯರ್ ಪ್ಲಸ್ BC ಸ್ಕ್ವಯರ್ ಅಂತಂದ ನೋಡ್ತೀರಿ. ಇವುಗಳನ್ನು ನಾವು ಯಾವ ರೀತಿ ಕಂಡುಹಿಡಿಬೇಕಂದ್ರೆ, ಮೊದಲು ನಾವು ಇಲ್ಲಿ ಬರೆದುಕೊಳ್ಳುವಾಗ ಯಾವ ರೀತಿ ಬರೆದುಕೊಳ್ತೀವಿ ಅಂದರೆ, ನಿಮಗೆ ಈ ರೀತಿ ಒಂದು ನೋಡ್ರಿ, ನಿಮಗೆ ಏನಿದು ಈ ರೀತಿ ಇತ್ತು. ಈ ರೀತಿ ಇದ್ದಾಗ ನಾವು ಇದನ್ನು ಕಂಡುಹಿಡಬೇಕಾಗಿತ್ತು. ಇದನ್ನು ಕಂಡುಹಿಡಿಯುವಾಗ ನಾವು ಏನು ಮಾಡ್ತೀವಿ? ಈ ರೀತಿ ಒಂದು ಚೌಕವನ್ನು ಈ ರೀತಿ ಬರ್ಕೊಳ್ತೀವಿ. ಇದು A, ಇದು B, ಇದು C. ನಮಗೆ ಏನು ಬೇಕಾಗಿದೆ? AC ಬೇಕಾಗಿದೆ. ಇದು A ಅಂತ ಬರ್ಕೊಳ್ರಿ, ಇದು B ಅಂತ ಬರ್ಕೊಳ್ರಿ, ಇದು C ಅಂತಾರೆ ಬರ್ಕೊಳ್ರಿ. ನಮಗೆ ಏನು ಬೇಕಾಗಿದೆ? AC ಬೇಕಾಗಿರುವಂಥದ್ದು. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? ದಕ್ಷಿಣಕ್ಕೆ ಎಷ್ಟು ಕೊಟ್ಟಿದ್ದಾರೆ? 30 ಕಿಲೋಮೀಟರ್. ಅಂದರೆ ದಕ್ಷಿಣಕ್ಕೆ ಇದು ಎಷ್ಟು ಐತಲ್ಲ, ಇದು ಅಷ್ಟ ಐತಿ. ಇದು ಎಷ್ಟು ಐತಿಲ್ಲ, ಇದು ಅಷ್ಟ ಐತಿ. ಎಷ್ಟು? 30 ಕಿಲೋಮೀಟರ್. ಇದು ಎಷ್ಟು ಐತಲ್ಲ, ಇದು ಅಷ್ಟ ಐತಿ, 30 ಕಿಲೋಮೀಟರ್. ನಂತರ ಇದು ಎಷ್ಟೈತಲ್ಲ, ಇದು 20 ಕಿಲೋಮೀಟರ್ ಐತಿ. ಈ ಪೂರ್ವಕ್ಕೆ ಎಷ್ಟೈತಿ? 20 ಕಿಲೋಮೀಟರ್. ಅದೇ ರೀತಿ ಇದು 20 ಕಿಲೋಮೀಟರ್ ಆಗಿರ್ತೈತಿ. ಇದು 20 ಕಿಲೋಮೀಟರ್ ಐತಿ. ಈ ಕಡೆ ಎಷ್ಟು? 10 ಕಿಲೋಮೀಟರ್ ಐತಿ. ಎರಡು ಕೂಡಿಸ್ಕೊಂಡು ಎಷ್ಟಾಗೈತಿ? 30 ಕಿಲೋಮೀಟರ್ ಆಯ್ತು. ಇದು 30 ಕಿಲೋಮೀಟರ್ ಐತಿ. ಅಂದರೆ ನಮ್ಗೆ ಇಲ್ಲಿ ಏನು ಕೊಟ್ಟಿದ್ದಾರೆ? AB ಎಷ್ಟು ಕೊಟ್ಟಿದ್ದಾರೆ? AB ಎಷ್ಟು? 30 ಕಿಲೋಮೀಟರ್. BC ಎಷ್ಟು ಕೊಟ್ಟಿದ್ದಾರೆ? 30 ಕಿಲೋಮೀಟರ್. ಏನು ಮಾಡ್ಬೇಕು ನಾವು? ಇನ್ನು ಇಲ್ಲಿ ಸೂತ್ರದ ಮುಖಾಂತರ ಹಚ್ಕೊಳ್ಬೇಕು. ಈ ಸೂತ್ರದ ಮುಖಾಂತರ ಅಂದರೆ ನೋಡ್ರಿ, AC ಎಷ್ಟಿದೆ? AC ಸ್ಕ್ವಯರ್ AB ಸ್ಕ್ವಯರ್ ಪ್ಲಸ್ BC ಸ್ಕ್ವಯರ್. ನಮ್ಗೆ ಏನು ಕೊಟ್ಟಿದ್ರು? ಎರಡೂ 30 ಇದಾವೆ. ABನೂ ಎಷ್ಟೈತಿ? 30 ಐತಿ. BCನೂ 30 ಐತಿ. AB ಅಂದಾಗ ನಮ್ಗೆ ಎಷ್ಟು ಬರ್ಕೋತೀವಿ? 30 ಸ್ಕ್ವಯರ್ ಅಂತ ಬರ್ಕೋತೀವಿ. BCನೂ ಎಷ್ಟು ಬರ್ಕೋತೀರಿ? 30 ಸ್ಕ್ವಯರ್ ಅಂತ ಬರ್ಕೋತೀರಿ. ಎಷ್ಟು? 30 ಸ್ಕ್ವಯರ್ ಏನಾಗುತ್ತೆ? 900 ಪ್ಲಸ್ 30 ಸ್ಕ್ವಯರ್ ಏನು? 900 ಬರ್ಕೋತೀರಿ. ಈ ಎರಡೂ ಕೂಡಿಸ್ಕೋತೀರಿ, 1800 ಆಗುತ್ತೆ. ಇನ್ನು AC ಸ್ಕ್ವಯರ್ ಅಂದ್ರೆ ಅವರು ಸ್ಕ್ವಯರ್ ಅಂದ್ರೆ ಏನು ನೋಡಬೇಕು? AC ಎಷ್ಟಾಗೈತೆ ನೋಡ್ರಿ, AC ಈಕ್ವಲ್ ಟು ರೂಟ್ 1800 ಅಂತ ಬರ್ಕೋತೀರಿ. AC ರೂಟ್ 1800 ಅಂತ ಬರ್ಕೋತೀರಿ. AC ರೂಟ್ 1800 ಅಂತ ಬರ್ಕೊಂಡಿರಿ. ಇವುಗಳಲ್ಲಿ ವರ್ಗಮೂಲ ಕಂಡುಹಿಡಿಬೇಕು ನಮ್ಗೆ. ರೂಟ್ರದ ಅಂದರೆ 1800ರ ಒಂದು ವರ್ಗಮೂಲ. 1800ರ ಒಂದು ವರ್ಗಮೂಲ ಏನಾಗುತ್ತೆ ನೋಡ್ರಿ, ನಮಗೆ 1800ರ ಒಂದು ವರ್ಗಮೂಲ ಸಿಗುವುದಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು? ಇದನ್ನು 1800ರಿಂದ ಹೊಡಿಬೇಕು. ನಾವು ಹೊಡಿಬೇಕಾದ್ರೆ ಯಾವ ರೀತಿ ಹೊಡಿಬೇಕು? ನಾವು ರೂಟ್ 900 ಇಂಟು ಎಷ್ಟು ಮಾಡಿದಾಗ ನಮಗೆ 1800 ಆಗುತ್ತೆ?
2 ಮಾಡಿದಾಗ 1800 ಆಗುತ್ತೆ. 900 ಇಂಟು 2 ಮಾಡಿದಾಗ ಎಷ್ಟಾಗುತ್ತೆ? 1800 ಆಗುತ್ತೆ. ನಾವು ಏನು ಮಾಡ್ತೀವಿ, 900ರ ಒಂದು ವರ್ಗಮೂಲ ಏನಾಗುತ್ತೆ? 30 ಆಗುತ್ತೆ. ನೋಡ್ರಿ, 900ರ ಒಂದು ವರ್ಗಮೂಲ ಏನಾಗುತ್ತೆ? 30 ಆಗುತ್ತೆ. ನಮಗೆ 2ರ ಒಂದು ವರ್ಗಮೂಲ ಗೊತ್ತಿಲ್ಲ, ಅಂದರೆ 2 ವರ್ಗಮೂಲ ಏನೋ ಬರೋದಿಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ, √2 ಅಂತ ಮಾಡ್ಕೋತೀವಿ. AC ಎಷ್ಟಾಯ್ತು ನಮಗೆ? 30 √2 ಅಂತ ಆಗುತ್ತೆ. ಆನ್ಸರ್ ಏನು ಬಂತು ನಿಮಗೆ? 30 √2 ಆಗಬೇಕು. ಆಪ್ಷನ್ಸ್ ನಮಗೆ ಇಲ್ಲಿ 1ನೇ ಆಪ್ಷನ್ಸ್ ಕರೆಕ್ಟ್ ಆಗಿರುವಂಥದ್ದು. ಇನ್ನು 10ನೇ ಒಂದು ಪ್ರಶ್ನೆ ನೋಡ್ರಿ. 10ನೇ ಪ್ರಶ್ನೆ ನೋಡ್ರಿ, ಇದು ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ನೀವು ಡೈರೆಕ್ಟಾಗಿ ಬಿ ಅಂತ ಕರೆಕ್ಟ್ ಹಾಕಿ ಬಂದುಬಿಡ್ತೀರಿ. ಯಾಕೆ ಗೊತ್ತಾ, ಇಲ್ಲಿ ನಮಗೆ ಏನು ಮಾಡಿದ್ದಾರೆ ಅವರು ಕನ್ಫ್ಯೂಸ್ ಆಗಿರೋದಕ್ಕೆ, ಇಲ್ಲಿ ಪ್ರತಿಯೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಈ ಚಿತ್ರಗಳನ್ನು ನಾವು ಏನು ಮಾಡಬೇಕು, ಇಲ್ಲಿ ಚೌಕ ಕೊಟ್ಟು ತ್ರಿಭುಜವನ್ನು ಕೊಟ್ಟಿದ್ದಾರೆ. ಚೌಕ ಕೊಟ್ಟು ಒಳಗೆ ತ್ರಿಭುಜ ಇದೆ, ಹೊರಗಡೆ ಚೌಕವಿದೆ. ನಂತರ ಒಳಗೆ ಇರುವಂಥ ತ್ರಿಭುಜವನ್ನು ಹೊರಗಡೆ ಕೊಟ್ಟು ನಂತರ ಒಂದು ಬೇರೆ ಚಿತ್ರವನ್ನು ಒಳಗಡೆ ಕೊಟ್ಟುಬಿಟ್ಟಿದ್ದಾರೆ, ಅಂದರೆ ವೃತ್ತವನ್ನು ಕೊಟ್ಟುಬಿಟ್ಟಿದ್ದಾರೆ. ನಂತರ ವೃತ್ತವನ್ನು ತೆಗೆದುಕೊಂಡು ಇಲ್ಲಿ ಪಂಚಭುಜಾಕೃತಿ ಅಂದರೆ 5 ಒಂದು ಬಿಂದುಗಳನ್ನು ಒಳಗೊಂಡಿರುವಂಥ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಈ 5 ಬಿಂದುಗಳನ್ನು ಒಳಗೊಂಡಿರುವಂಥ ಒಂದು ಚಿತ್ರವನ್ನು ಹೊರಗಡೆ ಕೊಟ್ಟು ನಂತರ ಬೇರೆ ಚಿತ್ರವನ್ನು ಕೊಟ್ಟಿದ್ದಾರೆ ಒಳಗಡೆ. ನಂತರ ಒಳಗಿನ ಚಿತ್ರವನ್ನು ಹೊರಗಡೆ ಕೊಟ್ಟು ನಂತರ ಇದು 4 ಒಂದು ತ್ರಿಭುಜವನ್ನು ಹೊಂದಿರುವಂಥ ಒಂದು ತ್ರಿಭುಜವನ್ನು ಕೊಟ್ಟಿದ್ದಾರೆ. ನೋಡ್ರಲ್ಲಿ, ಇನ್ನು ನಂತರ ಏನು ಮಾಡಬೇಕು, ಈ ಒಂದು 4 ಈ ರೀತಿ ಒಂದು ಚಿತ್ರವನ್ನು ತೆಗೆದುಕೊಂಡು ನಾವು ಯಾವುದೇ ಒಂದು ಚಿತ್ರವನ್ನು ಬರೀಬೇಕಂದ್ರೆ ನಂತರ ನಮಗೆ ಹಿಂದಿನ ಒಂದು ಪ್ರತಿಯೊಂದು ಚಿತ್ರದಲ್ಲಿ ಬೇರೆ ಬೇರೆ ಕೊಟ್ಟಿದ್ದಾರೆ, ಅಂದರೆ ರಿಪೀಟ್ ಆಗಿಲ್ಲವು. ಯಾವುವು ಇಲ್ಲಿ ತ್ರಿಭುಜ ಕೊಟ್ಟಿದ್ದಾರೆ ಅಂದರೆ ವೃತ್ತ ಕೊಟ್ಟಿಲ್ಲ. ನೋಡ್ರಿ, ತ್ರಿಭುಜ ಕೊಟ್ಟಿದ್ದಾರೆ ಅಂದರೆ ಹೊಡಮ ತ್ರಿಭುಜನ ಕೊಟ್ಟಿಲ್ಲ, ವೃತ್ತ ಕೊಟ್ಟಿದ್ದಾರೆ. ವೃತ್ತ ಅಂತ ಇಲ್ಲಿ ಪಂಚಭುಜಾಕೃತಿ ಕೊಟ್ಟಿದ್ದಾರೆ. ಅಷ್ಟು ಇಲ್ಲಿ 6 ಭುಜಾಕೃತಿಗಳನ್ನು ಒಳಗೊಂಡಂತೆ ಇದನ್ನು ಕೊಟ್ಟಿದ್ದಾರೆ. ನಂತರ 4 ಅಂತ ಕೊಟ್ಟಿದ್ದಾರೆ. ಇನ್ನು ನಮಗೆ ಏನು ಬರಬೇಕು, ಮತ್ತೆ ನೆಕ್ಸ್ಟ್ ಬೇರೆ ಬರಬೇಕು. ಬೇರೆ ಬರಬೇಕಾದ್ರೆ ಏನು ಮಾಡಬೇಕು ನಾವು, ಇಲ್ಲಿ ನೀವು ಏನು ಮಾಡ್ತೀರಿ, ನೆಕ್ಸ್ಟ್ ಈ ಒಂದು 6 ಭುಜಾಕೃತಿ ಇರುವಂಥ ಒಂದು ಚಿತ್ರವನ್ನು ಹಚ್ಚಿಬಿಡ್ತೀರಿ, ಅಂದರೆ ಡೈರೆಕ್ಟ್ ಬಿ ಅಂತ ಕರೆಕ್ಟಾಗಿ ಬಿಡ್ತೀರಿ ನೀವು. ಆದರೆ ಹಂಗಲ್ಲ ಇಲ್ಲಿ, ಅಂದರೆ ಹಿಂದೆ ರಿಪೀಟ್ ಆಗಿರಬಾರ್ದು. ಅದು ಹಿಂದೆ ರಿಪೀಟ್ ಆಗಿಲ್ಲ ಅಂದರೆ ಯಾವುದಿಲ್ಲಿ ಆಪ್ಷನ್ಸ್ ನಮಗೆ ಡಿ ಕರೆಕ್ಟ್ ಆಗಿರುವಂಥದ್ದು. ಅಂದರೆ ಡಿ ಕರೆಕ್ಟ್ ಅಂದರೆ ಇದಕ್ಕೆ ನಾವು ಇಲ್ಲಿ ಮುಂದೆ ನೋಡ್ಕೋಬೇಕು, ಇಲ್ಲಿ ಆಪ್ಷನ್ಸ್ಗಳಲ್ಲಿ ನೋಡ್ಕೋಬೇಕು. ನಮಗೆ ಈ ಚಿತ್ರಗಳಲ್ಲಿರುವಂಥ ಒಂದು ಡಿ ಕರೆಕ್ಟ್ ಆಗಿದೆ. ಆದರೆ ಇಲ್ಲಿ ನೆಕ್ಸ್ಟ್ ಏನಿದೆ, ಅವರು ನೆಕ್ಸ್ಟ್ ಏನು ಕೊಟ್ಟಿದ್ರೆ ಆಪ್ಷನ್ಸ್ಗಳೇ ಕಂಡುಬೇಕು. ಅಂದರೆ 1ನೇ ಆಪ್ಷನ್ಸ್ ನಮಗೆ ಡಿ ಅಂತ ಕೊಟ್ಟಿದ್ರೆ ಏನು ಮಾಡಬೇಕು, 1ನೇ ಆಪ್ಷನ್ಸ್ ಹಾಕಬೇಕು ನಾವು ಇಲ್ಲಿ ಅವರು ಡೈರೆಕ್ಟ್ ABCD ಅಂತ ಸೀರಿಯಲ್ ಆಗಿ ಕೊಟ್ಟಿದ್ದಾರೆ. ಆಪ್ಷನ್ಸ್ ನಮಗೆ 4ನೇ ಆಪ್ಷನ್ಸ್ ಕರೆಕ್ಟ್ ಆಗಿರುವಂಥದ್ದು. ಡಿ ಎಲ್ಲಿ ಐತಲ್ಲ ಅಲ್ಲಿ ಹಚ್ಚಬೇಕು. ನಮಗೆ ಡಿ ಈ ಒಂದೊಳ್ಳೆ ಡಿ A1ರಲ್ಲಿ ಇತ್ತಿಲ್ಲೋ, B2ರಲ್ಲಿ ಇತ್ತೋ ಡಿ, ಅಂದರೆ ಅಲ್ಲಿ ಹಚ್ಚಬೇಕು ನಾವು. 2 ಆಗುತ್ತೆ ಇಲ್ಲ 1 ಆಗುತ್ತೆ ಅಂತಂದು. ಆದರೆ ನಮಗೆ ಇಲ್ಲಿ 4ನೇ ಆಪ್ಷನ್ಸ್ಗೆ ಡಿ ಅನ್ನು ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿರುವಂಥದ್ದು 4ನೇ ಒಂದು ಆಪ್ಷನ್ಸ್. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. 11ನೇ ಪ್ರಶ್ನೆ ನೋಡ್ರಿ. 11ನೇ ಪ್ರಶ್ನೆ ಏನಿದೆ, ಕೆಳಗಿನ ಪೈ ಚಾರ್ಟ್ ಮತ್ತು ಸ್ತಂಭಭಾರ ರೇಖಾಚಿತ್ರದ ಒಂದು ಅಧ್ಯಯನ ಮಾಡಿ ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ ಇದೆ. ಇಲ್ಲಿ 6 ಶಾಲೆಗಳಲ್ಲಿ 6000 ವಿದ್ಯಾರ್ಥಿಗಳ ಒಂದು ಶೇಕಡಾವಾರು ಹಂಚಿಕೆ ಅಂತ ಕೊಟ್ಟಿದ್ದಾರೆ. ಈಚೆ ಕಡೆ ಸ್ತಂಭಭಾರಿನಲ್ಲಿ ನೋಡ್ರಿ, ಪ್ರತಿಯೊಬ್ಬ ಹುಡುಗರ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಪ್ರತಿ ಶಾಲೆಯ ಒಂದು ಹುಡುಗರ ಸಂಖ್ಯೆ ಕೊಟ್ಟಿದ್ದಾರೆ ಸ್ತಂಭಭಾರಿನಲ್ಲಿ. ಇನ್ನು ಪ್ರಶ್ನೆಗಳನ್ನು ನೋಡ್ಕೊತಾ ಹೋಗ್ರಿ. ಅಂದರೆ ಏನು ಕೊಟ್ಟಿದ್ದಾರೆ, ಸಿ ಶಾಲೆಯಲ್ಲಿನ ಹುಡುಗರ ಸಂಖ್ಯೆ, ಬಿ ಶಾಲೆಯಲ್ಲಿನ ಹುಡುಗಿಯರ ಸಂಖ್ಯೆ ಮತ್ತು ಈ ಶಾಲೆಯಲ್ಲಿನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗಳ ಒಂದು ಅನುಪಾತ ಅಂತ ಕೇಳಿದ್ದಾರೆ. ಅನುಪಾತ ಅಂದಾಗ ನಮಗೆ ಇಲ್ಲಿ ಏನು ಮಾಡಬೇಕು, ಇಲ್ಲಿ ಒಟ್ಟು 6 ಶಾಲೆಗಳ ಒಂದು ಟೋಟಲ್ ಆಗಿ ಎಷ್ಟು ವಿದ್ಯಾರ್ಥಿಗಳು, 6 ಶಾಲೆದವು. 6 ಶಾಲೆ ಒಳಗೆ 6000 ವಿದ್ಯಾರ್ಥಿಗಳು ಅದಾರ. ನಮಗೆ ಬಿ ಹುಡುಗಿಯರ ಒಂದು ಸಂಖ್ಯೆ ಕೊಟ್ಟಿಲ್ಲ. ಬಿ ಹುಡುಗಿಯರ ಸಂಖ್ಯೆ ಕೊಟ್ಟಿದ್ದಕ್ಕೆ ನಾವು ಏನು ಮಾಡಬೇಕು, ಇಲ್ಲಿ ನೋಡ್ರಿ, ಮೊದಲು ಯಾರ್ದು ಕಂಡುಹಿಡಬೇಕು, ಸಿದು ಕಂಡುಬೇಕು. ಸಿದೇನು, ನಮಗೆ ಸಿಯ ಶಾಲೆಯಲ್ಲಿನ ಹುಡುಗರ ಸಂಖ್ಯೆ ಕೇಳ್ಯಾರ. ಹುಡುಗರ ಸಂಖ್ಯೆಯನ್ನು ಇಲ್ಲಿ ಕೊಟ್ಟಾರ ನಮಗೆ ಸ್ತಂಭಭಾರಿನಲ್ಲಿ. ಹುಡುಗರ ಸಂಖ್ಯೆಯಲ್ಲಿ ಎಷ್ಟಿದೆ, 900 ಇದೆ. ಯಾವುದು, ಸಿ ಶಾಲೆ. ಈ ಸಿ ಶಾಲೆಯಲ್ಲಿ 900 ವಿದ್ಯಾರ್ಥಿಗಳು ಹುಡುಗರ ಸಂಖ್ಯೆ. ಇದು ಕರೆಕ್ಟ್ ಆಯ್ತು ನಮಗೆ. ಇದನ್ನು ಬರೆದುಕೊಳ್ಳೋಕೆ ನೆಕ್ಸ್ಟ್ ಬರೋಣ. ನಂತರ ನಮ್ಮ ಬಿ ಶಾಲೆಯಲ್ಲಿನ ಹುಡುಗಿಯರ ಸಂಖ್ಯೆ ಬೇಕಾಗೈತಿ. ಬಿ ಶಾಲೆಯಲ್ಲಿನ ಹುಡುಗಿಯರ ಸಂಖ್ಯೆ ನಮಗೆ ಗೊತ್ತಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು, ಇಲ್ಲಿ 100ಕ್ಕೆ ಅಂದರೆ 100% ವಿದ್ಯಾರ್ಥಿಗಳದಾರ. 100% ವಿದ್ಯಾರ್ಥಿಗಳಿದ್ದಾಗ 6000 ವಿದ್ಯಾರ್ಥಿಗಳದಾರ. 100% ಇದ್ದಾಗ ಎಷ್ಟೈತಿ,
6,000 ವಿದ್ಯಾರ್ಥಿಗಳಿದಾರು. ಅಂದರೆ ಬಿದು ಎಷ್ಟೈತಿ, ಬಿ ಒಂದು ಎಷ್ಟು ಪರ್ಸೆಂಟೇಜ್ ಇದ್ದಾರೆ ನೋಡ್ರಿ ಇಲ್ಲಿ, ಬಿದು 9% ಐತಿ. ಎಷ್ಟೈತಿ, 9%. ಅಂದರೆ ಇವೆರಡು ಜೀರೋ ಹೋಯ್ತು. 1 × 60 ಮಾಡಿದಾಗ 60 ಆಯಿತು. 9 × 60 ಮಾಡಿರಿ, 9 × 5 45, 9 × 6 54. ಅಂದರೆ 540 ವಿದ್ಯಾರ್ಥಿಗಳು ಎಲ್ಲಿ, ಬಿ ಶಾಲೆಯಲ್ಲಿ. ಎಷ್ಟು ಟೋಟಲ್ ಆಗಿದ್ದು, ಟೋಟಲ್ ಆಗಿ ಬಿ ಶಾಲೆಯಲ್ಲಿ 540 ವಿದ್ಯಾರ್ಥಿಗಳಿದಾರು. ಅದರಾಗ ಅವ್ರಿಗೆ ಏನು ಕೇಳ್ಯಾರು, ಬಿ ಶಾಲೆಯಲ್ಲಿನ ಹುಡುಗಿಯರ ಸಂಖ್ಯೆ ಕಂಡುಹಿಡಿಬೇಕಾದ್ರೆ ನಾವು ಹುಡುಗರ ಸಂಖ್ಯೆಯನ್ನು ಕೊಟ್ಟಾರೆ. ಇಲ್ಲಿ ಹುಡುಗರ ಸಂಖ್ಯೆ ಬಿ ಶಾಲೆ ಒಳಗೆ ಎಷ್ಟಿದಾರು, 400 ಮಂದಿ ಇದ್ದಾರೆ. ಇಲ್ಲಿ ನೋಡ್ರಲ್ಲ, ಇಲ್ಲಿ 400 ಮಂದಿ ಇದ್ದಾರೆ. 400 ಮಂದಿಯನ್ನು ವಿದ್ಯಾರ್ಥಿಗಳು ಹುಡುಗರನ್ನ ಕಳಿಬೇಕು. ಎಷ್ಟು ಉಳಿತು, 140 ಉಳಿತು. ನಮಗೆ ಎಷ್ಟು ಉಳಿತು, 140 ಉಳಿತು. ಯಾರ್ಯಾರು ಸಿಕ್ತು, ಸಿದು ಸಿಕ್ತು, ಬಿದು ಸಿಕ್ತು. ಇನ್ನು ಇದು ಏನು ಕೊಟ್ಟಾರ ಅವರು, ಈ ಶಾಲೆಯಲ್ಲಿನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ. ಈ ಶಾಲೆಯಲ್ಲಿನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಏನು, ನಮಗೆ ಬರೀ ಇಲ್ಲಿ ಹುಡುಗರು ಅಷ್ಟೇ ಕೊಟ್ಟಾರ. ಇನ್ನು ಈ ಶಾಲೆಯಲ್ಲಿದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು ನಾವು, ಇಲ್ಲಿ ಹಿಂದೆ ಪರ್ಸೆಂಟೇಜ್ ಕಂಡುಹಿಡಿದಿಲ್ಲ ಅದೇ ಸೇಮ್ ಆಗಿ 29 ಅಂತಂದು ಬರ್ಕೊಳ್ಬೇಕು. ಇಲ್ಲಿ 6,000 ಅಂತ ಬರ್ಕೋತೀರಿ, ಇಲ್ಲಿ 8 60 ಅಂತ ಮಾಡ್ಕೋತೀರಿ. ಇವೆರಡು ಜೀರೋ ಹೋಯ್ತು. ಇನ್ನು 8 60 ಮಾಡ್ಕೋರಿ. 29 × 60 ಮಾಡ್ಕೊಂಡಾಗ ಎಷ್ಟಾಗೈತೆ ನೋಡ್ರಿ, ಇಲ್ಲಿ ನೋಡ್ರಿ, 9 × 5 45, ಸಾರಿ 9 × 5 45, 9 × 6 54. 54 ಅಂದರೆ 5 ಒಂದು ಕೈಲ ಆಯಿತು, 4 ಆಯಿತು. 6 2 12, 12 + 5 ಎಷ್ಟು, 17. 1740 ಆಯಿತು. ಎಷ್ಟು, ಈ ಶಾಲೆಯಲ್ಲಿನ ಒಟ್ಟು ವಿದ್ಯಾರ್ಥಿಗಳು. ನಮಗೇನೇನು ಸಿಕ್ತು, ಸಿದು ಸಿಕ್ತು, ಬಿದು ಸಿಕ್ತು, ಇದು ಸಿಕ್ತು. ಎಷ್ಟು, ಅವರು ಈ ಶಾಲೆಯಲ್ಲಿ ಒಟ್ಟು ವಿದ್ಯಾರ್ಥಿಗಳು ಹುಡುಗರು ಆಗಿರ್ಬೋದು ಮತ್ತು ಹುಡುಗಿಯರದು ಕೂಡಿಸಿ ಕೇಳ್ಯಾರ. ಅವರು ಏನೇನು ಬರ್ಕೋತೀವಿ ನಾವು ನೆಕ್ಸ್ಟ್, ಇಲ್ಲಿ ಸಿ ಶಾಲೆಯಲ್ಲಿ ಹುಡುಗರ ಸಂಖ್ಯೆ ಎಷ್ಟೈತಿ, 900 ಐತಿ. 900 ಅಂತ ಬರ್ಕೋತೀರಿ. ಅನುಪಾತ, ಅವ್ರು ಅನುಪಾತ ಕೇಳ್ಯಾರ, ಇಲ್ಲಿ ಅನುಪಾತ ಬರ್ಕೋತೀರಿ. ಇನ್ನು ನೆಕ್ಸ್ಟ್ ಬಿ ಶಾಲೆಯಲ್ಲಿ ಹುಡುಗಿಯರ ಸಂಖ್ಯೆ ಎಷ್ಟು ಹೇಳೀನಿ, 140 ಅನುಪಾತ ಬರ್ಕೋತೀರಿ. ನೆಕ್ಸ್ಟ್ ಈ ಶಾಲೆಯಲ್ಲಿನ ಹುಡುಗಿ ಅಂದರೆ ಟೋಟಲಾಗಿ ಒಟ್ಟು ವಿದ್ಯಾರ್ಥಿಗಳು 1740 ಬರ್ಕೋತೀರಿ. ಇನ್ನು ಕಡ್ತಾ ಹೊಡೀರಿ, ಈ ಜೀರೋ ಅಂದರೆ 3 ಅಲ್ಲಿ ಹೋಗ್ಬೇಕು. ಈ ಎರಡೇ ಸಂಖ್ಯೆಗಳಲ್ಲಿ ಕಡ್ತಾ ಹೊಡೆದು ಒಂದು ಸಂಖ್ಯೆ ಬಿಡೋಂಗಿಲ್ಲ. ಇಲ್ಲಿ 3 ಸಂಖ್ಯೆಗಳಲ್ಲಿ ಕಂಪಲ್ಸರಿ ಕಡ್ತಾ ಹೋಗ್ಬೇಕು. ಇಲ್ಲ ಕಡ್ತಾ ಆಗ್ಲಿಕ್ಕೆ ಅಲ್ಲೇ ಬಿಟ್ಟು ಬಿಡೋದು, ಇದೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಯಾವ ಸಂಖ್ಯೆಯಲ್ಲಿ ಹೋಗ್ತೈತೆ ನೋಡ್ರಿ, 2 4 8, 1 ಉಳಿಯುತ್ತೆ, 2 5 10, ಎಷ್ಟಾಯ್ತು, 45 ಆಯ್ತು. ಅನುಪಾತ 2 7 14 ಬರೋಬ್ಬರಿ ಆಯ್ತು. ಇನ್ನು 2 8 16, ಇನ್ನೆಷ್ಟು ಉಳಿಯುತ್ತೆ, 14 ಆಯಿತು. 2 7 14 ಏನು ಬಂತು ನಮಗೆ, 45 ಅನುಪಾತ 7 ಅನುಪಾತ 87. ಆನ್ಸರ್ ಏನಾಯಿತು ನಮಗೆ, ಆಪ್ಷನ್ಸ್ 3 ನೋಡ್ಬೋದು, 3ನೇ ಆಪ್ಷನ್ಸ್ ನೋಡ್ಬೋದು. ಕರೆಕ್ಟಾಗಿರೋಂಥದ್ದು ಯಾವುದು, ಆಪ್ಷನ್ಸ್ ನಮಗೆ 3. 45 ಅನುಪಾತ 7 ಅನುಪಾತ 87 ಆಗುತ್ತೆ. ಇನ್ನು 12ನೇ ಪ್ರಶ್ನೆ ನೋಡೋಣ. 12ನೇ ಪ್ರಶ್ನೆ ಏನಿದೆ, ಈ ಕೆಳಗಿನ ಕೋಷ್ಟಕವು 6 ವಿಭಿನ್ನ ತಿಂಗಳುಗಳಲ್ಲಿ ಎ ಮತ್ತು ಬಿ ಎಂಬ 2 ಪಟ್ಟಣಗಳಲ್ಲಿ ಮಾರಾಟವಾದ ಉತ್ಪನ್ನ ವಸ್ತುಗಳ ಸಂಖ್ಯೆಯನ್ನು ನೀಡಲಾಗುತ್ತದೆ ಅಂತ ಕೊಟ್ಟಾರ. ಇನ್ನು 6 ತಿಂಗಳು ಕೊಟ್ಟಾರು. ಎ ಮತ್ತು ಬಿ ಪಟ್ಟಣ ಅಂತಂದ್ರೆ 2 ಪಟ್ಟಣಗಳ ಹೆಸರುಗಳನ್ನು ಕೊಟ್ಟಾರ. ಇನ್ನು ಪ್ರತಿಯೊಂದು ಪಟ್ಟಣದಲ್ಲಿ ಸಂಖ್ಯೆಯನ್ನು ಕೊಟ್ಟಾರು. ಈ ಏನಾಗೈತೆ ಪ್ರಶ್ನೆ ಕೇಳ್ಯಾರ ನೋಡ್ರಲ್ಲಿ, ಏಪ್ರಿಲ್ನಲ್ಲಿ ಪಟ್ಟಣ ಬಿನಲ್ಲಿ ಮಾರಾಟವಾದ ವಸ್ತುಗಳು ಅದೇ ತಿಂಗಳಿನಲ್ಲಿ ಪಟ್ಟಣ ಎನಲ್ಲಿ ಮಾರಾಟವಾದ ವಸ್ತುಗಳಿಗಿಂತ ಶೇಕಡ ಎಷ್ಟು ಹೆಚ್ಚಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ನೋಡ್ರಲ್ಲಿ ಹೆಂಗೆ ಕಂಡುಹಿಡಬೇಕಂದ್ರೆ ಇದನ್ನು, ಏಪ್ರಿಲ್ನಲ್ಲಿ ಬಿ ಪಟ್ಟಣದಲ್ಲಿ ಮಾರಾಟವಾದ ವಸ್ತುಗಳು ಎಷ್ಟದಾವು, ಬಿ ಪಟ್ಟಣದಲ್ಲಿ ಏಪ್ರಿಲ್ ಎಲ್ಲಿತಿ ನಮಗೆ, ಏಪ್ರಿಲ್ ಅಂದಾಗ ಏನು ಮಾಡ್ತೀವಿ ನಾವು, ಇಲ್ಲಿ ಐತಿ ನೋಡ್ರಿ ಏಪ್ರಿಲ್. ಏಪ್ರಿಲ್ ಅಂದರೆ ಬಿ ಪಟ್ಟಣ ಅಂದರೆ ಈ ಸರ್ತೆ ಬರ್ತೈತಿ, ಇದು 200 ಅಂತ ಬರ್ಕೊಳ್ತೀರಿ. 210 ಅದೇ ತಿಂಗಳಿನಲ್ಲಿ ಪಟ್ಟಣ ಎನಲ್ಲಿ ಮಾರಾಟವಾದ ವಸ್ತುಗಳಿಗಿಂತ ಶೇಕಡ ಎಷ್ಟು ಹೆಚ್ಚಾಗುತ್ತದೆ ಅಂತ ಇದೆ. ಅಂದರೆ
ಅದೇ ತಿಂಗಳದಾಗ ಅಂದರೆ ಏಪ್ರಿಲ್ದಾಗ ಎ ಪಟ್ಟಣದಾಗ 150 ಇದನ್ನಾಗೈತಿ. ಅಂದರೆ 210ಕ್ಕೆ ಅಂದರೆ 150ಕ್ಕೆ ಎಷ್ಟು ಹೆಚ್ಚಾಗೈತಿ ಅಂತಂದು ಕೇಳ್ಯಾರ ಅವರು. 150ಕ್ಕೆ ಎಷ್ಟಾಗೈತಿ ಅಂದರೆ ಕಳೀರಿ ನೋಡೋಣ. ಈ 0 11ರಲ್ಲಿ 5 ಕಳೆದ್ರೆ ಎಷ್ಟು 6 ಉಳಿಯುತ್ತೆ. ಇದು 0 60 ಉಳಿಯುತ್ತೆ. ನಮಗೆ ಎಷ್ಟು ಹೆಚ್ಚಾಯಿತು 150ಕ್ಕೆ ನಾವು ಏನು ಮಾಡಬೇಕು 150ಕ್ಕೆ ಎಷ್ಟು ಹೆಚ್ಚಾಗೈತಿ 60 ಹೆಚ್ಚಾಗೈತಿ ಅಲ್ಲ. ಇಲ್ಲಿ ನೋಡ್ರಲ್ಲ 150 ಮತ್ತು 210 ಅಂದ್ರೆ ಎಷ್ಟು ಡಿಫ್ರೆಂಟ್ ಐತಿ 60 ಐತಿ. ಅಂದರೆ 150ಕ್ಕೆ 60 ಹೆಚ್ಚಾಗೈತಿ. ಅಂದರೆ ನಮಗೆ 100% ಶೇಕಡ ಬರೋ ಅಂದರೆ ಏನು 100ಕ್ಕೆ ಎಷ್ಟು ಆಕೈತಿ ಅಂತ ನೋಡಬೇಕು. ಈ 0 ಹೋಯ್ತು. ಹಾಂ ಇನ್ನು ಸಾರಿ ಇಲ್ಲ ಇದನ್ನು ಹಿಂಗೆ ತಗೋರಿ, ನಿಮಗೆ ಕಡ್ತಾ ಹೊಡ್ಲಿಕ್ಕೆ ಈಸಿ ಆಗೈತಿ. ಈ 0 ಹೋಯ್ತು. ಇನ್ನು ನೆಕ್ಸ್ಟ್ ನೋಡ್ರಿ 3 5 15 3 2 6 20 ಆಯಿತು. ಏನು ಬಂತು ಇನ್ನು 8 ಮಾಡ್ಕೋರಿ. 5 4 20 10 4 40 ಎಷ್ಟು ಬಂತು ನಮಗೆ ಆನ್ಸರ್ 40. ಸಾರಿ ಇದು 0 ಬರಲ್ಲ ಇಲ್ಲಿ. 10 × 4 ಮಾಡಿದಾಗ ಎಷ್ಟಿತ್ತು 40 ಬಂತು. ಆನ್ಸರ್ ಏನು ಬಂತು 40% ಬಂತು. ನೋಡ್ರಲ್ಲ ಆಪ್ಷನ್ಸ್ ನೋಡ್ಬೋದು. ಆಪ್ಷನ್ಸ್ ನಮಗೆ ಎರಡನೇ ಆಪ್ಷನ್ಸ್ ಕರೆಕ್ಟಾಗಿರುವಂಥದ್ದು 40% ಆಗೈತೆ. ಇನ್ನು 13ನೇ ಪ್ರಶ್ನೆ ನೋಡೋಣ. 13ನೇ ಪ್ರಶ್ನೆ ನೋಡ್ರಿ. 6 ವಿದ್ಯಾರ್ಥಿಗಳು ಅವರ ಪರೀಕ್ಷೆಗಳಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ 1 2 3 4 5 6ರಂತೆ ಏರಿಕೆ ಕ್ರಮದಲ್ಲಿ ರ್ಯಾಂಕ್ ಪಡೆದಿದ್ದಾರೆ. ಪ್ರತಿ ವಿದ್ಯಾರ್ಥಿಯ ಅಂಕಗಳಿಗೆ 2 ಕೃಪಾಂಕಗಳನ್ನು ಸೇರಿಸಿದ್ದಾರೆ. 2 ಕೃಪಾಂಕಗಳಂದ್ರೆ ಏನು 2 ಹೆಚ್ಚು ಮಾಡ್ಕೋತ ಹೋಗ್ಯಾರ. ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. A1 ನೋಡ್ಬೋದು. ಪ್ರತಿ ವಿದ್ಯಾರ್ಥಿಯ ರ್ಯಾಂಕನ್ನು 2ರಿಂದ ಕೊಡಲಾಗಿದೆ ಅಂತ ಇದೆ. ಪ್ರತಿ ವಿದ್ಯಾರ್ಥಿಯು ರ್ಯಾಂಕ್ ಹಾಗೆ ಇರುತ್ತದೆ. ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಮೂಲ ರ್ಯಾಂಕ್ಗಿಂತ ಕಡಿಮೆ ಆಗುತ್ತದೆ ಅಂತ. ಅಂದರೆ 2 ಕೂಡಿಸ್ಯಾರತ್ತ ಅವ್ರು ಸೇರಿಸ್ಯಾರು ಕಳೆದಿಲ್ಲ ಇಲ್ಲಿ. ಇದು ನಮಗೆ ಆನ್ಸರ್ ಆಗಲೇ ಇಲ್ಲ. ಇನ್ನು ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಬದಲಾಗುತ್ತದೆ ಅಂತ. ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಅಂದರೆ 6 ಮಂದಿ ವಿದ್ಯಾರ್ಥಿಗಳ ರ್ಯಾಂಕ್ ಏನಾಕೈತಿ ಬದಲಾಗೈತಿ ಅಂತ. ಇಲ್ಲ ತಪ್ಪಾಗೈತಿ ಇದು. ಆದರೆ ನಮಗೆ ಇಲ್ಲಿ ಏನಾಕೈತಿ ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಹಾಗೇ ಇರುತ್ತದೆ. ಅಂದರೆ ಏನಿಲ್ಲಿ 2 ಕೃಪಾಂಕಗಳನ್ನು ಸೇರಿಸಿದ ಪ್ರತಿಯೊಬ್ಬ ಇಲ್ಲಿ ನೋಡ್ರಿ ಈ ಒಬ್ಬ ವ್ಯಕ್ತಿ 80 ತೊಗೊಂಡಾನ. ಇನ್ನೊಬ್ಬ ವಿದ್ಯಾರ್ಥಿ ಅಂತ ತೊಗೊಂಡಾನ 78 ತೊಗೊಂಡಾನ. ಇವಂಗೆ 2 ಸೇರಿಸಿದ್ರೆ ಏನಾಕೈತಿ ಇವಂಗೆ 2 ಸೇರಿಸೋನು. ಎಕ್ಸಾಂಪಲ್ ಇದು. ಈ ವ್ಯಕ್ತಿಗೆ 2 ಸೇರಿಸಿದಾಗ 82 ಆಯಿತು. ಈ ವ್ಯಕ್ತಿಗೆ 2 ಸೇರಿಸಿದ್ರೆ ಎಷ್ಟು 80 ಆಯಿತು. ಇವಂಗೆ ಡಿಫ್ರೆಂಟ್ ಎಷ್ಟು ಬಂತು ಒಂದೇ ಸೇಮ್ ಬಂತು. ಮೊದಲು ಎಷ್ಟಾಯಿತು ಅಷ್ಟೇ ಸೇಮ್ ಇದೆ. ಅದಕ್ಕೆ ನಮಗೆ ಏನಾಗುತ್ತೆ ಇಲ್ಲಿ ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಹಾಗೇ ಇರುತ್ತದೆ ಅಂತಂದು ಆಪ್ಷನ್ಸ್ ನಮಗೆ 2ನೇ ಆಪ್ಷನ್ಸ್ ಕರೆಕ್ಟ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನಿರ್ದಿಷ್ಟ ರೀತಿಯ ನೋವಿನ ಒಂದು ಬಳಲುತ್ತಿರುವ 500 ರೋಗಿಗಳ ಒಂದು ಸಮೀಕ್ಷೆಯನ್ನು ಮಾಡಲಾಗಿದೆ ಎಂದು ಭಾವಿಸೋಣ. ಅಧ್ಯಯನ ಉದ್ದೇಶವು ಅಂತ ಎಲ್ಲ ರೋಗಿಗಳಲ್ಲಿ ನೋವಿಗಾಗಿ 2 ಔಷಧಿಗಳ ಒಂದು ಬಳಕೆ ತಿಳಿಸುವುದಾಗಿದೆ. ಈ ಕೆಳಗಿನ ಒಂದು ಮಾಹಿತಿಯನ್ನು ಪಡೆಯಲಾಗಿದೆ. 500 ರೋಗಿಗಳಲ್ಲಿ 60% ಮಹಿಳೆಯರಿದ್ದಾರೆ ಮತ್ತು ಇವರಲ್ಲಿ 45% ಮಂದಿ ಔಷಧಿಯನ್ನು ಒಂದನ್ನು ಉಪಯೋಗಿಸುತ್ತಾರೆ. ಆದಾಗ್ಯೂ ಒಟ್ಟು ರೋಗಿಗಳಲ್ಲಿ 50% ಮಂದಿ ಔಷಧಿ ಒಂದನ್ನು ಉಪಯೋಗಿಸುತ್ತಾರೆ. ಶೇಕಡ ಎಷ್ಟು ಪುರುಷರು ಮತ್ತು ಮಹಿಳೆಯರು ಕ್ರಮವಾಗಿ ಔಷಧಿಯನ್ನು ಒಂದನ್ನು ಉಪಯೋಗಿಸುತ್ತಾರೆ ಅಂತ ಕೇಳಿದ್ದಾರೆ. ಸ್ವಲ್ಪ ಇಲ್ಲಿ ನೋಡ್ರಲ್ಲಿ ಭಾಳ ಡಿಫ್ರೆಂಟ್ ಆಗಿದೆ ಇಲ್ಲಿ. ಅಂದರೆ ನೀವು ಏನು ಮಾಡ್ತೀರಿ ಪ್ರತಿಯೊಬ್ಬರದು ನಿಮಗೆ ಸ್ಟೆಪ್ ವೈಸ್ ಬಿಡಿಸ್ತಾ ಹೋಗ್ತೀನಿ ನೋಡ್ರಲ್ಲಿ ತಿಳಿಸ್ತೀನಿ. ಆದರೆ ಸ್ವಲ್ಪ ನಿಮಗೆ ಇಲ್ಲಿ ಯಾವ ರೀತಿ ಬರೆದುಕೊಳ್ಬೇಕಂದ್ರೆ 500 ರೋಗಿಗಳಲ್ಲಿ 60% ಮಹಿಳೆಯರಿದ್ದಾರೆ. 60% ಮಹಿಳೆಯರಂದ್ರೆ ಇನ್ನು ಹುಡುಗರು ಎಷ್ಟಿದಾರೋ ಅಂದರೆ ಪುರುಷರು ಎಷ್ಟಿದ್ದಾರೆ ಅಂತ ನಾವು ಕಂಡುಹಿಡಿಬೇಕು. ಪುರುಷರನ್ನು ಕಂಡುಹಿಡಿಬೇಕು ಮೊದಲು. ಪುರುಷರನ್ನು ಕಂಡುಹಿಡಿಬೇಕಾದ್ರೆ ಏನು ಮಾಡ್ಬೇಕು ನಾವು ಇಲ್ಲಿ ನೋಡ್ರಿ 100ಕ್ಕೆ ಅಂದರೆ 100% ಇದ್ದಾಗ 500 ಮಂದಿ ಇದ್ದಂಗೆ. 100% ಇದ್ದಾಗ ಏನಾಯಿತು 500 ಮಂದಿ. ಅದೇ ರೀತಿ 60% ಕೇಳ್ಯಾರ 60% ಮಹಿಳೆಯರು ಅದಾರತ್ತ. ಇನ್ನು 40% ಮಾತ್ರ ಪುರುಷರು ಅದಾರತ್ತ. 40% ಪುರುಷರು ಅಂದ್ರೆ 60% ಮಹಿಳೆಯರು. ಈ 2 0 ಈ 2 0 ಹೋಯ್ತು. ಇಂಟು ಇದು 5 ಇದಕ್ಕೆ 65 ಎಷ್ಟು 6 5 30 ಅಂದರೆ 300 ಮಹಿಳೆಯರು ಅದಾರ. ಇನ್ನು ಉಳಿದವ್ರು ಎಷ್ಟು 500 300 ಕಳೆದ್ರೆ ಎಷ್ಟು 200 ಬರೀ ಪುರುಷರು ಅದಾರ. ಇವರು ಪುರುಷರು. ಇನ್ನು
ನೋಡ್ರಲ್ಲಿ 300 ಮಹಿಳೆಯರು 200 ಪುರುಷರು ಅಂತ ಗೊತ್ತಾಯ್ತು ನಿಮಗೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಇವರಲ್ಲಿ 45% ಮಂದಿ ಔಷಧಿ ಒಂದನ್ನು ಉಪಯೋಗಿಸುತ್ತಾರೆ. ಯಾರಲ್ಲಿ? ಮಹಿಳೆಯರಲ್ಲಿ. ಮಹಿಳೆಯರು ಎಷ್ಟಿದಾರು? 60%. 60% ಒಳಗೆ ಮಹಿಳೆಯರಂದ್ರೆ 300 ಮಹಿಳೆಯರೊಳಗೆ 45% ಔಷಧಿ ಒಂದನ್ನು ತೆಗೆದುಕೊಳ್ತಾರೆ. ಅಂದರೆ ನೋಡ್ರಿ, 100ಕ್ಕೆ 300 ಮಂದಿ ಇದ್ದಾರೆ. ಅವ್ರು 100% ಇದ್ದಾಗ ಅಂದರೆ 45% ಔಷಧ ತೊಗೊಂಡಾಗ 45% ಮಂದಿ ಔಷಧ ತೊಗೊಂಡಾಗ ಎಷ್ಟಾಗುತ್ತೆ ಅಂತ ನೋಡ್ಬೇಕು ನಾವಿಲ್ಲಿ. ಈ 2 0 ಇಂಟು 3 ಮಾಡ್ಕೋತೀರಿ. ಇಲ್ಲಿ 3 ಮಾಡ್ಕೊರಿ. 5 3 15, 1 ಉಳಿಯುತ್ತೆ ಕೈಲ, 4 3 12, ಇದೊಂದು 13. ಅಂದರೆ 135 ಮಂದಿ ಏನು ಮಾಡ್ತಾರೋ? ಔಷಧಿ ಒಂದನ್ನು ತೆಗೆದುಕೊಳ್ತಾರೋ. ಎಷ್ಟು ಜನರು? 135 ಜನ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಆದಾಗ್ಯೂ ಒಟ್ಟು ರೋಗಿಗಳಲ್ಲಿ 50% ಮಂದಿ ಔಷಧನ ಪಡಿತಾರಂತ. ಒಟ್ಟು ರೋಗಿಗಳು ಎಷ್ಟಿದಾರೋ? 500 ಮಂದಿ ಇದ್ದಾರೆ. 500 ಮಂದಿಯಾಗ ನಾವು 100 ಇದ್ದಾಗ 500 ಅಂತಂದು ಹೇಳಿದ್ದೆ. ಇಲ್ಲಿ 50% ಮಂದಿ ಬರೀ ಔಷಧಿ ಒಂದನ್ನು ತೆಗೆದುಕೊಳ್ತಾರಂತ. 50 ಮಂದಿ ನೋಡ್ರಲ್ಲಿ ಎಷ್ಟಾಗುತ್ತೆ? ಈ 0 ಹೋಯಿತು. 5 2 10. ಇಲ್ಲಿ ಎಷ್ಟಾಗುತ್ತೆ? 250 ಆಗುತ್ತೆ. 250 ಇಂಟು 2 ಮಾಡಿದಾಗ ಏನಾಯಿತು? 500 ಆಯಿತು. ಇಲ್ಲಿ ಏನಾಯಿತು ನಮಗೆ? 250 ಮಂದಿ ಏನು ಮಾಡ್ತಾರೆ? ಔಷಧಿ ಒಂದನ್ನು ಉಪಯೋಗಿಸುತ್ತಾರೆ. ಇಲ್ಲಿ 250 ಮಂದಿ ಔಷಧಿ ಒಂದನ್ನು ಉಪಯೋಗಿಸ್ತಾರೆ. ಶೇಕಡ ಎಷ್ಟು ಪುರುಷರು ಮತ್ತು ಮಹಿಳೆಯರು ಕ್ರಮವಾಗಿ ಔಷಧಿ ಒಂದನ್ನು ಉಪಯೋಗಿಸುತ್ತಾರೆ ಅಂತ ಕಂಡುಹಿಡಿಬೇಕು. ನಾವು ಏನು ಕಂಡುಹಿಡಬೇಕಂದ್ರೆ ಇಲ್ಲಿ ಪುರುಷರು ಇನ್ನು ಅರ್ಧ ಮಂದಿ ಎಷ್ಟು ಉಳಿದೆ ನೋಡ್ರಿ? 255. 250 ಅಂದ್ರೆ ಇಲ್ಲಿ ಪುರುಷರುದಾರು ಮತ್ತು ಮಹಿಳೆಯರು ಅದಾರು. ಎದ್ರಾಗ 250 ಮಂದಿ ಒಳಗೆ ಔಷಧಿ ಒಂದ್ರಾಗ. ಅಂದರೆ ಇಲ್ಲಿ ನೋಡ್ರಿ 135 ಮಂದಿ ಮಹಿಳೆಯರದಾರು, 250 ಮಂದಿ ಟೋಟಲ್ ಆಗಿದ್ದಾರೆ. ಅಷ್ಟು ಮಹಿಳೆಯರು ಮತ್ತು ಪುರುಷರು ಕೂಡಿ. ಅದಕ್ಕೆ ನಾವು ಏನು ಮಾಡಬೇಕು? 250ರಾಗ 135 ಕಳಿಬೇಕು. 135 ಕಳೆದ್ರಾಗ ಅಂದರೆ ಎಷ್ಟು ಉಳಿಯುತ್ತೆ? 10ರಲ್ಲಿ 5 ಕಳೆದ್ರೆ 5 ಉಳಿಯುತ್ತೆ. 5ರಲ್ಲಿ 4 ಕಳೆದ್ರೆ 1, ಇದು 1. 115 ಮಂದಿ ಪುರುಷರದಾರು, 135 ಮಂದಿ ಮಹಿಳೆಯರದಾರು ಔಷಧಿ ಒಂದು ತಗೋತಾರು. ಅದೇ ರೀತಿ 115 ಮಂದಿ ಪುರುಷರು ತಗೋತಾರು ಔಷಧಿ ಒಂದನ್ನು. ನಂತರ ಏನು ಕೊಟ್ಟಾರೆ? ಶೇಕಡ ಪುರುಷರು ಮತ್ತು ಮಹಿಳೆಯರು ಔಷಧಿಯನ್ನು ಕಂಡುಹಿಡಿಬೇಕಂತಂದು ಕೊಟ್ಟಾರೆ ಅವರು. ಶೇಕಡ ಪುರುಷರು ಮತ್ತು ಮಹಿಳೆಯರನ್ನು ಕಂಡುಹಿಡಿಬೇಕಾದ್ರೆ ನಾವು ಏನು ಮಾಡ್ಕೋತೀವಿ? ಡೈರೆಕ್ಟಾಗಿ ಎಷ್ಟು ಕೊಡ್ತೀವಿ ಇಲ್ಲಿ ನಾವು? ನೆಕ್ಸ್ಟ್ ಏನು ಮಾಡ್ಬೇಕಿಲ್ಲಿ ಅಂದರೆ ಪುರುಷರದು ನೋಡ್ರಿ. ಪುರುಷರದು ಎಷ್ಟಿತ್ತು? 115. ನಾವು ಏನು ಹಚ್ತಿದ್ದೀವಿ ಇಲ್ಲಿ? ನೆಕ್ಸ್ಟು ಪುರುಷರ ಅಂದಾಗ ನಾವು ಪುರುಷರ ಜನಸಂಖ್ಯೆಯನ್ನು ಹಚ್ತಿದ್ದೀವಿ. ಎಷ್ಟು? 200 ಹಚ್ಚಕ್ಕೆ ಬರಲ್ಲ ಇಲ್ಲಿ. ಅದೇ ಸ್ವಲ್ಪ ಮಿಸ್ಟೇಕ್ ಆಗೈತೆ ನಿಮಗೆ. ಇಲ್ಲಿ 200 ಅಂದಾಗ ನಮಗೆ ಇಲ್ಲಿ ಪುರುಷರ ಜನಸಂಖ್ಯೆಯನ್ನು ಮಾತ್ರ ಹಚ್ಚಿಬಿಡ್ತೀವಿ. 200 ಇಂಟು ಪರ್ಸೆಂಟೇಜ್ ಮಾಡಿಬಿಡ್ತೀವಿ, ಇಂಟು 100 ಅಂತ. ಈ ರೀತಿ ಮಾಡೋಕ್ಕೆ ಬರಲ್ಲ ಇಲ್ಲಿ. ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಯಾಕೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ನಾವು ಇಲ್ಲಿ ಅವ್ರು ಏನು ಕೇಳಿದ್ರು? ಒಟ್ಟು ಅಂತಂದು ಕೊಟ್ಟಿಲ್ಲ ಅವರು. ಎಷ್ಟು ಪುರುಷರು ಅಂತ ಕೊಟ್ಟಾರ ಅವರು. ಎಷ್ಟು ಪುರುಷರು ಅಂದಾಗ ನಮಗೆ ಬರೀ 200 ಆಗುತ್ತೆ. ಇಲ್ಲಿ 200 ಆಗುತ್ತೆ ಅಂದರೆ, ಆದರೆ ಅವ್ರು ಏನು ಕೊಡಬೇಕಾಗಿತ್ತು ಅಂದರೆ ಇಲ್ಲಿ ಒಟ್ಟು ರೋಗಿಗಳ ಎಷ್ಟು ಶೇಕಡ ಎಷ್ಟು ಪುರುಷರು ಮತ್ತು ಮಹಿಳೆಯರು ಅಂತ ಕೊಡಬೇಕಾಗಿತ್ತು. ಅಂದರೆ ಒಟ್ಟು ರೋಗಿಗಳಲ್ಲಿ ಎಷ್ಟು ಪುರುಷರು ಮತ್ತು ಮಹಿಳೆಯರು ಕ್ರಮವಾಗಿ ಅಂದರೆ ಶೇಕಡ ಕಂಡುಹಿಡಿಯಬೇಕಂತಂದು ಈ ರೀತಿ ಕೊಡಬೇಕಾಗಿತ್ತು. ಸ್ವಲ್ಪ ಮಿಸ್ಟೇಕ್ ಇದೆ, ಆದರೆ ಅವರು ಮಿಸ್ಟೇಕ್ ತೋರಿಸಲ್ಲ. ಇಲ್ಲಿ ನೋಡ್ರಿ, ನಾವು ಏನು ಬರ್ಕೋಬೇಕು? ಇಲ್ಲಿ ಒಟ್ಟು ರೋಗಿಗಳಂತ ಬರ್ಕೋಬೇಕು. ಒಟ್ಟು ರೋಗಿಗಳಂತಂದು ಎಲ್ಲಿ ಬರೀಬೇಕು? ಈ 200 ಬರೋದು ನೋಡ್ರಿ. 100 ಪುರುಷರು 15 ಮಂದಿ ಅಂದರೆ ಔಷಧಿ ಒಂದನ್ನು ತಗೋತಾರೆ. ಇಲ್ಲಿ 500 ಒಟ್ಟು ರೋಗಿಗಳು 500 ಇಂಟು 100 ಮಾಡ್ಕೊಳ್ತೀರಿ. ಈ 2 0 ಹೋಯ್ತು. 5 2 10, 15 ಆಯಿತು. 5 3 15 ಅಂದರೆ 23% ಬಂತಿದ್ದು. ಯಾರ್ದು? ಪುರುಷರದು. 23% ಎಲ್ಲಿದೆ? 23% ಆಪ್ಷನ್ಸ್ ಒಳಗೆ ನೋಡೋದು. ಆಪ್ಷನ್ಸ್ ನಮಗೆ ಕರೆಕ್ಟ್ ಆಗಿರುವಂಥದ್ದು ಪ್ರತಿಯೊಂದರಲ್ಲಿ ಎಲ್ಲ ಯಾವ ಆಪ್ಷನ್ಸ್ನಲ್ಲಿ. ಇನ್ನು ಮಹಿಳೆಯರದು ತೋರಿಸ್ತೀನಿ ನೋಡ್ರಿ. ಮಹಿಳೆಯರದು ಎಷ್ಟಿತ್ತು? 135 ಮಹಿಳೆಯರು ಔಷಧಿ ಒಂದು ತಗೋತಿದ್ರು. ಎಷ್ಟು ಮಂದಿ ಇದ್ರು? ಒಟ್ಟು ಟೋಟಲಾಗಿ 500 ಮಂದಿ. 500 ಅಂದಾಗ ಪರ್ಸೆಂಟೇಜ್ ನೋಡ್ರಿ. ಈ 2 0 ಹೋಯಿತು. 5 1 5 2 10, 5 7 35. ಆನ್ಸರ್ ಏನು ಬಂತು? 27% ಬಂತು. 27% ಅಂದ್ರೆ ನೋಡ್ರಿ
ಆಪ್ಷನ್ಸ್ ನಮಗೆ ಒಂದನ್ನು ಕರೆಕ್ಟ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ 15ನೇ ಪ್ರಶ್ನೆ ನೋಡೋಣ. 15ನೇ ಒಂದು ಪ್ರಶ್ನೆ ನೋಡ್ಕೋರಿ. ಈ ಕೆಳಗಿನ ಒಂದು ಗ್ರಾಫ್ ಒಂದು ವರ್ಷದಲ್ಲಿ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಪ್ರತಿನಿಧಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಹಾಜರಾದ ವಿದ್ಯಾರ್ಥಿಗಳು ಅಂದರೆ ಇದಷ್ಟು ಹಾಜರಾದ ವಿದ್ಯಾರ್ಥಿಗಳು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಅದೇ ರೀತಿ ಉತ್ತೀರ್ಣರಾದರ ಅಂದರೆ ಈ ಗೆರಿಗೆರೆ ಏನು ಕಟ್ಟೋರಲ್ಲ, ಇವು ಬರೀ ಉತ್ತೀರ್ಣರಾದವರು ಅಷ್ಟ. ಫೇಲ್ ಆದವರೇನು ಈ ಉಳಿದಿರುವಂಥ ಭಾಗ, ಖಾಲಿ ಇರುವಂಥ ಜಾಗ. ಇವುಗಳನ್ನು ಯಾವ ರೀತಿ ಪ್ರಶ್ನೆ ಕೇಳಿದ್ದಾರೆ ನೋಡ್ರಲ್ಲಿ. ಈ ಮೊದಲು ಗ್ರಾಫನ್ನು ನೀವು ಅನುಸರಿಸಬೇಕು. ಅಂದರೆ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ಅದನ್ನು ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳಲ್ಲಿ ನೋಡ್ರಲ್ಲಿ ಪ್ರಶ್ನೆ ಏನಿದೆ, ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣವಾಗಿರುವ ವಿದ್ಯಾರ್ಥಿಗಳ ಶೇಕಡ ಸರಾಸರಿ ಅಂತ ಕೇಳ್ಯಾರ. ಶೇಕಡ ಕೊಟ್ಟು ಸರಾಸರಿ ಅಂತ ಕೊಟ್ಟಾರ ನೋಡ್ರಿ. ಸರಾಸರಿ ಕಂಡುಹಿಡಿಯರ ತಂದಿದ್ರೆ ಮಾತ್ರ ನಿಮಗೆ ಡೈರೆಕ್ಟಾಗಿ ಕಂಡುಹಿಡಿತಿದ್ರಿ. ಇಲ್ಲಿ ಶೇಕಡ ಅಂತ ಕೊಟ್ಟಾರು. ಶೇಕಡ ಅಂದಾಗ ನಾವು ಏನು ಮಾಡಬೇಕು, ಮತ್ತು 100ರಲ್ಲಿ ಇಂಟು ಮಾಡ್ಕೋದು ಕುಂದಿರ್ಬೇಕಾಗೈತಿ. ಅದಕ್ಕೆ ಯಾವ ರೀತಿ ಕಂಡುಹಿಡಿಬೇಕಂದ್ರೆ ನಾವು ಇಲ್ಲಿ ಮೊದಲು ಒಟ್ಟು ವಿದ್ಯಾರ್ಥಿ ಅಂದರೆ ಪರೀಕ್ಷೆಗೆ ಎಷ್ಟು ಮಂದಿ ವಿದ್ಯಾರ್ಥಿಗಳು ನೋಡ್ರಿ. ಇಲ್ಲಿ ಜನಸಂಖ್ಯೆ ನೋಡ್ರಿ, ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಅಂತಂದು ಕೊಟ್ಟಾರ ನೋಡ್ರಿ. ಡೈರೆಕ್ಟಾಗಿ ನಾವು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಡಿಸ್ಕೋಬೇಕು. ಎಷ್ಟಿದಾರು 40 + 50 ಎಷ್ಟು 90, 90 + 60 ಎಷ್ಟು 150, 150 + 70 ಎಷ್ಟು 220, 220 + 80 ಎಷ್ಟು 300. ಎಷ್ಟು ಮಂದಿ? 300 ಮಂದಿ ಒಟ್ಟು ಅಟೆಂಡ್ ಆಗ್ಯಾರ ಪರೀಕ್ಷೆಗೆ. ಇನ್ನು ನೆಕ್ಸ್ಟ್ ಏನು ಕೊಟ್ಟಾರ, ಪರೀಕ್ಷೆಯಲ್ಲಿ ಉತ್ತೀರ್ಣವಾಗಿರುವ ವಿದ್ಯಾರ್ಥಿಗಳು. ಪರೀಕ್ಷೆಯಲ್ಲಿ ಉತ್ತೀರ್ಣವಾಗಿರುವ ವಿದ್ಯಾರ್ಥಿ ಪಾಸ್ ಆಗಿರುವಂಥ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ನೋಡ್ರಿ. 10 + 30 ಎಷ್ಟು 40, 40 + 40 80, 80 + 40 120, 120 + 60 ಎಷ್ಟು 180. ನೋಡಲಿ ಒಟ್ಟು ವಿದ್ಯಾರ್ಥಿಗಳು ಸಿಕ್ಕರು. ಅಂದರೆ ಇಲ್ಲಿ ಸರಾಸರಿ ಕೇಳ್ಯಾರ. ಸರಾಸರಿ ಅಂದಾಗ ನಾವು ಏನು ಮಾಡಬೇಕು, ಒಟ್ಟು ಸಂಖ್ಯೆಗಳ ಮೊತ್ತ ಇಂಟು ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಅಂತ ಮಾಡ್ತಿದ್ದೀವಿ. ಪರೀಕ್ಷೆಯಲ್ಲಿ ಹಾಜರಾದ ವಿದ್ಯಾರ್ಥಿಗಳು ಎಷ್ಟು ಸಿಕ್ಕರು ನಮಗೆ 300 ಮಂದಿ. ಇಲ್ಲಿ ಉತ್ತೀರ್ಣರಾದವರೆಷ್ಟು 180. ನಾವೇನು ಹೇಳಿದೆ, ಸಂಖ್ಯೆ ಕೊಟ್ಟಿದ್ದಾರೆ ಅಂದರೆ ಒಟ್ಟು ವಿದ್ಯಾರ್ಥಿಗಳ ಮೊತ್ತ ಮತ್ತು ಒಟ್ಟು ಸಂಖ್ಯೆ ಅಂತ ಕಂಡುಹಿಡಿಬೇಕು. ಒಟ್ಟು ಸಂಖ್ಯೆ ಅಂದರೆ ಎಷ್ಟಿದೆ, 5 ಮಂದಿ ಅಂದರೆ 5 ವರ್ಷ. 1 2 3 4 5 ಇದು ಡಿವೈಡೆಡ್ ಬೈ 5 ಮಾಡ್ಕೋತೀರಿ ನೋಡ್ರಲ್ಲಿ. ಕಂಡುಹಿಡಿಯಿರಿ. 5 6 30, 60 ಬಂತಿದು. ಇದು 5 3 15, 5 6 30 ಅಂದರೆ 3 ಉಳಿತು ನಮಗೆ 35, 5 6 30. ಪರೀಕ್ಷೆಯಲ್ಲಿ ಹಾಜರಾದವರು ಮತ್ತು ಇಲ್ಲಿ ಏನು ಕೇಳ್ಯಾರ, ಶೇಕಡ ಕೇಳ್ಯಾರ. ಅಂದರೆ ಪರೀಕ್ಷೆಯಲ್ಲಿ ಹಾಜರಾದ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ವಿದ್ಯಾರ್ಥಿಗಳ ಶೇಕಡ ಅಂತ ಕೊಟ್ಟಾಗ ನಾವು ಏನು ಮಾಡಬೇಕು, 60 ಇಲ್ಲಿ 36 ಡಿವೈಡೆಡ್ ಬೈ 60 ಮಾಡ್ಕೋತೀವಿ ಇಂಟು 100 ಅಂತ ಈ ರೀತಿ ಬರ್ಕೊಳ್ತೀವಿ. ಈ 0 ಹೋಯ್ತು. ಇಲ್ಲಿ ನಾವು ಸರಾಸರಿ ಕಂಡು ಹಿಡ್ಕೊಂತೀವಿ. ಸರಾಸರಿ ಕಂಡು ಹಿಡ್ಕೊಂಡ ನಂತರ ಈ 36 ಡಿವೈಡೆಡ್ ಬೈ 60 ಅಂತ ಮಾಡ್ಕೋತೀವಿ. ಈ 6 1 6 6 36, 6 ಇಂಟು 10 ಉಳಿಯುತ್ತೆ ನಮಗೆ. 10 6 ಎಷ್ಟು 60 ಆಗುತ್ತೆ. ಆಪ್ಷನ್ಸ್ ನೋಡ್ಬೋದು. ಆಪ್ಷನ್ಸ್ ನಮಗೆ 4ನೇ ಆಪ್ಷನ್ಸ್ ಕರೆಕ್ಟ್ ಆಗಿರುವಂಥದ್ದು ನೋಡ್ಬೋದು. ಇಲ್ಲಿ ಆಪ್ಷನ್ಸ್ ನಮಗೆ 4ನೇ ಆಪ್ಷನ್ಸ್ ಕರೆಕ್ಟ್ ಆಗಿದೆ, 60%. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಹೊಂದಿಸಿ ಬರೆಯನ್ನು ಕೊಟ್ಟಿದ್ದಾರೆ ನೋಡ್ರಿ. 16ನೇ ಪ್ರಶ್ನೆ. ಪಟ್ಟಿ 1ರಲ್ಲಿ ಮತ್ತು ಪಟ್ಟಿ 2 ನೋಡಬೇಕು. ರೌಟರ್ ಇದೆ, ಫೈರ್ವಾಲ್ ಇದೆ, GUI ಇದೆ, ಬ್ರೌಸರ್ ಇದೆ. ಬ್ರೌಸರನ್ನು ಎದಕ್ಕೆ ಉಪಯೋಗಿಸ್ತಾರೆ ನಾವು ಇಲ್ಲಿ, ನಮಗೆ ಬ್ರೌಸರ್ ಗೊತ್ತೈತಿ. ಬ್ರೌಸರ್ ಅಂದರೆ ಏನು, ಇದೊಂದು ಕ್ರೋಮ್ ಅಂದರೆ ವೆಬ್ಸೈಟ್ಗಳನ್ನು ಪ್ರವೇಶಿಸಲು ಇರುವ ಒಂದು ಅಪ್ಲಿಕೇಶನ್ ಅಂತ ನೋಡ್ತೀವಿ. ಅಂದರೆ ಅಪ್ಲಿಕೇಶನ್ ಹಾಕೋದಾಗಲಿ ನೋಡ್ತಾರಲ್ಲ, ಅದಕ್ಕೆ ನಾವು ಬ್ರೌಸರ್ ಅಂತ ಕರಿತೀವಿ. ಇಲ್ಲಿ ಡಿಗೆ ನಾವು ಆಪ್ಷನ್ಸ್ 3 ಅಂತ ನೋಡ್ತೀವಿ. ಡಿಗೆ ಆಪ್ಷನ್ಸ್ ನಾವು 3 ಎಲ್ಲಿ ನೋಡ್ತೀರಿ ನೋಡ್ರಿ. ಯಾವ ಒಂದು ಆಪ್ಷನ್ಸ್ನಲ್ಲಿ ಇದೆ, ಡಿಗೆ ಯಾವುದು 3 ಅಂದರೆ ಆಪ್ಷನ್ಸ್ ನಮಗೆ 1 ಕರೆಕ್ಟ್ ಆಗಿರುವಂಥದ್ದು ನೋಡ್ಬೋದಾ. ಇಲ್ಲಿ ನೋಡ್ರಿ, ಈ ಡೈರೆಕ್ಟ್ ಡಿಗೆ ಬರೀ ಒಂದೇ ಕೊಟ್ಟಿದ್ದಾರೆ. ಯಾವ್ದು ಕೊಟ್ಟಾರು, 3 ಥರ್ಡ್ ಅಂದರೆ ಇದು ಕರೆಕ್ಟ್ ಆಗಿದೆ. ನಾವು ಕಂಪಲ್ಸರಿ ಗೊತ್ತೈತಿ. ಬ್ರೌಸರ್ಗೆ ವೆಬ್ಸೈಟ್ಗಳನ್ನು ಪ್ರವೇಶಿಸಲು ಇರುವ ಒಂದು ಅಪ್ಲಿಕೇಶನ್ ಆಗಿರುವಂಥದ್ದು ಇದು ಬ್ರೌಸರ್. ಆಯಿತು, ಡೈರೆಕ್ಟ್ ಒಂದು ಗೊತ್ತಿದ್ರೆ ಮಾತ್ರ ನಿಮಗೆ ಆನ್ಸರ್ ಸಿಕ್ತು ನೋಡ್ರಿ. ಈ ರೀತಿ ಇರುವ ಪ್ರಶ್ನೆಗಳು ಇರ್ತವೆ. ಇಲ್ಲ ಒಂದೊಂದು ಡೀಪ್ ಆಗಿ ಕೇಳ್ತಾನೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಅದೇ 17ನೇ ಪ್ರಶ್ನೆ ನೋಡ್ಬೋದು. ಇಮೇಲ್ನಲ್ಲಿ CC ಮತ್ತು ಅಂದರೆ CC ಅಂದರೆ ಏನು, ಕಾರ್ಬನ್ ಕಾಪಿ ಅಂತ ಕರಿತೀವಿ ನಾವು ಇಲ್ಲಿ. ಬಿ
BCC ಬಗ್ಗೆ ಕೆಳಗಿನ ಒಂದು ಯಾವ ಹೇಳಿಕೆಗಳನ್ನು ಸರಿಯಾಗಿವೆ ಅಂತ ನೋಡ್ತಾರೆ. ನೋಡಲಿ, ನಮಗೆ CC ಸ್ವೀಕರಿಸುವುದು ಉತ್ತರಿಸಲು ಸಾಧ್ಯವಿಲ್ಲ. ನೋಡಲಿ, CCಯನ್ನು ಸ್ವೀಕರಿಸಿದವರು ಉತ್ತರಿಸಲು ಸಾಧ್ಯವಿಲ್ಲ. ಅಂದರೆ ಇಲ್ಲಿ CC ಕಾರ್ಬನ್ ಕಾಪಿಯನ್ನು ಸ್ವೀಕರಿಸಿದವರು ಉತ್ತರಿಸಲಿಕ್ಕೆ ಸಾಧ್ಯ ಐತಿ ಅಂತ ನೋಡಬೇಕು. ಆದರೆ ನಮಗೆ ಇದು ಕರೆಕ್ಟ್ ಆಗಿರುವಂಥದ್ದಲ್ಲ ಇದು. ಇನ್ನು CCಯು ಸ್ವೀಕರಿಸುವ ಮತ್ತು CC ಮತ್ತು BCC ವಿಳಾಸವನ್ನು ನೋಡಬಹುದು ಅಂತ ಇದೆ. ಹೌದು, ಕರೆಕ್ಟ್. BCCಯಲ್ಲಿ BC ವಿಳಾಸವನ್ನು ನೋಡ್ಬೋದು, ಅಂದರೆ ಕಾರ್ಬನ್ ಕಾಪಿಯಲ್ಲಿ. ಅದೇ ರೀತಿ BCCಯನ್ನು ನಾವು ನಾಮಮಾತ್ರ ಇಮೇಲ್ಗಳಾಗಿ ಬಳಸಲಾಗುತ್ತದೆ. ಇಲ್ಲ, ಇಲ್ಲಿ ವಿಳಾಸಗಳನ್ನು ನೋಡ್ತೀವಿಲ್ಲ, ಅದಕ್ಕೆ ನಾವು ನಾಮಮಾತ್ರ ಅಂದರೆ ಅದೇ ಬರೀ CCಗೆ ಮಾತ್ರ ಯೂಸ್ ಆಗುವಂಥದ್ದಲ್ಲ ಇದು. ಅದಕ್ಕೆ ನಾವು ಇದು ತಪ್ಪಾಗಿರುವಂಥದ್ದು. ಇನ್ನು BCC ಪಡೆದವರು ಇತರೆ ಎಲ್ಲ ಸ್ವೀಕರಿಸಿದವರ ಒಂದು ಮರೆ ಮಾಡಲ್ಪಟ್ಟಿರುತ್ತಾರೆ ಅಂತ ಇದೆ. ಇಲ್ಲಿ ನಮಗೆ ಇದು ಕರೆಕ್ಟ್ ಆಗಿರುವಂಥದ್ದು. ಇಲ್ಲಿ ಕರೆಕ್ಟ್ ಯಾವುದಾಗುತ್ತೆ ನೋಡ್ರಿ, 1 ಮತ್ತು 4 ಅನ್ನೋದು ಸರಿಯಾಗಿರುವಂಥದ್ದು. ಆಪ್ಷನ್ಸ್ ನಮಗೆ ಮೂರನೇ ಆನ್ಸರ್ ಕರೆಕ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ರಿ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಹೈಪರ್ ಪಠ್ಯ ಎನ್ನುವುದು ಇತರ ಒಂದು ಪಠ್ಯಗಳಿಗೆ ಲಿಂಕ್ಗಳನ್ನು ಒಳಗೊಂಡಿರುವ ಒಂದು ಪಠ್ಯವಾಗಿದೆ ಅಂತ. ಹೌದು, ಕರೆಕ್ಟ್. ಹೈಪರ್ ಟೆಕ್ಸ್ಟ್ ಅಂತ ನೋಡ್ತೀವಿ. ಇದು ಇತರ ಒಂದು ಲಿಂಕ್ಗಳಿಗೆ ಪಠ್ಯಗಳಿಗೆ ಒಳಗೊಂಡಿರುವಂಥದ್ದು ನೋಡ್ತೀವಿ. ಅದೇ ಎಷ್ಟು ಅನ್ನು ನೋಡ್ಬೋದು. WW ಒಂದು ಹೈಪರ್ ಟೆಕ್ಸ್ಟ್ ಆಧಾರಿತವಾಗಿದೆ. ಇದು ಬಳಕೆದಾರರಿಗೆ ಮತ್ತು ಹೈಪರ್ ಲಿಂಕ್ಗಳನ್ನು ಕ್ಲಿಕ್ ಮಾಡುವ ಒಂದು ಮೂಲಕ ವೆಬ್ ಪೇಜ್ಗಳ ನಡುವೆ ನಿರ್ದೇಶಿಸಲು ನೇವಿಗೇಟರ್ ಮಾಡಲು ಒಂದು ಅನುಮತಿಸುತ್ತದೆ ಅಂತ ಇದೆ. ಹೌದು, ಕರೆಕ್ಟ್. ಇದು ಎರಡು ಕರೆಕ್ಟ್ ಆಗಿರುವಂಥದ್ದು. ಆಪ್ಷನ್ಸ್ ನಮಗೆ ಮೂರನೇ ಆಪ್ಷನ್ಸ್ ಕರೆಕ್ಟ್ ಆಗಿರುವಂಥದ್ದು. ಇನ್ನು 19ನೇ ಪ್ರಶ್ನೆ ನೋಡ್ರಿ. ವಿದ್ಯಾರ್ಥಿಗಳ ಒಂದು ಕಲಿಕೆಯನ್ನು ಉತ್ತಮಗೊಳಿಸಲು ICTಯ ಒಂದು ಉತ್ತಮ ಬಳಕೆ ಯಾವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ICTಯ ಒಂದು ಉತ್ತಮ ಬಳಕೆ ಯಾವುದಾಗುತ್ತೆ ನೋಡ್ರಲ್ಲಿ. ಪ್ರೊಜೆಕ್ಟರ್ನಲ್ಲಿ ಟಿಪ್ಪಣಿಗಳನ್ನು ತೋರಿಸುವುದು, ಗೃಹ ಕಾರ್ಯಗಳನ್ನು ಇಮೇಲ್ಗಳ ಮೂಲಕ ಕಳಿಸುವುದು. ಮೂರನೇ ಆಪ್ಷನ್ಸ್ ಏನಿದೆ, ಪ್ರತಿ ವಿದ್ಯಾರ್ಥಿಯು ತನ್ನ ಮಟ್ಟಕ್ಕೆ ತಕ್ಕಂತೆ ಕಲಿಕೆಗೆ ಸಹಾಯ ಮಾಡುವ ಒಂದು ಕಲಿಕೆಯ ಆ್ಯಪ್ಗಳನ್ನು ಬಳಸುವುದಂತ ಇದೆ. ಇಲ್ಲಿ ICT ಅಂದರೆ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂತ ಕರಿತೀವಿ ನಾವು ಇಲ್ಲಿ ICTಗೆ. ಇಲ್ಲಿ ಆಪ್ಷನ್ಸ್ ನಮಗೆ ಮೂರನೇ ಆಪ್ಷನ್ಸ್ ಕರೆಕ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. 20ನೇ ಪ್ರಶ್ನೆ ನೋಡ್ರಿ. 20ನೇ ಪ್ರಶ್ನೆ ಏನಿದೆ, ಗೂಗಲ್ ಫಾರ್ಮ್ಗಳ ಒಂದು ಯಾವ ಒಂದು ಲಕ್ಷಣವನ್ನು ಅದನ್ನು ಸಮೀಕ್ಷೆಗಳಿಗೆ ಒಂದು ಸೂಕ್ತವಾಗಿಸುತ್ತದೆ ಅಂತ ಇದೆ. IP ವಿಳಾಸದ ಒಂದು ಆಧಾರದ ಮೇಲೆ ಪ್ರತಿಕ್ರಿಯೆಗೆ ಒಂದು ನಿರ್ಬಂಧಿಸುವ ಸಾಮರ್ಥ್ಯ. ಎರಡನೇದು ನೋಡ್ಬೋದು, ಬಹು ಆಯ್ಕೆ ಚೆಕ್ ಬಾಕ್ಸ್ಗಳ ಒಂದು ಪ್ರಕಾರ ಪ್ರಶ್ನೆಗಳನ್ನು ಬೆಂಬಲಿಸುವುದು. ಮೂರನೇ ಆಪ್ಷನ್ಸ್ ಸ್ವಯಂಚಾಲಿತವಾಗಿ ಪ್ರತಿಕ್ರಿಯೆಗಳಲ್ಲಿ ಒಂದು ಕೃತಿ ಚೌರ್ಯವನ್ನು ಪತ್ತೆ ಹಚ್ಚುವಿಕೆ ಅಂತ ಇದೆ. ನಾಲ್ಕನೇ ಆಪ್ಷನ್ಸನ್ನು ನೋಡ್ಬೋದು, ಪ್ರತಿಕ್ರಿಯೆಯೊಂದರಿಗೆ ವಿಡಿಯೋ ಮತ್ತು ಸಂವಾದ ನಡೆಸಲು ಬೆಂಬಲ ನೀಡುತ್ತದೆ ಅಂತ ಇದೆ. ಇಲ್ಲಿ ಗೂಗಲ್ ಫಾರ್ಮ್ಗಳು ಯಾವಾಗಲೂ ಒಂದು ಬಹು ಆಯ್ಕೆ ಮತ್ತು ಚೆಕ್ ಬಾಕ್ಸ್ಗಳನ್ನು ಒಂದು ಪ್ರಶ್ನೆಗಳನ್ನು ಬೆಂಬಲಿಸುತ್ತದೆ. ಅಂದರೆ ನೀವು ಏನಕ್ಕೆ ಕೇಳ್ರಿ, ಅದು ಪ್ರಶ್ನೆ ಮತ್ತು ಚೌಕ್ ಬಾಕ್ಸ್ ಆಗಲಿ ಅಂದರೆ ಯಾವುದೇ ರೀತಿಯ ಒಂದು ಪ್ರಶ್ನೆಗಳಿಗೆ ಆನ್ಸರ್ ನೀಡ್ತೈತಿ. ಇದು ಯಾವುದು ಗೂಗಲ್ ಫಾರ್ಮ್ ಅದು. ಇನ್ನು ಆಪ್ಷನ್ಸ್ ನಮಗೆ ಇದು ಯಾವುದು ಕರೆಕ್ಟ್ ಅದು, ಎರಡನೇ ಆಪ್ಷನ್ ಕರೆಕ್ಟು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. 21ನೇ ಪ್ರಶ್ನೆ ಏನು, ಜೈವ ವೈದ್ಯಕೀಯ ತ್ಯಾಜ್ಯ ನಿರ್ವಹಣಾ ಒಂದು ನಿಯಮಗಳು 2016 ಪ್ರಕಾರ ಗಾಜಿನ ಸಾಮಾನುಗಳಾಗಿರ್ಬೋದು, ದೇಹದಲ್ಲಿ ಸೇರಿಸುವ ಒಂದು ಲೋಹದ ಸಾಮಗ್ರಿಗಳನ್ನು ಡ್ಯಾಶ್ರಲ್ಲಿ ಸಂಗ್ರಹಿಸಲ್ಪಡುತ್ತಾರೆ. ಅಂದರೆ ಮಣ್ಣನ್ಯಾಗಿ ಇಡ್ತಾರೋ. ಅಂದರೆ ಇಲ್ಲಿ ಕೊಟ್ಟಾರ ನೋಡಿ, ನೀಲಿ ಬಣ್ಣದ ಗುರುತುಗಳಿರೋ ಒಂದು ಕಾರ್ಡ್ ಬೋರ್ಡ್ಗಳ ಒಂದು ಪೆಟ್ಟಿಗೆಗಳು. ನೀಲಿ ಬಣ್ಣ ಅಂದರೆ ಏನು, ಇಲ್ಲಿ ನೀವು ಡಸ್ಟ್ಬಿನ್ ತಂದು ಇಲ್ಲಿ ನೋಡ್ತಿರಲ್ಲ, ಅಂದರೆ ಇಲ್ಲಿ ಮಹಾನಗರ ಪಾಲಿಕೆಗಳು ಇಟ್ಟಿರ್ತಾರಲ್ಲ, ಅವಕ್ಕೂ ನಾವು ನೀಲಿ ಬಣ್ಣದ ಒಂದು ಇರ್ತಾವಿಲ್ಲ ಅವು. ಇದು ಆಗಲ್ಲ ನಮಗೆ. ಇಂಥಲ್ಲಿ ಯಾವುದೇ ರೀತಿಯ ಒಂದು ಸಿರೀಸ್ ಆಗಿರ್ಬೋದು, ಅಂದರೆ ಡಾಕ್ಟ್ರುಗಳು ಬಳಸುವಂಥ ಒಂದು ವೈದ್ಯಕೀಯಲ್ಲಿ ಬಳಸುವಂಥ ಸಾಮಾನುಗಳನ್ನು ಇಲ್ಲಿ ಹಾಕಲಿಕ್ಕೆ ಬರೋದಿಲ್ಲ. ಇಲ್ಲಿ ಹಳದಿ ಬಣ್ಣದ ಡಬ್ಬಿಗಳಲ್ಲಿ ನೋಡ್ತೀರಿ, ಹಳದಿ ಬಣ್ಣದ ಡಬ್ಬಿಗಳನ್ನು ಇವುಗಳನ್ನು ಸಹಿತ ಅಲ್ಲೇ ಬಳಸ್ತಾರೆ. ಇಲ್ಲಿ ಸಹಿತ ಅಲ್ಲಿ ಹಾಕಲಿಕ್ಕೆ ಬರೋದಿಲ್ಲ. ಅದೇ ರೀತಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಲ್ಲಿ. ಮೂರನೇ ಆಪ್ಷನ್ಸ್ ಏನಿದೆ, ಚುಚ್ಚಲಾಗದ, ಸೋರಿಕೆಯಾಗದ, ವಿರೂಪಗೊಳಿಸಲಾಗದ ಒಂದು ಬಿಳಿ ಡಬ್ಬಗಳಲ್ಲಿ ಇವುಗಳನ್ನು ಹಾಕ್ತಾರೆ ಅಂತ ನೋಡ್ಬೋದು. ಆನ್ಸರ್ ನಮಗೆ ಮೂರನೇ ಆಪ್ಷನ್ಸ್ ಕರೆಕ್ಟ್ ಆಕತಿ. ಇನ್ನು 22ನೇ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಏನಿದೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ವಿಪತ್ತು ನಿರ್ವಹಣಾ ಕಾಯ್ದೆಯನ್ನು ಸಂಸತ್ತು 2005ರಲ್ಲಿ ಅಂಗೀಕರಿಸಿತು ಅಂತ ಇದೆ. ಹೌದು, 2005ರಲ್ಲಿ ಭಾರತ ಸಂಸತ್ತು 2005ರಲ್ಲಿ ಈ ಒಂದು ವಿಪತ್ತು ನಿರ್ವಹಣಾ ಕಾಯ್ದೆಯನ್ನು ಅಂಗೀಕರಿಸಿದೆ. ಇದು ಕರೆಕ್ಟ್ ಆಗಿರುವಂಥದ್ದು. ಕೇಂದ್ರದ ಗೃಹ ಮಂತ್ರಿಯವರು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಒಂದು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ ಅಂತ ಇದೆ.
ಇಲ್ಲಿ ಕೇಂದ್ರದ ಗೃಹ ಮಂತ್ರಿಗಳಾಗಲ್ಲ, ಇಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರರಾಗಿ ಇಲ್ಲಿ ಪ್ರಧಾನಮಂತ್ರಿಗಳು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಒಂದು ಪ್ರಾಧಿಕಾರರಾಗಿ ಅಧ್ಯಕ್ಷರಾಗಿ ನಿರ್ವಹಿಸುತ್ತಾರೆ ಅಂತ ನೋಡ್ತೀವಿ. ಆದರೆ ಕೇಂದ್ರದ ಒಂದು ಗೃಹ ಮಂತ್ರಿಗಳಲ್ಲ. ಇದು ನಮಗೆ ತಪ್ಪಾಗುತ್ತೆ. ಇನ್ನು ನೋಡ್ಬೋದು, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಒಂದು ಪ್ರಾಧಿಕಾರವು NDMA ಅಂತ ಉಪಾಧ್ಯಕ್ಷರನ್ನು ಸೇರಿಸಿದಂತೆ 9ಕ್ಕಿಂತ ಹೆಚ್ಚಿನ ಸಂಖ್ಯೆಯ ಸದಸ್ಯರನ್ನು ಹೊಂದಿರಬಾರದು ಅಂತಂದ. ಹೌದು, ಅಂದರೆ ಇಲ್ಲಿ ಉಪಾಧ್ಯಕ್ಷರನ್ನು ಹಿಡಿದು ಎಷ್ಟು ಮಂದಿ ಇರ್ತಾರೆ? 9 ಜನ ಇರುತ್ತಾರೆ. ರಾಷ್ಟ್ರೀಯ ಒಂದು ವಿಪತ್ತು ನಿರ್ವಹಣಾ ಒಂದು ಪ್ರಾಧಿಕಾರದಲ್ಲಿ 9 ಜನ ಸದಸ್ಯರಾಗಿರ್ಬೋದು ಮತ್ತು ಉಪಾಧ್ಯಕ್ಷರನ್ನು ಸೇರಿಸಿ ಇರ್ತಾರೆ. ಕರೆಕ್ಟ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ನೋಡ್ಬೋದು, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಒಂದು ಪ್ರಾಧಿಕಾರ ಸದಸ್ಯರ ಅವಧಿ 5 ವರ್ಷಗಳಾಗಿರುತ್ತದೆ. ಇಲ್ಲಿ ಅವ್ರು ಏನು ಕೊಟ್ಟಾರ? ಎಕ್ಯೂರಿಟಿ ಕೊಟ್ಬಿಟ್ಟಾರ. ಎಕ್ಯೂರಿಟಿ ಅಂದಾಗ ಅಂದರೆ 5 ವರ್ಷನೂ ಆಗಿರ್ಬೋದು. ಅಂದರೆ ಗೌರ್ಮೆಂಟ್ ಏನು ಮಾಡ್ತೈತಿ, 5 ವರ್ಷ ತನಕ ಮಾಡ್ತೈತಿ. ಈಗ ಅನ್ಕ ಆಲ್ಮೋಸ್ಟ್ 5 ವರ್ಷ ತನಕ ಮಾಡಲಾಗೈತಿ. ಅಂದರೆ ಇದು ಏನಾಗೈತಿ ಗೊತ್ತಾ? ಸದಸ್ಯರ ಒಂದು ಅಧಿಕಾರಾವಧಿ 5 ವರ್ಷಗಳಲ್ಲ, ಆದರೆ ಬದಲಾಗಿ ಸರ್ಕಾರ ನಿಗದಿಪಡಿಸಿದ ಒಂದು ಅವಧಿಯಾಗಿರುತ್ತದೆ. ಅಂದರೆ ಗೌರ್ಮೆಂಟ್ ಅವ್ರಿಗೆ ಎಲ್ಲಿ ತನಕ ಅವಕಾಶ ಕೊಡ್ತೈತಿಲ್ಲ ಅಲ್ಲಿ ತನಕ ಅವರು ಅಧ್ಯಕ್ಷರಾಗಿ ಸದಸ್ಯರಾಗಿ ನಿರ್ವಹಣಾ ಒಂದು ಪ್ರಾಧಿಕಾರ ಆಗಿ ನಿರ್ವಹಿಸಬಹುದು ಅಂತಂದು ಇದೆ. ಇಲ್ಲಿ ನಮಗೆ ಆಪ್ಷನ್ಸ್ಗಳ ನೋಡ್ಬೋದಾದರೆ ಆಪ್ಷನ್ಸ್ ನಮಗೆ ACD ಅಂತ ನೋಡ್ಬೋದು. ಆದರೆ ಇದು ಸಹಿತ ಅವರು ಕರೆಕ್ಟ್ ಆಗಿದೆ ಅಂತಂದು ಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿ AC ಅಂತ ಅಷ್ಟೇ ಕರೆಕ್ಟ್ ಆಗಬೇಕಾಗಿತ್ತು. ಆದರೆ Dನೂ ಸಹಿತ ಇಲ್ಲಿ ಕರೆಕ್ಟ್ ಆಗುತ್ತೆ. 5 ವರ್ಷಗಳಂತಲೂ ಕೊಡ್ಬೋದು. ಈಗ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. 23ನೇ ಪ್ರಶ್ನೆ ನೋಡ್ರಿ. ವಿಶ್ವಸಂಸ್ಥೆಯ ಒಂದು ಸುಸ್ಥಿರ ಅಭಿವೃದ್ಧಿಯ ಒಂದು ಗುರಿ SDG 10 ಯಾವುದಕ್ಕೆ ಸಂಬಂಧಿಸಿದೆ ಅಂತ ಇದೆ. ಇಲ್ಲಿ ನೋಡ್ರಿ, ಇದು ಒಂದು ವಿಶ್ವಸಂಸ್ಥೆ ಏನು ಮಾಡ್ತೈತಿ, 17 ಒಂದು ಸುಸ್ಥಿರ ಅಭಿವೃದ್ಧಿಗಳನ್ನು 2015ರಲ್ಲಿ ಅಂಗೀಕರಿಸಿದೆ. 17 ಸುಸ್ಥಿರ ಅಭಿವೃದ್ಧಿ ಒಂದು ಗುರಿಗಳಲ್ಲಿ. ಆದರೆ ಅವ್ರು ಏನು 10ನೇದು ಕೇಳ್ಯಾರು? 10ನೇದು ಯಾವುದಕ್ಕೆ ಒಂದು ಸಂಬಂಧಿಸಿದೆ ಅಂತ ಕೇಳ್ಯಾರು. 10ನೇದು ನೋಡ್ರಿ, 10ನೇ ಒಂದು ಗುರಿಯು ದೇಶಗಳ ಒಂದು ನಡುವೆ ಮತ್ತು ದೇಶಗಳ ಒಂದು ಒಳಗೆ ಒಂದು ಅಸಮಾನತೆಯನ್ನು ಕಡಿಮೆಗೊಳಿಸುವುದು. ಅಂದರೆ ಇಲ್ಲಿ 10ನೇ ಒಂದು ಗುರಿ ಏನಾಗಿತ್ತು? ಅಸಮಾನತೆಯನ್ನು ಕಡಿಮೆಗೊಳಿಸುವುದು ಅಂತಂದು ಕೊಟ್ಟಿದ್ದಾರೆ. ಆಪ್ಷನ್ಸ್ ನಮಗೆ 2ನೇ ಆಪ್ಷನ್ಸ್ ಕರೆಕ್ಟ್ ಆಗುತ್ತೆ. 17 ನೋಡ್ರಿ, SDA ವಿಶ್ವ ಒಂದು ಸುಸ್ಥಿರ ಅಭಿವೃದ್ಧಿಯು 17 ಗುರಿಗಳನ್ನು ಒಳಗೊಂಡೈತಿ. ಎಷ್ಟರಲ್ಲಿ? 2015ರಲ್ಲಿ. ಇನ್ನು ನೆಕ್ಸ್ಟ್ 24ನೇ ಪ್ರಶ್ನೆ ಏನಿದೆ, ಅರ್ಥ ಅವರ ಒಂದುಗೆ ಸಂಬಂಧಿಸಿದಂತೆ ಈ ಒಂದು ಹೇಳಿಕೆ ಯಾವುದು ಕರೆಕ್ಟ್ ಆಗಿದೆ ಅಂತಂದು ಕೊಟ್ಟಿದ್ದಾರೆ. ಇದೊಂದು ಹವಾಮಾನ ಬದಲಾವಣೆ ಮತ್ತು ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದ ಜಾಗೃತಿ ಕಾರ್ಯಕ್ರಮ ಅಥವಾ ಆಂದೋಲನವಾಗಿದೆ. ಹೌದು, ಇದು ಒಂದು ಹವಾಮಾನ ಬದಲಾವಣೆ ಮತ್ತು ಪರೀಕ್ಷೆಗೆ ಸಂಬಂಧಿಸಿದ ಅಂದರೆ ಸಂರಕ್ಷಣೆಗೆ ಒಂದು ಸಂಬಂಧಿಸಿದ ಪರಿಸರಕ್ಕೆ ಸಂಬಂಧಿಸಿದ ಒಂದು ಸಂರಕ್ಷಣೆ ಆಗಿರುವಂಥದ್ದು ಕಾರ್ಯಕ್ರಮ, ಒಂದು ಆಂದೋಲನ ಅಂತಂದು ಕರಿತೀವಿ. ಕರೆಕ್ಟ್ ಆಗಿರುವಂಥದ್ದು. ಅದೇ ರೀತಿ ನೆಕ್ಸ್ಟ್ ನೋಡ್ರಲ್ಲಿ, ಇದು ವಿಶ್ವಸಂಸ್ಥೆಯ ಒಂದು ಪರಿಸರ ಕಾರ್ಯಕ್ರಮ ಜಾರಿಗೆ ತಂದಿತ್ತು ಅಂತ ಇದೆ. ಇಲ್ಲಿ UNEPಯು ವಿಶ್ವಸಂಸ್ಥೆ ಪರಿಸರ ಕಾರ್ಯಕ್ರಮವನ್ನು ಜಾರಿಗೆ ತಂದಿಲ್ಲ. ಈ UNEPಯು ವಿಶ್ವಸಂಸ್ಥೆಯ ಒಂದು ಪರಿಸರ ಕಾರ್ಯಕ್ರಮವನ್ನು ಜಾರಿಗೆ ತಂದಿಲ್ಲ. ಇದನ್ನು ಜಾರಿಗೆ ತಂದಿರುವುದು ಯಾರು ಗೊತ್ತಾ? WWF ಅಂತ ನೋಡ್ತೀವಿ. ಇವರು ಅಂದರೆ ಸಿಡ್ನಿ ಮಾರ್ನಿಂಗ್ ಹೆರಾಲ್ಡ್ ಅಂತ ರವರು ಜಂಟಿಗೆ ಜಾರಿಗೆ ತಂದರು ಅಂತಂದು ಇದೆ. ಸಿಡ್ನಿ ಮಾರ್ನಿಂಗ್ ಹೆರಾಲ್ಡ್ ರವರು ಇದನ್ನು ಜಾರಿಗೆ ತಂದಿರುವಂಥದ್ದು ವಿಶ್ವ ಪರಿಸರ ಕಾರ್ಯಕ್ರಮವನ್ನು. ಇದು ತಪ್ಪಾಗುತ್ತೆ ನಮಗೆ. 2007ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಜಾರಿಗೆ ತರಲಾಗಿದೆ ಅಂತ ಇದೆ. ಇದು ಕರೆಕ್ಟ್ ಆಗಿರುವಂಥದ್ದು. ಇದು 2007ರಲ್ಲಿ ಇದು ಜಾರಿಗೆ ತಂದಿರುವಂಥದ್ದು. ಎಲ್ಲಿ? ಆಸ್ಟ್ರೇಲಿಯಾದಲ್ಲಿ. ಕರೆಕ್ಟ್ ಆಗಿದೆ. ಅನಗತ್ಯ ದೀಪಗಳನ್ನು 1 ಗಂಟೆ ಸ್ವಯಂ ಪ್ರೇರಿತವಾಗಿ ಆರಿಸುವುದು ಈ ಆಂದೋಲನದ ಒಂದು ಭಾಗವಾಗಿದೆ ಅಂತ ಇದೆ. ಹೌದು, ಅಂದರೆ ಅನಗತ್ಯ 1 ಗಂಟೆಗಳ ಒಂದು ಸಮಯವನ್ನು ಈ ಒಂದು ಆಂದೋಲನ ಭಾಗವಾಗಿದೆ ಅಂತ ಕರೆಕ್ಟ್ ಆಗಿರುತ್ತೆ. ಇದು ಇಲ್ಲಿ ಆಪ್ಷನ್ಸ್ ನೋಡ್ಬೋದು. ಆಪ್ಷನ್ಸ್ ಏನು 3 ಕರೆಕ್ಟ್ ಆಗಿರುವಂಥದ್ದು, ಅವುಗಳಲ್ಲಿ 3 ಮಾತ್ರ ಸರಿಯಾಗಿವೆ ಅಂತಂದು ನಮಗೆ ಆಪ್ಷನ್ಸ್ 2 ಕರೆಕ್ಟ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. 25ನೇ ಪ್ರಶ್ನೆ ಏನಿದೆ, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ISAಕ್ಕೆ ಸಂಬಂಧಿಸಿದ ಈ ಹೇಳಿಕೆಗಳು ಪರಿಗಣಿಸಿವೆ ಅಂತ ಇದೆ. ನೋಡ್ರಿ, ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಅಂತ ನೋಡ್ತೀವಿ. ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಅಂತಂದ ISA ಅಂತ ನೋಡ್ತೀವಿ. ಇಲ್ಲಿ ISA ಇದು ಜಾಗತಿಕ ಅಂತರ್ ಸರ್ಕಾರಿ ಸಂಸ್ಥೆಯಾಗಿದ್ದು
ಇದು ಇಂಗಾಲ ತಟಸ್ಥ ಒಂದು ಭವಿಷ್ಯಕ್ಕಾಗಿ ಸೌರಶಕ್ತಿಯ ಒಂದು ಅಳವಡಿಕೆಯನ್ನು ಉತ್ತೇಜಿಸಲು ಸಮರ್ಪಿಸಲಾಗಿದೆ ಅಂತ ಇದೆ. ಹೌದು, ಕರೆಕ್ಟ್ ಆಗಿರುವಂಥದ್ದು. ಇಲ್ಲಿ ಭಾರತ ಮತ್ತು ಜರ್ಮನಿಗಳ ಒಂದು ಮಧ್ಯ ಸಹಯೋಗದ ಒಂದು ಉಪಕ್ರಮವಾಗಿದೆ ಅಂತ. ಇದು ಭಾರತ ಮತ್ತು ಜರ್ಮನಿಗಳಲ್ಲಿ ಅಲ್ಲ, ಇದು ಭಾರತ ಮತ್ತು ಇದು ಫ್ರಾನ್ಸ್ ದೇಶಗಳ ಒಂದು ಸಹಯೋಗದೊಂದಿಗೆ ಈ ಒಂದು ಉಪಕ್ರಮವಾಗಿರುವಂಥದ್ದು. ಇದು ಜರ್ಮನಿಗಳ ಜೊತೆ ಅಲ್ಲ, ಇದು ತಪ್ಪಾಗುತ್ತೆ. ISAಯ ಒಂದು ಕೇಂದ್ರ ಕಚೇರಿಯು ಜರ್ಮನಿಯ ಒಂದು ಬಾನ್ನಲ್ಲಿದೆ ಅಂತ ಇದೆ. ಇದು ISAಯ ಒಂದು ಕೇಂದ್ರ ಕಚೇರಿ ಎಲ್ಲಿದೆ? ಕೇಂದ್ರ ಕಚೇರಿ ಭಾರತದ ಒಂದು ಗುರುಗ್ರಾಮದಲ್ಲಿ ಇರುವಂಥದ್ದು. ಇದು ನೋಡ್ರಲ್ಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಅನ್ನುವುದು ಇದು ಒಂದು ಕೇಂದ್ರ ಕಚೇರಿ ಎಲ್ಲಿದೆ? ಭಾರತದ ಗುರುಗ್ರಾಮದಲ್ಲಿದೆ. ಇನ್ನು ನೆಕ್ಸ್ಟ್ 4D ಅನ್ನು ನೋಡ್ಬೋದು. ಸಾರ್ಕ್ ರಾಷ್ಟ್ರಗಳ ಒಂದು ISA ಸದಸ್ಯ ರಾಷ್ಟ್ರಗಳಾಗಿವೆ ಅಂತ ಇದೆ. ಸಾರ್ಕ್ ಅಂದರೆ ಸದಸ್ಯ ರಾಷ್ಟ್ರಗಳಲ್ಲ, ಸಾರ್ಕ್ನ ಒಂದು ISA ಒಂದು ಸದಸ್ಯ ರಾಷ್ಟ್ರ ಅಲ್ಲ ಅಂತ ನೋಡ್ತೀವಿ. ಪಾಕಿಸ್ತಾನ ಆಗಿರುವಂಥದ್ದು ಇದು ISA ಒಂದು ಸದಸ್ಯ ರಾಷ್ಟ್ರವಲ್ಲ ಅಂತ ನೋಡ್ತೀವಿ. ಈ ಪಾಕಿಸ್ತಾನನ ISA ಒಳಗೆ ಕರ್ಕೊಂಡಿಲ್ಲ. ಅದಕ್ಕೆ ನಾವು ಇಲ್ಲಿ ಯಾವುದು ಕರೆಕ್ಟ್ ಆಗಿದೆ, ಇದು ತಪ್ಪಾಗುತ್ತೆ, ಇದು ತಪ್ಪಾಯಿತು. ಅಂದರೆ ಇಲ್ಲಿ ಬರೀ ಯಾವುದು ಒಂದೇ ಕರೆಕ್ಟ್ ಆಯಿತು, ಒಂದೇ ಕರೆಕ್ಟ್ ಆಯಿತು. ಅದಕ್ಕೆ ನಮಗೆ ಇಲ್ಲಿ ಆಪ್ಷನ್ಸ್ ನೋಡ್ಬೋದು. ಆಪ್ಷನ್ಸ್ ನಮಗೆ 4ನೇ ಆಪ್ಷನ್ಸ್ ಕರೆಕ್ಟ್ ಆಗಿರುವಂಥದ್ದು. ಇನ್ನು 26ನೇ ಪ್ರಶ್ನೆ ನೋಡ್ರಿ. 26ನೇ ಪ್ರಶ್ನೆ ಏನಿದೆ? ಕೆಳಗಿನವುಗಳಲ್ಲಿ ಯಾವುದು ಒಂದು ಬೌದ್ಧ ಶಿಕ್ಷಣದ ಒಂದು ಲಕ್ಷಣವಲ್ಲ? ಬೌದ್ಧ ಶಿಕ್ಷಣ, ಇಲ್ಲಿ ಬೌದ್ಧ ಧರ್ಮದ ಒಂದು ಶಿಕ್ಷಣವಲ್ಲ ಅಂತ ಕೊಟ್ಟಿದ್ದಾರೆ. ಬೌದ್ಧ ಧರ್ಮದಲ್ಲಿ ಎಲ್ಲರಿಗೂ ಒಂದು ಮುಕ್ತವಾದ ಶಿಕ್ಷಣ ಅಂತ ಕೊಟ್ಟಿದ್ದಾರೆ. ಹೌದು, ಅಂದರೆ ಬೌದ್ಧ ಶಿಕ್ಷಣವು ಎಲ್ಲ ಜಾತಿಯ ಒಂದು ವರ್ಗದವರಿಗೆ ಒಂದು ಮುಕ್ತವಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಎರಡನೇದು ದೈಹಿಕ ದಂಡನೆ ಅಂತ ಕೊಟ್ಟಿದ್ದಾರೆ. ದೈಹಿಕ ದಂಡನೆ ಅನ್ನೋದು ಈ ಬೌದ್ಧ ಒಂದು ಶಿಕ್ಷಣದಲ್ಲಿ ಇದು ಇಲ್ಲ, ಅದಕ್ಕೆ ನಮಗೆ ಇದು ಒಂದು ಲಕ್ಷಣ ಅಲ್ಲ ಅಂತಂದು ಆಪ್ಷನ್ಸ್ ನಮಗೆ 2ನೇ ಕರೆಕ್ಟ್ ಆಗುತ್ತೆ. ಇದು ಸಾಂಸ್ಥಿಕ ಶಿಕ್ಷಣ ನೋಡ್ರಿ. ಇದು ಬೌದ್ಧ ವಿವಾಹಗಳು ಮತ್ತು ಮಠಗಳ ಒಂದು ಪ್ರಮುಖ ಶಿಕ್ಷಣ ಕೇಂದ್ರಗಳಾಗಿರುವಂಥದ್ದು. ಅಂದರೆ ಸಾಂಸ್ಥಿಕ ಶಿಕ್ಷಣ ಅಂದರೆ ಇದು ಮದುವೆ ಸಮಾರಂಭಗಳಲ್ಲಿ, ವಿವಾಹಗಳ ಒಂದು ಮಠಗಳಲ್ಲಿ ಒಂದು ಸಾಂಸ್ಥಿಕ ಶಿಕ್ಷಣ ಅಂತ ನೋಡ್ತೀವಿ ಬೌದ್ಧ ಧರ್ಮದಲ್ಲಿ. ಅದೇ ರೀತಿ ಉಪಸಂಪದ ಒಂದು ಸಮಾರಂಭ ಅಂದರೆ ಇದು ಬೌದ್ಧ ಧರ್ಮದಲ್ಲಿ ಪೂರ್ಣ ಒಂದು ಪ್ರಮಾಣದ ಭಿಕ್ಷುಗಳಿಗಾಗಿ ದೀಕ್ಷೆ ನೀಡುವ ಒಂದು ಪ್ರಮುಖ ಸಮಾರಂಭ ಅಂತ ನೋಡ್ತೀವಿ. ಉಪಸಂಪದ ಒಂದು ಸಮಾರಂಭನ ಅಂದರೆ ಅಲ್ಲಿ ಬೌದ್ಧ ಧರ್ಮದ ಒಂದು ಲಕ್ಷಣವಾಗಿರುವಂಥದ್ದು ನೋಡ್ತೀವಿ. ಆದರೆ ನಮಗೆ ಇಲ್ಲಿ ಆಪ್ಷನ್ಸ್ 2 ಕರೆಕ್ಟ್ ಆಗಿರುವಂಥದ್ದು. ಇನ್ನು 27ನೇ ಪ್ರಶ್ನೆ ನೋಡೋಣ. 27ನೇ ಪ್ರಶ್ನೆ ಏನಿದೆ? ಈ ಕೆಳಗಿನವುಗಳನ್ನು ಹೊಂದಿಸಿರಿ ಅಂತ ಇದೆ. ವಿಶ್ವವಿದ್ಯಾಲಯದ ಒಂದು ಶಿಕ್ಷಣ ಆಯೋಗ ಎಷ್ಟರಾಗ ಒಂದು ಸ್ಥಾಪನೆ ಆಯಿತು ನೋಡ್ಬೋದು. ವಿಶ್ವವಿದ್ಯಾಲಯದ ಒಂದು ಶಿಕ್ಷಣ ಆಯೋಗ 1948 ಅಂತ ನೋಡ್ತೀವಿ. ಆಪ್ಷನ್ಸ್ ನಮಗೆ ಎಗೆ 3 ಕರೆಕ್ಟ್ ಆಗಿರುವಂಥದ್ದು. 1948. ಇಲ್ಲಿ ಎಗೆ 3 ಎಲ್ಲಿ ಐತೆ ನೋಡ್ರಿ. ಎಗೆ 3 ಇರೋದು ಒಂದೇ ಆಪ್ಷನ್ಸ್ ನಮಗೆ 4ನೇ ಆಪ್ಷನ್ಸ್ನಲ್ಲಿದೆ. ಎಗೆ 3 ಒಂದು ಗೊತ್ತಿದ್ರೆ ನಮಗೆ ಅಷ್ಟು ಒಂದು ಗೊತ್ತಾಯ್ತು ನೋಡ್ರಿ. ಪ್ರೌಢ ಶಿಕ್ಷಣ ಅನ್ನೋದು ಎಲ್ಲಿ ಬರುತ್ತೆ? ಆಪ್ಷನ್ಸ್ 1ರಲ್ಲಿ ಬರುತ್ತೆ, 1952 ಮತ್ತು 53ರಲ್ಲಿ. ಭಾರತೀಯ ಶಿಕ್ಷಣ ಆಯೋಗ ಎಷ್ಟರ ಬರುತ್ತೆ? 1946 ಮತ್ತು 64 ಮತ್ತು 66ರಲ್ಲಿ. ಇನ್ನು ಪ್ರಥಮ ರಾಷ್ಟ್ರೀಯ ಶಿಕ್ಷಣ ಅನ್ನೋದು 1968ರಲ್ಲಿ ನೋಡ್ತೀವಿ. ಈ ರೀತಿ ನಾವು ಒಂದು ಪ್ರಶ್ನೆಗೆ ಗೊತ್ತಿದ್ದರೆ ಮಾತ್ರ ನಮಗೆ ಜಲ್ದಿ ಸಡನ್ಲಾಗಿ ಆನ್ಸರ್ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. 28ನೇ ಒಂದು ಪ್ರಶ್ನೆ ನೋಡ್ಬೋದು. ಇಲ್ಲಿ ಹೊಂದಿಸಿ ಬರೆಯಿದೆ. ಇಲ್ಲಿ ಅಟಲ್ ಇನೋವೇಷನ್ ಮಿಷನ್ ಅಂತ ಇದೆ. ಅಟಲ್ ಇನೋವೇಷನ್ ಮಿಷನ್ ಅನ್ನುವುದು ನಮಗೆ ಇಲ್ಲಿ ಅನ್ವೇಷಣೆ ಮತ್ತು ಉದ್ಯಮಶೀಲತೆಯ ಒಂದು ಚೈತನ್ಯವನ್ನು ಪ್ರೋತ್ಸಾಹಿಸುತ್ತದೆ ಅಂತ ನೋಡ್ತೀವಿ. ಅಟಲ್ ಇನೋವೇಷನ್ ಮಿಷನ್ ಅನ್ನೋದು. ಇನ್ನು ರಾಷ್ಟ್ರೀಯ ಸಂಶೋಧನಾ ಒಂದು ಪ್ರತಿಷ್ಠಾನ ಅಂತ ಇದೆ. ರಾಷ್ಟ್ರೀಯ ಒಂದು ಪ್ರತಿಷ್ಠಾನ ಅನ್ನೋದು ನೋಡ್ರಲ್ಲಿ, ರಾಷ್ಟ್ರೀಯ ಒಂದು ಸಂಶೋಧನಾ ಪ್ರತಿಷ್ಠಾನ ಅನ್ನೋದು ಏನಾಗುತ್ತೆ ನಮಗೆ ಇಲ್ಲಿ? ಆಪ್ಷನ್ಸ್ ನಮಗೆ 3 ಆಗುತ್ತೆ ನೋಡ್ರಲ್ಲಿ. ಸಂಶೋಧನೆಯ ಒಂದು ಮೂಲಭೂತ ಸೌಕರ್ಯಗಳನ್ನು ಬಲಪಡಿಸುವುದು ಮತ್ತು ಸಹಭಾಗಿತ್ವ ಒಂದು ಪ್ರಯತ್ನಗಳನ್ನು ಪ್ರೋತ್ಸಾಹಿಸುವುದು ಅಂತ ಇದೆ. ಇಲ್ಲಿ ಆನ್ಸರ್ ಏನಾಗುತ್ತೆ ನೋಡ್ರಲ್ಲಿ, 1ಕ್ಕೆ 2 ಆದರೆ 2ಕ್ಕೆ 3 ಆಗುತ್ತೆ. ಇಲ್ಲಿ ನೋಡ್ಬೋದು 1ಕ್ಕೆ 2 ಎಲ್ಲಿದೆ? 1ಕ್ಕೆ 2 ಅಂದರೆ ಆಪ್ಷನ್ಸ್ ನಮಗೆ 1ನೇದು ಕರೆಕ್ಟ್ ಆಗುತ್ತೆ. ಇನ್ನು 29ನೇ ಪ್ರಶ್ನೆ ನೋಡ್ರಿ. ಗುಣಮಟ್ಟದ ಒಂದು ಮಾನದಂಡಗಳನ್ನು ಖಾತ್ರಿಪಡಿಸಲು ತಾಂತ್ರಿಕ ಕಾರ್ಯಕ್ರಮಗಳನ್ನು ಮೌಲ್ಯೀಕರಿಸುವ ಮತ್ತು ಮಾನ್ಯತೆ ನೀಡುವ ಒಂದು ಜವಾಬ್ದಾರಿಯನ್ನು ಹೊಂದಿರುವ ಒಂದು ಮಂಡಳಿ ಯಾವುದು ಅಂತ ಇದೆ. ಇಲ್ಲಿ ನಾವು ನೋಡ್ತೀವಿ ಆಪ್ಷನ್ಸ್ಗಳನ್ನು ನೋಡ್ತೀವಿ. ಆಪ್ಷನ್ಸ್ ಏನಿದೆ? AICTE ಅಂತ ಇದೆ, NIT ಅಂತ ಇದೆ, NBA ಅಂತ ಇದೆ, UGC ಇದೆ. ಇಲ್ಲಿ ನೋಡ್ರಲ್ಲಿ, ಇಲ್ಲಿ ನಾವು AI ಅಂದರೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಅಂತ ನೋಡ್ತೀವಿ. ಇದು ತಾಂತ್ರಿಕ ಶಿಕ್ಷಣವನ್ನು ನಿಯಂತ್ರಿಸುವ ಮತ್ತು ಸಂಸ್ಥೆಗಳಿಗೆ ಒಂದು ಅನುಮತಿ ನೀಡುವ ಸಂಸ್ಥೆ
ಆದರೆ ಇದು ಮಾನ್ಯತೆಯನ್ನು ನೀಡುವುದಿಲ್ಲ ಅಂತ. ಅಂದರೆ ಏನಿದು ತಾಂತ್ರಿಕ ನೀಡುವ ಒಂದು ಸಂಸ್ಥೆ, ಶಿಕ್ಷಣವನ್ನು ನೀಡುವ ಒಂದು ಸಂಸ್ಥೆ ಅನುಮತಿ ನೀಡ್ತದೆ, ಆದರೆ ಇದು ಮಾನ್ಯತೆಯನ್ನು ನೀಡುವುದಿಲ್ಲ ಅಂತ. ಅದಕ್ಕೆ ನಮಗೆ ಇದು ಆಗಲ್ಲ. NIT ಅಂದರೆ ಏನು? NIT ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಕರಿತೀವಿ. ಅಂದರೆ ಇವು ಶಿಕ್ಷಣದ ಒಂದು ಸಂಸ್ಥೆಗಳು, ಆದರೆ ಮಾನ್ಯತೆಯನ್ನು ನೀಡುವುದಿಲ್ಲ, ಇದು ಸಹಿತ ನೀಡುವುದಿಲ್ಲ. NBA ಇಲ್ಲಿ UGC ಅಂದರೆ ಏನು? ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅಂತ ಕರಿತೀವಿ. ವಿಶ್ವವಿದ್ಯಾಲಯಗಳಿಗೆ ಮಾನ್ಯತೆ ನೀಡುತ್ತದೆ. ಇದು ಬರೀ ಮಾತ್ರ ವಿಶ್ವವಿದ್ಯಾಲಯಗಳಿಗೆ ಮಾತ್ರ ನೀಡುತ್ತದೆ. ಆದರೆ ನಮಗೆ NBA ಅನ್ನೋದು ಇದು ಒಂದು ಗುಣಮಟ್ಟವನ್ನು ಮಾನದಂಡ ಖಾತ್ರಿಪಡಿಸುವ ತಾಂತ್ರಿಕ ಕಾರ್ಯಕ್ರಮಕ್ಕೆ ಮೌಲ್ಯೀಕರಿಸುವ ಮತ್ತು ಮಾನ್ಯತೆ ನೀಡುವ ಒಂದು ಜವಾಬ್ದಾರಿ ಏನು ಮಾಡ್ತೈತಿ? NBA ನೀಡ್ತೈತಿ ಅಂತ ನೋಡ್ಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಮೌಲ್ಯಯುತ ಶಿಕ್ಷಣದ ಒಂದು ಪ್ರಮುಖ ಅಂಶಗಳನ್ನು ನೋಡ್ರಿ. A ಚಾರಿತ್ರ್ಯ ನಿರ್ಮಾಣ, B ಮನೋಜನ್ಯ ಚಲನೆ ಅಭಿವೃದ್ಧಿ, C ನೈತಿಕ ನಿರ್ಣಯ ತೆಗೆದುಕೊಳ್ಳುವಿಕೆ, D ಜ್ಞಾನಾತ್ಮಕ ಅಭಿವೃದ್ಧಿ, E ರಾಷ್ಟ್ರಪ್ರೇಮ ಮತ್ತು ಜಾಗತಿಕ ಪೌರತ್ವ. ಸರಿಯಾದದನ್ನು ಆಯ್ಕೆ ಮಾಡಿರಿ ಅಂತ ಇದೆ. ಇಲ್ಲಿ ನಮಗೆ ಯಾವ ಕರೆಕ್ಟ್ ಆಗುತ್ತೆ? ಒಂದು ಚಾರಿತ್ರಿಕ ನಿರ್ಮಾಣ ಅನ್ನೋದು ಒಂದು ಮೌಲ್ಯಯುತ ಒಂದು ಪದ ಆಗಿರುವಂಥದ್ದು, ಅಂದರೆ ಪ್ರಮುಖ ಅಂಶವಾಗಿರುವಂಥ ಚಾರಿತ್ರಿಕ ನಿರ್ಮಾಣ. ಅದೇ ರೀತಿ ನೈತಿಕ ಒಂದು ನಿರ್ಣಯ ತೆಗೆದುಕೊಳ್ಳುವಿಕೆ ಅನ್ನೋದು ಕರೆಕ್ಟ್ ಆಗಿರುವಂಥದ್ದು. ಇನ್ನೊಂದು ಏನಿದೆ? ರಾಷ್ಟ್ರ ಪ್ರೇಮ ಮತ್ತು ಜಾಗತಿಕ ಪೌರತ್ವ ಅನ್ನೋದು ಇದು ಕರೆಕ್ಟ್ ಆಗುತ್ತೆ. ಆದರೆ ಆನ್ಸರ್ ಏನಾಗುತ್ತೆ? ADE ಅಂತ ನೋಡ್ತೀವಿ. ADE ಎಲ್ಲಿದೆ ನೋಡ್ರಿ? ಸಾರಿ, ACE ಅಂತ ನೋಡ್ತೀವಿ. ACE ಎಲ್ಲಿದೆ? ಆಪ್ಷನ್ಸ್ ನಮಗೆ ಒಂದನೇ ಕರೆಕ್ಟ್ ಆಗಿರುತ್ತದೆ, ACE. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಒಂದು ದೃಶ್ಯ ಕಲಿಕಾರ್ಥಿಗಳು ಅಂದರೆ ಏನು? ದೃಶ್ಯ ಕಲಿಕಾರ್ಥಿಗಳು ಅಂದರೆ ಏನು? ಡೈರೆಕ್ಟಾಗಿ ಗೊತ್ತೈತೆ ನಮಗೆ. ದೃಶ್ಯ ಕಲಿಕಾರ್ಥಿಗಳು ಅಂದರೆ ಏನು? ರೇಖಾಚಿತ್ರಗಳು ಮತ್ತು ನಕಾಶೆಗಳಿಂದ ಪ್ರಯೋಜನವನ್ನು ಪಡೆಯುವುದನ್ನು, ಇದಕ್ಕೆ ದೃಶ್ಯ ಕಲಿಕಾರ್ಥಿಗಳು ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು 1ಕ್ಕೆ 2 ಇಲ್ಲಿದೆ, 1ಕ್ಕೆ 2 ಇಲ್ಲಿದೆ. ಒಂದನೇದಕ್ಕೂ ಹೇಗೆ ಯಾವುದು? ಒಂದನೇದಕ್ಕೆ ಆಪ್ಷನ್ಸ್ ನೋಡ್ಬೋದು. ಆಪ್ಷನ್ಸ್ ನಮಗೆ 4ನೇ ಆಪ್ಷನ್ಸ್ ಕರೆಕ್ಟ್ ಆಗಿರುವಂಥದ್ದು. ಇಂಥ ಎಷ್ಟೋ ಪ್ರಶ್ನೆಗಳನ್ನು ಕೇಳ್ಯಾರ ನೋಡ್ರಿ, ಇಲ್ಲಿ ಎಷ್ಟು ಈಸಿ ಇದೆ. ಇನ್ನು 32ನೇ ಪ್ರಶ್ನೆ ನೋಡ್ರಿ. ಯೋಜನಾ ಆಧಾರಿತ ಮೌಲ್ಯಮಾಪನವನ್ನು ಬಳಸುವುದರ ಒಂದು ಪ್ರಯೋಜನಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ಸ್ಗಳನ್ನು ನೋಡ್ರಿ. ಒಂದನೇದೇನಿದೆ? ವಾಸ್ತವಾಂಶಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವ ಒಂದು ಮಹತ್ವ. ಎರಡನೇದು ವಿಮರ್ಶಾತ್ಮಕ ಚಿಂತನೆಗಳನ್ನು ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯಗಳನ್ನು ವರ್ಧಿಸುತ್ತದೆ. ಮೂರನೇದೇನಿದೆ? ಮೌಲ್ಯಮಾಪನಕ್ಕೆ ವ್ಯಯ ಮಾಡುವ ಸಮಯವನ್ನು ಕಡಿಮೆ ಮಾಡುತ್ತದೆ. ನಾಲ್ಕನೇದೇನು? ಬಹು ಆಯ್ಕೆಯ ಪರೀಕ್ಷೆಗಳನ್ನು ಅನ್ವಯಿಸುವಲ್ಲಿ ಒಂದು ಸುಲಭತೆ ಅಂತ ಇದೆ. ಇಲ್ಲಿ ನಮಗೆ 32ನೇ ಒಂದು ಪ್ರಶ್ನೆ ಯಾವುದಾಗುತ್ತೆ? ಆಪ್ಷನ್ಸನ್ನು ನೋಡ್ಬೋದು. ಯೋಜನಾ ಒಂದು ಆಧಾರಿತ ಇಲ್ಲಿ ವಿಮರ್ಶಾತ್ಮಕ ಚಿಂತನೆಗಳನ್ನು ಮತ್ತು ಸಮಸ್ಯಾ ಪರಿಹಾರ ಕೌಶಲ್ಯಗಳನ್ನು ವರ್ಧಿಸುತ್ತದೆ ಅಂತ ನೋಡ್ತೀವಿ. ಆಪ್ಷನ್ಸ್ ನಮಗೆ 2 ಕರೆಕ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ ಫ್ಲಿಪ್ಡ್ ತರಗತಿಗಳ ಒಂದು ಕೊಠಡಿಗಳನ್ನು ಸಾಮಾನ್ಯವಾಗಿ ಏನೇನು ಒಳಗೊಂಡಿರುತ್ತದೆ ಅಂದರೆ, ಇಲ್ಲಿ ಒಂದು ತರಗತಿಯಲ್ಲಿ ನಿಯೋಜನೆಗಳನ್ನು ಪೂರ್ಣಗೊಳಿಸುವುದು ಮತ್ತು ಮನೆಯಲ್ಲಿ ವಿಡಿಯೋಗಳನ್ನು ನೋಡುವಂಥದ್ದು. ಅಂದರೆ ಆ ಟೀಚರ್ಸ್ ಏನು ಮಾಡ್ತಾರೋ, ಆ ಒಂದು ತರಗತಿಯಲ್ಲಿ ಏನು ಮಾಡ್ತಾರೋ ನಿಯೋಜನೆಗಳನ್ನು, ಅಂದರೆ ತರಗತಿಯಲ್ಲಿ ಒಂದು ಟೀಚ್ ಮಾಡಿರುವಂಥ ವಿಡಿಯೋವನ್ನು ಅದನ್ನು ಹೊರ ವಿದ್ಯಾರ್ಥಿಗಳಿಗೆ ಮನೆಗೆ ಒಂದು ವಿಡಿಯೋಗಳನ್ನು ಕಳಿಸುವಂಥದ್ದು. ಅವುಗಳಿಗೆ ಏನು ಮಾಡ್ತಾರೆ? ನಮ್ಗೆ ಆಪ್ಷನ್ಸ್ ನಮಗೆ 33ನೇ ಒಂದು ಪ್ರಶ್ನೆಗೆ ಆಪ್ಷನ್ಸ್ 2 ಆಗುತ್ತೆ. ಇದು ಅಲ್ಲ, 2. ಇನ್ನು 34ನೇ ಪ್ರಶ್ನೆ ನೋಡ್ರಿ. ಗಣಕಯಂತ್ರದ ಒಂದು ಆಧಾರಿತ ಪರೀಕ್ಷೆಯ CBT ಒಂದು ಒಳಗೊಂಡಿರುವ ಹಂತಗಳನ್ನು ಅನುಕ್ರಮಿಸಿ ಅಂತ ಇದೆ. ಅನುಕ್ರಮಗೊಳಿಸಿ ನೋಡ್ರಿ. ಮೊದಲು ನಾವು ಏನು ನೋಡ್ತೀವಿ? ಮೊದಲು ನಾವು ಉದ್ದೇಶಗಳನ್ನು ನೋಡ್ಕೊತೀವಿ. ನಮಗೆ ರಿಸರ್ಚ್ ಮಾಡುವಾಗ ಏನು ಮಾಡ್ತೀವಿ? ಮೊದಲು ಗಣಕಯಂತ್ರದ ಒಂದು ಆಧಾರಿತ ಒಳಗೊಂಡಿರುವಂಥ ಮೊದಲು ಉದ್ದೇಶಗಳನ್ನು ವ್ಯಾಖ್ಯಾನಿಸಬೇಕು. ಮೊದಲು ಉದ್ದೇಶಗಳನ್ನು ವ್ಯಾಖ್ಯಾನಿಸಬೇಕು ನಂತರ ಮೊದಲು ಎಲ್ಲಿ ಕೊಟ್ಟಿದ್ದಾರೆ ನೋಡ್ರಿ? ಆಪ್ಷನ್ಸ್ 2ರಲ್ಲಿ ನೋಡ್ರಿ. ಮೊದಲು 4 ಕೊಟ್ಟಿದ್ದಾರೆ, ನಂತರ 2 ಕೊಟ್ಟಿದ್ದಾರೆ. ಪ್ರಶ್ನೆಯನ್ನು ರಚನೆ ಅಂತ ಕೊಟ್ಟಿದ್ದಾರೆ, ನಂತರ ಪರೀಕ್ಷಾ ಸ್ವರೂಪ ವಿನ್ಯಾಸ ಅಂತ ಕೊಟ್ಟಿದ್ದಾರೆ. ಮೂರನೇದೇನು? ಪ್ರಶ್ನೆ ಅಂದರೆ ವೇದಿಕೆಗಳು ಮತ್ತು ತಂತ್ರಜ್ಞಾನವನ್ನು ಆಯ್ಕೆ ಮಾಡೋದು ಅಂತಂದು ಈ ರೀತಿ ಕೊಟ್ಟಿರೋದು. ಆಪ್ಷನ್ಸ್ ನಮಗೆ 2 ಕರೆಕ್ಟ್ ಆಗುತ್ತೆ. ಇನ್ನು 35ನೇ ಪ್ರಶ್ನೆ ಏನಿದೆ? ಇಲ್ಲಿ ನೋಡ್ಬೋದು, ಹೊಂದಿಸಿ ಬರೆ ಕೊಟ್ಟಿದ್ದಾರೆ. ಹೊಂದಿಸಿ ಬರೆ ಅಂದರೆ ನೋಡ್ರಲ್ಲಿ ಏನು ಈಜಿ ಇದೆ. ಕ್ರೋಧ ಅಂದರೆ ಏನು? ನಿಮಗೆ ಸಂತೋಷ, ಭಯ ಅಂದರೆ ಏನಿಲ್ಲಿ? ನಡುಗುವುದಾಗಿರ್ಬೋದು, ಓಡುವುದಾಗಿರ್ಬೋದು, ಅಳುವುದಾಗಿರ್ಬೋದು. ಇದು ಭಯಕ್ಕೆ ನೋಡ್ತಿರಲ್ಲ. ಭಯ ಅಂದರೆ ಏನು? ಇಲ್ಲಿ ನಡುಗುವುದು, ಅಳುವುದು, ಓಡಿ ಹೋಗುವುದು ಮಾಡ್ತಿರಲ್ಲ. ಇದಕ್ಕೆ ನಾವು ಇಲ್ಲಿ 3ನೇದಕ್ಕೂ 4 ಅಂತ ಎಲ್ಲಿದೆ ನೋಡ್ರಿ? 3ನೇದಕ್ಕೆ 4 ಎಲ್ಲಿದೆ? ಆಪ್ಷನ್ಸ್ ನಮಗೆ
ಇಲ್ಲಿ ನೋಡಿರಿ ಮೂರನೇ ಆಪ್ಷನ್ಸ್ ಕರೆಕ್ಟಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ 36ನೇ ಪ್ರಶ್ನೆ ನೋಡ್ರಿ, ಸಕಾರಾತ್ಮಕವಾಗಿ ಒಂದು ದೃಷ್ಟಿಕೋನದ ಒಂದು ಪ್ರಮುಖ ಲಕ್ಷಣ ಯಾವುದು ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ನಮಗೆ 3 ಆಗುತ್ತೆ. ಇಲ್ಲಿ ಅಸ್ತಿತ್ವದಲ್ಲಿರುವ ಒಂದು ಉದ್ದೇಶಗಳು ಮತ್ತು ಮಾಪನ ಮಾಡಲು ಒಂದು ಸ್ಥಿತಿಗಳು ಮತ್ತು ಕಾನೂನುಗಳನ್ನು ನಿರ್ವಹಿಸುವ ಒಂದು ವಿದ್ಯಮಾನಗಳಲ್ಲಿ ನಂಬಿಕೆ ಅಂತಂದಿದೆ. ಇಲ್ಲಿ ನೀವು ಸ್ವಲ್ಪ ನೋಡಬೇಕು, ಒಂದು ಪ್ರಶ್ನೆಗಳನ್ನು ಯಾವ ಲಾಂಗ್ ಆಗಿ ಇರ್ತಾವಲ್ಲ ಅವುಗಳನ್ನು ಒಂದಿಷ್ಟು ನಿಮ್ಗೆ ಗೊತ್ತಿರಲಿಕ್ಕಿಲ್ಲ, ನಿಮಗೆ ಈ ಪ್ರಶ್ನೆಗೆ ಆನ್ಸರ್ ಗೊತ್ತಿರಲಿಕ್ಕಿಲ್ಲ, ಯಾವ ಒಂದು ಪ್ರಶ್ನೆಗಳು ಲಾಂಗ್ ಆಗಿರ್ತಾವಲ್ಲ ಆ ಪ್ರಶ್ನೆಗಳನ್ನು ಟಿಕ್ ಮಾಡಿ ಬರೆದು ಬರೀ, ಕರೆಕ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ ವ್ಯವಸ್ಥಿತ ಒಂದು ಹೊಂದಿಸಿ ಬರೀ ಕೊಟ್ಟಿದ್ದಾರೆ ನೋಡ್ರಲ್ಲಿ. ವ್ಯವಸ್ಥಿತ ಒಂದು ಮಾದರಿ, ಯಾದೃಚ್ಛಿಕ ಮಾದರಿ, ಶ್ರೇಣೀಕೃತ ಮಾದರಿ ಅಂತ ಕೊಟ್ಟಿದ್ದಾರೆ, ಕ್ಲಸ್ಟರ್ ಮಾದರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನಮಗೆ ವ್ಯವಸ್ಥಿತ ಮಾದರಿ ಅಂದರೆ ಏನು, ನಿಯತವಾಗಿ ಹೊಂದಿರುವ ಒಂದು ಬೃಹತ್ ಸಮೂಹದಿಂದ ಮಾದರಿಯನ್ನು ಆಯ್ಕೆ ಮಾಡುವುದಂತ ಇದೆ. ನೆಕ್ಸ್ಟ್ ನೋಡ್ಬೋದು ಯಾದೃಚ್ಛಿಕ ಮಾದರಿ ಅಂದರೆ ಏನು. ಯಾದೃಚ್ಛಿಕ ಮಾದರಿ ಅಂದರೆ ಇಲ್ಲಿ ಸಮೂಹದ ಒಂದು ಪ್ರತಿಯೊಂದು ಘಟಕಕ್ಕೆ ಆಯ್ಕೆ ಮಾಡಲು ಸಮಾನ ಅವಕಾಶಗಳನ್ನು ನೀಡಲಾಗುತ್ತದೆ ಅಂತ ಇದೆ. ಇನ್ನು ನೋಡ್ಬೋದು ಇಲ್ಲಿನ ಆನ್ಸರ್ ಶೀಟ್ ನೋಡ್ರಿ, ನಮಗೆ ಎಗೆ 3 ಆದರೆ ಬಿಗೆ 4 ಅಂತೆ. ಬಿಗೆ 4 ಅಂದರೆ ಎಲ್ಲಿ ಬಂತು ನೋಡ್ರಿ, ಆಪ್ಷನ್ಸ್ ನಮಗೆ 3ನೇ ಆಪ್ಷನ್ಸ್ ಕರೆಕ್ಟ್ ಆಗಿರುವಂಥದ್ದು. ನೆಕ್ಸ್ಟ್ ಏನಾಗುತ್ತೆ, ಶ್ರೇಣೀಕೃತ ಮಾದರಿ ಅನ್ನೋದು ಇಲ್ಲಿ ಮಾದರಿಯ ರೂಪಿಸುವ ಒಂದು ಪ್ರತಿಯೊಂದು ಸ್ತರದಿಂದ ಘಟಕಗಳನ್ನು ಇದು ಮಾಡೋದು ಅಂತ ಹೇಳ್ತಾ ಆಯ್ಕೆ ಮಾಡುವುದು. ಇನ್ನು ಕ್ಲಸ್ಟರ್ ಮಾದರಿ ಅಂದರೆ ಸಮೂಹದ ಒಂದು ಪ್ರತಿಯೊಂದು ಗುಂಪಿನ ಮಾದರಿಯನ್ನು ಆಯ್ಕೆ ಮಾಡಲಾಗುತ್ತದೆ ಅಂತ ಈ ರೀತಿ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ, 38ನೇ ಪ್ರಶ್ನೆ. 38ನೇ ಪ್ರಶ್ನೆ, ಮಾದರಿಯನ್ನು ಆಯ್ಕೆ ಮಾಡುವಲ್ಲಿ ಸರಿಯಾದ ಅನುಕ್ರಮವನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಪ್ರತಿನಿಧಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಥೋಚಿತ ಒಂದು ಮಾದರಿಯನ್ನು ಪಡೆಯುವುದು, ಸಮೂಹವನ್ನು ಒಂದು ಪಟ್ಟಿ ಮಾಡುವುದು, ಸಮೂಹವನ್ನು ವ್ಯಾಖ್ಯಾನಿಸುವುದು, ಪ್ರಾತಿನಿಧಿಕ ಒಂದು ಮಾದರಿಯನ್ನು ಆಯ್ಕೆ ಮಾಡುವುದು ಅಂತ ಇದೆ. ಇಲ್ಲಿ ಮೊದಲು ನಾವು ಯಾವುದನ್ನು ಬಳಸ್ತೀವಿ, ಸಮೂಹ ಒಂದು ಪಟ್ಟಿಯನ್ನು ಆಯ್ಕೆ ಮಾಡ್ಕೋಬೇಕು, ಆಮೇಲೆ ಅದನ್ನು ವ್ಯಾಖ್ಯಾನಿಸಬೇಕು, ಆಮೇಲೆ ನಾವು ಏನು ಮಾಡ್ತೀವಿ, ಯಥೋಚಿತವಾಗಿ ಒಂದು ಅದನ್ನು ಮಾದರಿಯನ್ನು ಪಡೆಯುವುದು, ಅಂದರೆ ಪ್ರಾತಿನಿಧಿಕ ಒಂದು ಮಾದರಿಯನ್ನು ಆಯ್ಕೆ ಮಾಡುವುದು ಅಂತ ನೋಡ್ತೀವಿ. ಆಪ್ಷನ್ಸ್ ನಮಗೆ 1 ಕರೆಕ್ಟ್ ಆಗುತ್ತೆ. ಅಂದರೆ ಸಮೂಹವನ್ನು ಪಟ್ಟಿ ಮಾಡ್ಕೋಬೇಕಲ್ಲ ಮೊದಲು, ಅದನ್ನು ಮೊದಲು ನಮಗೆ ವ್ಯಾಖ್ಯಾನಿಸ್ಲಾಕ ಬರೋಂಗಿಲ್ಲ. ಮೊದಲು ಡೈರೆಕ್ಟಾಗಿ ಸಮೂಹವನ್ನು ಪಟ್ಟಿ ಮಾಡ್ಕೋತೀವಿ, ಅದನ್ನು ವ್ಯಾಖ್ಯಾನಿಸ್ತೀವಿ, ಯಥೋಚಿತ ಒಂದು ಮಾದರಿಯನ್ನು ಪಡೆಯುವುದು, ಅಂದರೆ ಅದು ವ್ಯಾಖ್ಯಾ ಕರೆಕ್ಟ್ ಐತೆ ಇಲ್ಲೋ ಅಂದರೆ ಮಾದರಿಯನ್ನು ತೆಗೆದುಕೊಳ್ತೀವಿ. ಇನ್ನು 39ನೇ ಪ್ರಶ್ನೆ ನೋಡೋಣ. ಇಲ್ಲಿ 39ನೇ ಪ್ರಶ್ನೆ ಏನಿದೆ, ಸಮಾಜ ವಿಜ್ಞಾನ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಈ ಕೆಳಗಿನ ಒಂದು ಯಾವ ಒಂದು ಸ್ವರೂಪಣ ಒಂದು ಶೈಲಿಯನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮಾಡರ್ನ್ ಲ್ಯಾಂಗ್ವೇಜ್ ಅಸೋಸಿಯೇಷನ್ ಅಂತ ನೋಡ್ತೀವಿ, ಚಿಕಾಗೋ ಅಥವಾ ಥ್ರಾಬಿನ್ ಅಂತ ನೋಡ್ತೀರಿ, ಅಮೇರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ನೋಡ್ತೀರಿ, ಇಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರ್ ಅಂತ ನೋಡ್ತೀರಿ. ಕರೆಕ್ಟ್ ಆಗಿರುವಂಥ ಆಪ್ಷನ್ಸ್ ಯಾವುದಾಗುತ್ತೆ ನನಗೆ. ಇಲ್ಲಿ ನಿಮಗೆ ಹಿಂದಿನ ಒಂದು ಕ್ಲಾಸ್ ಹೇಳಿ ನೋಡ್ರಲ್ಲಿ, ಆ ಕ್ಲಾಸಿನಲ್ಲಿ AL ಅಂತ ನೋಡ್ತಿರಲ್ಲ, ಅಮೇರಿಕನ್ ಸೈಕಾಲಜಿಕಲ್, ಅದು ಈ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಇದು ಕರೆಕ್ಟ್ ಆಗಿರುವಂಥದ್ದು. ಆಪ್ಷನ್ಸ್ ನಮಗೆ 3 ಕರೆಕ್ಟ್ ಆಗುತ್ತೆ. ಇನ್ನು 40ನೇ ಪ್ರಶ್ನೆಗೆ ನೋಡ್ರಲ್ಲಿ, ಒಂದು ಕಂಪನಿಯ ಮಾರಾಟಗಾರನಿಗೆ ಉನ್ನತ ದರ್ಜೆಯ ಒಂದು ಕೈ ಗಡಿಯಾರ ತನ್ನ ಜಾಹೀರಾತು ಮತ್ತು ಮಾರಾಟದ ಒಂದು ಪ್ರಚಾರ ಅಭಿಯಾನವನ್ನು ಉನ್ನತ ದರ್ಜೆಯ ಒಂದು ಕೈ ಗಡಿಯಾರಗಳಿಗೆ ವಿನ್ಯಾಸಗೊಳಿಸಲು ಉನ್ನತ ದರ್ಜೆಯ ಮತ್ತು ಐಷಾರಾಮಿ ಉತ್ಪನ್ನಗಳನ್ನು ಖರೀದಿಸುವ ಜನಸಂಖ್ಯೆ ಸಮಗ್ರ ವಿವರದ ಅಗತ್ಯತೆವಿದ್ದರೆ ನೋಡ್ರಲ್ಲಿ, ಖರೀದಿಸುವ ಒಂದು ಜನಸಂಖ್ಯೆ ಸಮಗ್ರ ಅಂದರೆ ಇಲ್ಲಿ ಏನು ಮಾಡ್ಬೇಕು ನಾವು, ಇಲ್ಲಿ ಸಂದರ್ಶನಕ್ಕೂ ಸ್ವಲ್ಪ ಒಳಪಡ್ತೈತಿ, ಆದರೆ ವಿನ್ಯಾಸಗೊಳಿಸಬೇಕಲ್ಲ ಅದನ್ನು ಕೈ ಗಡಿಯಾರಗಳಿಗೆ ವಿನ್ಯಾಸಗೊಳಿಸಲು ಅಲ್ಲಿ ನಮಗೆ ಏನೇನು ಬೇಕಾಗೈತಿ, ವಿವರಣೆ ಬೇಕಾಗೈತಿ, ಅಂದರೆ ಎಲ್ಲ ಮಾಹಿತಿ ಬೇಕು. ಹಿಂದಿಂದ ಏನೈತಿ ಅದು ಕೈ ಗಡಿಯಾರ ತಯಾರಿಸ್ಬೇಕಾದ್ರೆ ಏನು ಮಾಡ್ತೀವಿ ಅಂದರೆ ಉನ್ನತ ದರ್ಜೆಯ ಒಂದು ಐಷಾರಾಮಿ ಉತ್ಪನ್ನಗಳನ್ನು ಖರೀದಿಸುವಾಗ ಜನಸಂಖ್ಯೆಯ ಒಂದು ಸಮಗ್ರ ವಿವರ ಅಂದರೆ ಮಾಹಿತಿಯನ್ನು ಪಡ್ಕೊಳ್ತೀವಲ್ಲ, ಯಾವ ರೀತಿ ಸಂಶೋಧನಾ ವಿಧಾನವನ್ನು ಬಳಸ್ತೀವಿ ಇಲ್ಲಿ, ವಿವರಣಾತ್ಮಕ ಅಂದರೆ ವಿವರಣೆ ಹಿಂದಿನ ಬಗ್ಗೆ ಅಂದರೆ ಸಂದರ್ಶನ ಮಾಡ್ಕೊಳ್ತೀವಿ, ಸಂದರ್ಶನ ಇಂಪಾರ್ಟೆಂಟು, ಅದರ ಬಗ್ಗೆ ವಿವರಣೆಯನ್ನು ತಿಳ್ಕೊತೀವಲ್ಲ, ಅದಕ್ಕೆ ನಾವು ಇಲ್ಲಿ ಆಪ್ಷನ್ಸ್ ಯಾವುದಾಗುತ್ತೆ, ವಿವರಣಾತ್ಮಕ ಒಂದು ಸಂದರ್ಶನ ವಿಧಾನ ಅಂತ ನೋಡ್ತೀವಿ. ಇನ್ನು ನೆಕ್ಸ್ಟು ಪ್ರಶ್ನೆಗಳನ್ನು ನೋಡೋಣ. 41ರಿಂದ 50ನೇ ಪ್ರಶ್ನೆಗಳನ್ನು ಸ್ವಲ್ಪ ನೀವೇ ಅವುಗಳನ್ನು ನೋಡ್ಕೋರಿ, ಯಾಕೆಂದರೆ ಅದು ಸ್ವಲ್ಪ ಕೀ ಆನ್ಸರ್ ಬಿಡುತ್ತಾನೆ, ಅದನ್ನ ಹೇಳಲಿಕ್ಕೆ ಬರೋದಿಲ್ಲ, ಯಾವುದು ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ನೆಕ್ಸ್ಟ್ ಇನ್ನು 46ನೇ ಪ್ರಶ್ನೆ ಡೈರೆಕ್ಟಾಗಿ ನೋಡ್ತೀನಿ. 46ನೇ ಪ್ರಶ್ನೆ ಏನಿದೆ, ಕೆಳಗಿನವುಗಳಲ್ಲಿ ಯಾವ ಒಂದು ಪದವು ಇಬ್ಬರು ವ್ಯಕ್ತಿಗಳ ನಡುವೆ ಸಂದೇಶ ಕಳುಹಿಸುವ ಒಂದು ಸ್ವೀಕರಿಸುವ ಒಂದು ಸಂವಹನವನ್ನು ವಿವರಿಸುತ್ತದೆ ಅಂತ ಇದೆ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನಮಗೆ ಡಯಾಟಿಕ್ ಅಂತ ನೋಡ್ತೀವಿ. ಆಪ್ಷನ್ಸ್ 4.
ಇನ್ನು 47ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಒಂದು ಸಂವಹನದ ಒಂದು ಸಾಮಾನ್ಯ ವರ್ಗೀಕರಣವಾಗಿದೆ ಅಂತ ಇದೆ. ಇಲ್ಲಿ ಸಂವಹನದ ಒಂದು ಸಾಮಾನ್ಯ ವರ್ಗೀಕರಣ ಯಾವುವು? ಆಂಗಿಕ ಭಾಷೆ ಅಂದರೆ ನೋಡಲಿ ದೃಶ್ಯಶಾಸ್ತ್ರ ಅಂತ ಕೊಟ್ಟಿದ್ದಾರೆ, ಜ್ಞಾನ ಮೀಮಾಂಸೆ ಅಂತ ಕೊಟ್ಟಿದ್ದಾರೆ, ಆಂಗಿಕ ಭಾಷೆ ಕೊಟ್ಟಿದ್ದಾರೆ, ಧ್ವನಿಶಾಸ್ತ್ರ, ಸ್ಪರ್ಶ ಸಂವೇದನೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಆಂಗಿಕ ಭಾಷೆ ಆಗಿರ್ಬೋದು, ಧ್ವನಿಶಾಸ್ತ್ರ ಅಂತ ನೋಡ್ತೀವಿ, ಸ್ಪರ್ಶ ಸಂವೇದನೆ ಅಂತಂದು ಈ 3 ಆಪ್ಷನ್ಸ್ ಆಗುತ್ತವೆ. ಸಿ ಡಿ ಇ ಅಂತ ನೋಡ್ತೀವಿ. ಆಪ್ಷನ್ಸ್ ನಮಗೆ 3ನೇ ಒಂದು ಆಪ್ಷನ್ಸ್ ಕರೆಕ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. 48ನೇ ಪ್ರಶ್ನೆ, ಸಂವಹನದಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಒಂದು ಸಾನ್ನಿಧ್ಯ ಶಾಸ್ತ್ರ ಅಥವಾ ಕ್ಷೇತ್ರಕ್ಕೆ ಒಂದು ಸಂಬಂಧಿಸಿದೆ ಅಂತ ಇದೆ. ಇಲ್ಲಿ 48ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಮುಖದ ಒಂದು ಅಭಿವ್ಯಕ್ತಿಗಳು, ಜನಸಂದಣಿ, ಪ್ರಾದೇಶಿಕತೆ, ವೈಯಕ್ತಿಕ ವಲಯ, ದೃಷ್ಟಿ ಸಂಪರ್ಕ ಅಂತ ಇದೆ. ಇಲ್ಲಿ ನಾವು ನೋಡ್ತೀವಿ ಒಂದು ಜನಸಂಧಿ ಕ್ರೌಡಿಂಗ್ ಅಂತ ನೋಡ್ತೀವಿ, ಒಂದು ಪ್ರಾದೇಶಿಕತೆಯನ್ನು ನೋಡ್ತೀವಿ, ಒಂದು ವೈಯಕ್ತಿಕ ವಲಯಗಳನ್ನು. ಈ ರೀತಿ ಇವು 3 ಆಪ್ಷನ್ಸ್ಗಳು ಕರೆಕ್ಟ್ ಆಗುತ್ತೆ. ನಮಗೆ ನೋಡ್ಬೋದು ಬಿ ಸಿ ಡಿ ಅಂತ ಇಲ್ಲಿದೆ ನೋಡ್ರಿ. ಬಿ ಸಿ ಡಿ ಎಲ್ಲಿದೆ? ಆಪ್ಷನ್ಸ್ ನಮಗೆ 2 ಕರೆಕ್ಟ್ ಆಗುತ್ತೆ. ಇನ್ನು 49ನೇ ಪ್ರಶ್ನೆ, ಒಂದು ತರಗತಿಯಲ್ಲಿ ಪರಿಣಾಮಕಾರಿ ಸಂವಹನಕ್ಕೆ ಪ್ರಸ್ತುತವಾಗಿರುವ ಒಂದು ತಂತ್ರಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳ ಒಂದು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳುವುದು, ಮಾತಿನಲ್ಲಿ ಸ್ಪಷ್ಟತೆ, ಶಿಕ್ಷಣ ಮತ್ತು ವಿದ್ಯಾರ್ಥಿಗಳಿಬ್ಬರು ಗಮನವಿಟ್ಟು ಕೇಳುವುದು, ಸಾಂಸ್ಕೃತಿಕ ಗುರುತುಗಳನ್ನು ಕಂಡುಹಿಡಿಯುವುದು, ಸಾಮೂಹಿಕ ಒಂದು ಪ್ರಯತ್ನಗಳ ಒಂದು ತಿರಸ್ಕಾರ ಅಂತ ಇದೆ. ಇಲ್ಲಿ 49ನೇ ಒಂದು ಪ್ರಶ್ನೆ ಏನಿದೆ? ಆಪ್ಷನ್ಸ್ ನಮಗೆ 1 ಕರೆಕ್ಟ್ ಆಗುತ್ತೆ. ಎ ಬಿ ಸಿ ಅಂತ ನೋಡ್ತೀವಿ. ಇಲ್ಲಿ ವಿದ್ಯಾರ್ಥಿಗಳ ಒಂದು ಸಾಂಸ್ಕೃತಿಕ ಒಂದು ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಳ್ತೀವಿ. ಅದೇ ರೀತಿ ಬಿ ಏನಿದೆ? ಮಾತಿನಲ್ಲಿ ಸ್ಪಷ್ಟತೆಯನ್ನು ನೋಡ್ತೀವಿ. ಇನ್ನು ಸಿ ಅನ್ನು ನೋಡ್ರಿ. ಸಿ ಏನಿದೆ? ಶಿಕ್ಷಣ ಮತ್ತು ವಿದ್ಯಾರ್ಥಿಗಳಿಬ್ಬರು ಗಮನವಿಟ್ಟು ಕೇಳುವುದು ಅಂತ ನೋಡ್ತೀವಿ. ಇದು ಕರೆಕ್ಟ್ ಆಗುತ್ತೆ. ಆಪ್ಷನ್ಸ್ ನಮಗೆ 1 ಕರೆಕ್ಟ್ ಆಗಿರುವಂಥದ್ದು. ಇನ್ನು 50ನೇ ಪ್ರಶ್ನೆ ನೋಡ್ರಿ. ಕೊನೆಯ ಪ್ರಶ್ನೆಯನ್ನು ಹೊಂದಿಸಿ ಬರೆಯಿದೆ. ಇದನ್ನು ನೀವು ಕಮೆಂಟ್ನಲ್ಲಿ ತಿಳಿಸ್ರಿ. ಥ್ಯಾಂಕ್ ಯು.